ಗುಡ್ ಮಾರ್ನಿಂಗ್ ಆಲ್. ನಾನು ಅಮರೇಶ್ ಪತಂಗ್. ಮತ್ತೊಮ್ಮೆಲ್ಲರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇದು ಕ್ಲಾಸ್ ನಂಬರ್ 487 ಈ ಒಂದು ಸರಣಿಯಲ್ಲಿ ಅಲ್ವಾ. ಸುಮಾರು 740ಕ್ಕೂ ಅಧಿಕ ವಿಡಿಯೋಗಳಿದ್ದಾವೆ ಅಮರ್ಸ್ ಕ್ಲಾಸಸ್ಸಲ್ಲಿ. ಮತ್ತು ಕಳೆದ ಬಾರಿ ಒಂದು ವಿಲೇಜ್ ಅಕೌಂಟೆಂಟ್ ಅಥವಾ ಗ್ರಾಮ ಆಡಳಿತ ಅಧಿಕಾರಿಯ 100 ಪೋಸ್ಟ್ಗಳ ಒಂದು ಹುದ್ದೆಯ ಅಧಿಸೂಚನೆ ಬಗ್ಗೆ ಡೀಟೇಲ್ಸ್ ಅನ್ನು ನೋಡಿದ್ವಿ ಕ್ಲಾಸ್ ನಂಬರ್ 486 ಅಲ್ಲಿ. ಬಹಳ ಜನ ಸರ್ ಗ್ರಾಮ ಆಡಳಿತ ಅಧಿಕಾರಿ ಅಥವಾ ವಿಲೇಜ್ ಅಕೌಂಟೆಂಟ್ ಅಂತ ಹಿಂದೆ ಕರಿತಾ ಇದ್ವಿ. ಸೊ ಅದಕ್ಕೋಸ್ಕರ ಅದು VA ಅಂತಾನೆ ಫೇಮಸ್ ಇದೆ ಇನ್ನಿದುವರೆಗೂ. ನಾವು ಇನ್ನೂ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಅದಕ್ಕೆ ಒಗ್ಗಿಕೊಳ್ಳೋದಕ್ಕೆ ಒಂದಷ್ಟು ಟೈಮ್ ಬೇಕನ್ಸುತ್ತೆ. ಆದ್ರೂ ಕೂಡ ಬಹಳ ಜನ ಇನ್ನು VA ಅಂತಾನೆ ಕರಿತಾ ಇದೀವಿ. ಅದಕ್ಕೋಸ್ಕರ ನಾನು ಕೂಡ ಅಮರ್ಸ್ VA ಕ್ಲಾಸಸ್ ಅಂತ ಇಟ್ಟಿದ್ದೀನಿ ಅಲ್ವಾ. ಸೊ ಬಹಳ ಜನ ಕೇಳ್ತಾ ಇದ್ರಿ ಸರ್ VA ಕ್ಲಾಸಸ್ನ ಮಾಡಿ, ಬಹಳ ಜನ ನಾವು ಅಪ್ಲೈ ಮಾಡ್ತಾ ಇದ್ದೀವಿ ಅಂತ. ಅದಕ್ಕೋಸ್ಕರ ಸಾಧ್ಯ ಆದಾಗೆಲ್ಲ ನಾನು VA ಕ್ಲಾಸಸ್ ಅಲ್ವಾ, ಅಮರ್ಸ್ VA ಕ್ಲಾಸಸ್ ಅಂತ ಅದರಲ್ಲಿ ಬೇರೆ ಬೇರೆ ವಿಡಿಯೋಗಳನ್ನು ಮಾಡಿ ಒಂದು ಪ್ಲೇ ಲಿಸ್ಟ್ ಅನ್ನು ಮಾಡಿ ಕೊಡ್ತೀನಿ. ಸೊ ಆ ಒಂದು ಸರಣಿಯ ಮೊದಲನೇ ವಿಡಿಯೋ ಮತ್ತು ಒಟ್ಟಾರೆಯಾಗಿ ಕಂಪ್ಲೀಟ್ ಸರಣಿಯಲ್ಲಿ 487ನೇ ವಿಡಿಯೋ. ಆ ನಂಬರ್ನ ಹಾಗೇ ಮೇಂಟೈನ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಯಾಕಂದ್ರೆ ಸೊ ಬಹಳ ಜನ ಕೇಳ್ತಾ ಇರ್ತಾರೆ ಸರ್ ನಾವು ಭಾರತ ರತ್ನದ ಬಗ್ಗೆ ನೋಡ್ಬೇಕು, ನೊಬೆಲ್ ಅವಾರ್ಡ್ಸ್ ಬಗ್ಗೆ ನೋಡ್ಬೇಕು, ಅಥವಾ ಇನ್ನೊಂದು ಯಾವ್ದು ಜಿಯೋಗ್ರಫಿ, ಇನ್ನೊಂದು ಯಾವ್ದು ಎಕನಾಮಿಕ್ಸ್, ಮತ್ತೊಂದು ಯಾವ್ದು GDP. ಸೊ ಅವಾಗ ನಾನು ಇಂಥ ಕ್ಲಾಸ್ ನಂಬರ್ ನೋಡಿ ಅಂತ ಹೇಳಿದ್ರೆ ಅದನ್ನು ಹೋಗಿ ನೀವು ಸರ್ಚ್ ಮಾಡಿ ನೋಡ್ಬೋದು. ಅದಕ್ಕೋಸ್ಕರ ಅದನ್ನು ಕೂಡ ಮೇಂಟೈನ್ ಮಾಡ್ತಾ ಬರ್ತಾ ಇದ್ದೀನಿ. ಜೊತೆಗೆ ಈ VA ಸರಣಿಯಲ್ಲೂ ಕೂಡ ಒಂದು ನಂಬರ್ ಅನ್ನ ಕೊಡ್ತಾ ಹೋಗ್ತೀನಿ. ಸೊ ನೀವು ಆ ನಂಬರ್ನ ನೋಟ್ ಮಾಡ್ಕೊಂಡು ಒಂದು 200 ಪೇಜ್ ದೊಡ್ಡ ಒಂದು ನೋಟ್ಬುಕ್ ನ ತೆಗೆದುಕೊಂಡ್ಬಿಡಿ. ಸೊ ಅದರಲ್ಲಿ ಬರಿತಾ ಹೋಗಿ ಅಮರ್ಸ್ VA ಕ್ಲಾಸಸ್ ಕ್ಲಾಸ್ ನಂಬರ್ 1 ಅದರಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಲ್ವಾ, 25 ಮಾರ್ಕ್ಸ್ಗೆ ಕಂಪ್ಯೂಟರ್ ಬರುತ್ತೆ. ಸೊ ಅದನ್ನು ಕೂಡ ಕಂಪ್ಲೀಟ್ ಆಗಿ ಸೊ ಎಷ್ಟು ಸಾಧ್ಯ ಅಷ್ಟು ಮುಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಗ್ರಾಮ ಆಡಳಿತ ಅಧಿಕಾರಿ ವಿಲೇಜ್ ಅಕೌಂಟೆಂಟ್ 1000 ಹುದ್ದೆಗಳ ಅತಿ ದೊಡ್ಡ ನೇಮಕಾತಿ ಆಗುತ್ತೆ. ಅದರ ಸಿಲೆಬಸ್ ಕೂಡ ಚೇಂಜ್ ಆಗಿದೆ. ಈಗ ಆಲ್ರೆಡಿ ನಾವು ಮಾತಾಡಿದ್ವಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರ್ಕಾರದ ಕಂದಾಯ ಇಲಾಖೆಯಲ್ಲಿರ್ತಕ್ಕಂಥ 1000 ವಿಲೇಜ್ ಅಕೌಂಟೆಂಟ್ ಹಳೆ ಹೆಸರು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂದ್ರೆ ಗ್ರಾಮ ಆಡಳಿತಾಧಿಕಾರಿ ಹೊಸ ಹೆಸರು. ಆ ಒಂದು 1000 ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆಗೆ ನೇಮಕಾತಿಯನ್ನ ಕರೆದಿತ್ತು. ಆ ನೇಮಕಾತಿಯನ್ನ ಅದರ ಬಗ್ಗೆ ಡೀಟೇಲ್ಸ್ ಅನ್ನ ಆಲ್ರೆಡಿ ನೋಡಿದ್ವಿ ಕ್ಲಾಸ್ ನಂಬರ್ 486 ಅಲ್ಲಿ. ಇಲ್ಲಿ ನಾನು ಸಿಲೆಬಸ್ ಅಲ್ಲಿ ಏನಿದೆ ಅಂತ ಇನ್ನೊಮ್ಮೆ ಒಂದು ಕ್ವಿಕ್ ಆಗಿ ಹೇಳ್ತಾ ಸೊ ಲೆಟ್ಸ್ ಮೂವ್ ಆನ್ ಟು ದ ಟಾಪಿಕ್. ಓಕೆ, ಸೊ ಮೊದಲು ಏನಿದೆ ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2. ಪತ್ರಿಕೆ 1ರಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ 100 ಅಂಕಗಳ 2 ಗಂಟೆಯ ಒಂದು ಪೇಪರ್ ಇರುತ್ತೆ. ಇದರಲ್ಲೂ ಕೂಡ ಈಗ ಆಲ್ರೆಡಿ ಪ್ರಚಲಿತ ಘಟನೆಗಳನ್ನ ಸಪರೇಟ್ ಆಗಿ ಪ್ರತಿ ತಿಂಗಳು ಪಾರ್ಟ್ ಬೈ ಪಾರ್ಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ದೈನಂದಿನ ಗ್ರಹಿಕೆಯ ವಿಷಯಗಳು ಕೂಡ ಅದರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಇನ್ನು ಭಾರತ ಸಂವಿಧಾನದ ಸ್ಥೂಲ ನೋಟದ ವಿಷಯಗಳು ಅಂತೇನಿದೆ ಅದನ್ನು ಕೂಡ ಸೊ ಭಾರತದ ಸಂವಿಧಾನದ ಮೇಲೆ ಗ್ರಾಮ ಆಡಳಿತ ಅಧಿಕಾರಿ ಏನನ್ನ ತಿಳ್ಕೊಂಡಿರ್ಬೇಕು ಅನ್ನೋ ವಿಚಾರದಲ್ಲಿ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿ ಒಂದು ಪ್ರಯತ್ನ ಕೂಡ ಇದೆ. ಜೊತೆಗೆ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದ ಭಾರತದ ಇತಿಹಾಸ ಈಗ ಆಲ್ರೆಡಿ ವಿಡಿಯೋಗಳಿದಾವೆ, ಅಮರ್ಸ್ ಹಿಸ್ಟ್ರಿ ಕ್ಲಾಸಸ್ ಅಂತ ಹೋಗಿ ನೋಡ್ಬೋದು. ಇನ್ನು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳದ ವಿಷಯಗಳು ಕೂಡ ಇದಾವೆ. ಸೊ ಅದನ್ನು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವನ್ನು ಮತ್ತೆ ರಿವಿಷನ್ ಮಾಡಿಕೊಡೋ ಪ್ರಯತ್ನ ಇದೆ. ಇದು ಕೇವಲ ಕ್ಲಾಸ್ ನಂಬರ್ 1 ಇದೆ. ಇನ್ನು ಇದು ಬಹಳ ಸೆಂಚುರಿಯನ್ನು ದಾಟೋ ಪ್ಲಾನ್ ಇದೆ. ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಟೈಮ್ ಅಂಡ್. ಸೊ ರಾಜ್ಯ ಪ್ರಾದೇಶಿಕ ಮತ್ತು ಆಡಳಿತ ಕುರಿತ ವಿಷಯಗಳು ಇದಾವೆ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತಹ ಇನಿಷಿಯೇಟಿವ್ಸ್ ಉಪಕ್ರಮಗಳಿದಾವೆ. ಕರ್ನಾಟಕ ಆರ್ಥಿಕತೆಯ ಅಭಿವೃದ್ಧಿ ಕುರಿತ ವಿಷಯಗಳಿದಾವೆ. ಸೊ ಕರ್ನಾಟಕ ಪರಿಸರ ಸಂಬಂಧಿ ಸಮಸ್ಯೆಗಳು, ಅಭಿವೃದ್ಧಿ ಕುರಿತ ವಿಷಯಗಳು, ಇವೆಲ್ಲವುಗಳ ಬಗ್ಗೆ ಅಟ್ಲೀಸ್ಟ್ ಒಂದಷ್ಟು ವಿಡಿಯೋಗಳನ್ನಾದ್ರೂ ಮಾಡಿಕೊಡೋ ಪ್ರಯತ್ನವಂತೂ ಮಾಡ್ತಾ ಇದ್ದೀನಿ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್, ಕಂಪ್ಯೂಟರ್ ಜ್ಞಾನ 100 ಅಂಕಗಳ 2 ಗಂಟೆ ಮತ್ತೊಂದು ಪತ್ರಿಕೆ 2 ಇರುತ್ತೆ ಅಲ್ವಾ. ಸೊ ಈಗ ನಾವು ಸ್ಟಾರ್ಟಿಂಗ್ ಯಾವ್ದ್ರಲ್ಲಿ ಮಾಡ್ತಾ ಇದೀವಿ ಅಂದ್ರೆ ಕಂಪ್ಯೂಟರ್ ಮೂಲಕ ಈ ಒಂದು ಸರಣಿಯನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಕಂಪ್ಯೂಟರ್ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೂ ಸಹಿತ ಕಂಪ್ಯೂಟರ್ನ ತಿಳಿಸ್ತಕ್ಕಂಥ ಪ್ರಯತ್ನವೂ ಕೂಡ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಚಾಪ್ಟರ್ 1 ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ MCQs. ಓಕೆ, MCQs ಮೂಲಕ ನಿಮಗೆ ಅರ್ಥ ಮಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಒಂದಷ್ಟು ಕಿರುಪರಿಚಯ. ಮೊದಲನೇ ಕ್ಲಾಸ್ ಆಗಿರೋದ್ರಿಂದ VA ಎಕ್ಸಾಮ್ಗೆ ರೆಡಿ ಆಗ್ತಾ ಇರ್ತಕ್ಕಂಥ ಸಾವಿರಾರು ಜನ ಬಂದು ನೋಡ್ತೀರಾ. ಸೊ ನಿಮ್ಗೊಂದು ಕಾನ್ಫಿಡೆನ್ಸ್ ಬೇಕು, ವೆದರ್ ವಿ ಆರ್ ಫಾಲೋಯಿಂಗ್ ಎ ರೈಟ್ ಪರ್ಸನ್ ಆರ್ ನಾಟ್ ಅಂತ ಅಲ್ವಾ. ಏನಿದೆ, ರಾಜ್ಯದ ಅತ್ಯುನ್ನತ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಒಂದಾಗಿರ್ತಕ್ಕಂಥ PSIT ಬೆಂಗಳೂರಿಂದ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿರ್ತಕ್ಕಂಥದ್ದು ಮತ್ತು ದೇಶದಲ್ಲಿಯೇ ಮೊಟ್ಟ ಮೊದಲ IIT ಆಗಿರ್ತಕ್ಕಂಥ IIT ಖರಗ್ಪುರಿಂದ MTech ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥದ್ದು
ಮತ್ತು ಏಕೈಕ ಒಂದೇ ಪ್ರಯತ್ನ ಮಾಡಿದ್ದೆ, ಅದರಲ್ಲಿ KS ಪ್ರಿಲಿಮ್ಸ್ ಪಾಸ್ ಆಗಿ ಮೇನ್ಸ್ ಪಾಸ್ ಆಗಿ ಇಂಟರ್ವ್ಯೂಗೆ ಹೋಗಿರ್ತಕ್ಕಂಥ ಅನುಭವ, ಮತ್ತೆ ಆಮೇಲೆ ಟ್ರೈಯೇ ಮಾಡಿಲ್ಲ ಇರಲಿ. ಮತ್ತು ಬೇರೆ ಬೇರೆ ಬಹಳ ಪರೀಕ್ಷೆಗಳದು ಬೆಸ್ಕಾಮ್ ಆಗಿರ್ಬೋದು, ಎಸ್ಕಾಮ್ ಆಗಿರ್ಬೋದು, ಜೆಸ್ಕಾಮ್ ಆಗಿರ್ಬೋದು, ಅಥವಾ BL ECL ಇನ್ನಿತರ ಕೇಂದ್ರ ಸರ್ಕಾರದ ಸಂಸ್ಥೆಗಳಾಗಿರ್ಬೋದು, ಅಥವಾ IBPS ನಂತ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು, ಅಥವಾ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತಹ ಎಕ್ಸಾಮ್ಸ್ ಆಗಿರ್ಬೋದು, ಇಂತಹ ವಿವಿಧ ಪರೀಕ್ಷೆಗಳನ್ನು ಪಾಸ್ ಆಗಿರ್ತಕ್ಕಂಥ ಒಂದು ಅನುಭವದ ಮೇಲೆ ಜೊತೆಗೆ ಸಾಕಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ಇದು ಆಲ್ರೆಡಿ 740 ಮೇಲೆ ವಿಡಿಯೋ, ಒಂದಕ್ಕಿಂತ ಒಂದು ಬಹಳ ಎಫರ್ಟ್ ಹಾಕಿ ಅಷ್ಟೇ ಕಾಳಜಿಯಿಂದ ಅಷ್ಟೇ ಪ್ರೀತಿಯಿಂದ ಮಾಡಿರ್ತಕ್ಕಂಥ ವಿಡಿಯೋಗಳಿದಾವೆ. ಇಲ್ಲಿ ಯಾವುದೇ ಅವಸರಕ್ಕೆ ಬಿದ್ದು ಮಾಡಿಲ್ಲ ಅನ್ನೋದನ್ನ ಗಮನಿಸಬೇಕು. ಅವಸರಕ್ಕೆ ಬಿದ್ದು ಮಾಡ್ತಕ್ಕಂಥ ಅವಶ್ಯಕತೆನೂ ನನಗಿಲ್ಲ. ಪ್ರತಿಯೊಂದು ವಿಡಿಯೋನು ಕೂಡ ಅಷ್ಟೇ ಕ್ವಾಲಿಟಿಯಿಂದ ನೋಡಿರ್ತಕ್ಕಂಥವ್ರಿಗೆ ಕೊನೆಗೆ ಒಂದು ವಾವ್ ಅನಿಸ್ಬೇಕು ಅಲ್ವಾ, ನೋಡಿ ಆಮೇಲೆ ಗೊತ್ತಾಗುತ್ತೆ. ಓಕೆ, ಇದು ಒಂದಷ್ಟು ಕಿರುಪರಿಚಯ. ಬಹಳ ಜನ ಆಲ್ರೆಡಿ ಗೊತ್ತಿರುತ್ತೆ, ಆದ್ರೂ ಕೂಡ ಹೊಸಬ್ರು ಬರ್ತಾ ಇರ್ತಾರೆ. ಈ 12th ಮುಗಿಸಿರ್ತಾರೆ, 18 ಇಯರ್ಸ್ ಆಗಿರುತ್ತೆ ಅಂತವ್ರು ಕೂಡ ಹೊಸದಾಗಿ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಬರ್ತಾ ಇರ್ತಾರೆ. ಅಂಥವ್ರಿಗೆ ಒಂದಷ್ಟು ಕಿರುಪರಿಚಯ, ಅಂಥವ್ರಿಗೆ ಒಂದು ಕಾನ್ಫಿಡೆನ್ಸ್ ಬೂಸ್ಟ್. ಓಕೆ, ನಾವು ರೈಟ್ ಪರ್ಸನ್ ಫಾಲೋ ಮಾಡ್ತಾ ಇದೀವಿ ಅನ್ನೋ ಬೂಸ್ಟ್ ಬರಬೇಕು ಅನ್ನೋ ಉದ್ದೇಶಕ್ಕೆ. ಹಾಗಾದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದ್ರೆ ಸೊ ಮುಂದಕ್ಕೆ ವಿಡಿಯೋ ನೋಡ್ಬೋದು, ಇಲ್ಲ ಅಂದ್ರೆ ಸಾಕು ಅಂದ್ಬಿಟ್ಟು ಇಲ್ಲೇ ಎಕ್ಸಿಟ್ ಆಗ್ಬೋದು. ಒಂದು ಆಪ್ಷನ್. ಎರಡನೇ ಆಪ್ಷನ್, ಇಲ್ಲ ಸರ್ ನಾವು ಫಾಲೋ ಮಾಡ್ತೀವಿ ಅನ್ನೋರಿಗೆ ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ. ಸೊ ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೆಲ್ಲ ಇದ್ದಿದ್ದೆ. ಮತ್ತು ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅಮರ್ಸ್ ಕ್ಲಾಸಸ್ ಅಂತ. ಅಮರ್ಸ್ ಕ್ಲಾಸಸ್ ಅಂತ ಟೆಲಿಗ್ರಾಮ್ ಚಾನಲ್ ನೋಡಿ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಇರುತ್ತೆ. ಹೋಗಿ ಸರ್ಚ್ ಮಾಡ್ಬೋದು, ಅಥವಾ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯಿನ್ ಕೂಡ ಆಗ್ಬೋದು. ಸೊ ಆ ಮೂಲಕ ಮತ್ತಷ್ಟು ಅಲ್ಲಿ ನೋಟಿಫಿಕೇಶನ್ಸು ಅಥವಾ ಬೇರೆ ಬೇರೆ ವಿಡಿಯೋಗಳ ಲಿಂಕ್ಗಳು, PDF-ಗಳು, ಕರೆಂಟ್ ಅಫೇರ್ಸ್ PDF ಎಲ್ಲವೂ ಕೂಡ ಸಿಗುತ್ತೆ. ಸೊ ಇದು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವಲ್ಪ ಒಂದಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಕೇಳಿ. ಇನ್ನು 100 ವಿಡಿಯೋಗಳು VA ಕ್ಲಾಸಸ್ ಅಲ್ಲಿ ಬರೋ ಎಲ್ಲ ಲಕ್ಷಣಗಳು ಇದಾವೆ ಅಂತ ಹೇಳ್ತಾ ಇದ್ದೀನಿ. ಸೊ ಅಮರ್ಸ್ ಕ್ಲಾಸಸ್ 1.7 lakh ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೋಡೋಣ ಇದು ಎಲ್ಲಿಗೆ ಹೋಗುತ್ತೆ ನೆಕ್ಸ್ಟ್. ಸಬ್ಸ್ಕ್ರೈಬರ್ಸ್ ಅಂತೂ ಸ್ವಲ್ಪ ಒಂದು ರೇಂಜಲ್ಲಿ ಇದ್ದಾರೆ, ಇರಲಿ. ಮತ್ತು 740 ವಿಡಿಯೋಸ್ ಅಂತೂ ಇದ್ದಾವೆ, ನೋಡ್ಬೋದು. ಇತ್ತೀಚೆಗೆ ಭಾರತ ರತ್ನ ಮೇಲೆ ಮಾಡಿದ್ದೆ, ಕಂಪ್ಯೂಟರ್ ಮ್ಯಾರಥಾನ್ ಅಂತ PC-ಗೆ ಒಂದು ಮಾಡಿಕೊಟ್ಟಿದ್ದೆ. ಹೀಗೆ ಸಾಕಷ್ಟು ವಿಡಿಯೋಗಳಿದ್ದಾವೆ. ಟೆಲಿಗ್ರಾಮ್ ಚಾನಲ್ ಹೆಸರು ಅಮರ್ಸ್ ಕ್ಲಾಸಸ್ ಅಂತ, ಯೂಟ್ಯೂಬ್ ಚಾನಲ್ ಹೆಸರು ಕೂಡ ಅಮರ್ಸ್ ಕ್ಲಾಸಸ್. ಸೊ ಇಲ್ಲಿ ಒಂದು 42,600 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ನೋಡ್ಬೋದು. ನೀವು ಕೂಡ ಜಾಯ್ನ್ ಆಗಿ. ಓಕೆ, ಮತ್ತು ಇಲ್ಲಿ ಒಂದಷ್ಟು ಜಾಯಿನ್ ಬಟನ್ ಇದಾವೆ. ಸಾಧ್ಯ ಆದರೆ ಸಪೋರ್ಟ್ ಮಾಡೋದಕ್ಕೆ ಮೆಂಬರ್ಶಿಪ್ನ ಕೂಡ ತೆಗೆದುಕೊಳ್ಬೋದು ಅಂತ ಹೇಳ್ತಾ, ಬೇರೆ ಬೇರೆ ವಿಡಿಯೋಗಳಿದಾವೆ. ಇವೆಲ್ಲವುಗಳು ಕೂಡ ನಿಮ್ಮ ಸಿಲೆಬಸ್ಗೆ ಅಕಾರ್ಡಿಂಗ್ ಇರ್ತವೆ. ನಿಮಗೆ ಎಷ್ಟು ಸಮಯ ಇದೆಯೋ, ಎಷ್ಟು ತಾಳ್ಮೆ ಇದೆಯೋ ಅದ್ರ ಮೇಲೆ ಬೇರೆ ಬೇರೆ ವಿಡಿಯೋಗಳನ್ನು ನೋಡಿ. ಇತ್ತೀಚೆಗೆ ಹೇಳೋದಾದ್ರೆ ಭಾರತ ರತ್ನ ಪ್ರಶಸ್ತಿಗಳ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. 5 ಭಾರತ ರತ್ನ ಪ್ರಶಸ್ತಿಗಳು, ಜೊತೆಗೆ ಎಲ್ಲಾ ಭಾರತ ರತ್ನ ಪ್ರಶಸ್ತಿಗಳ ವಿವರಣೆ ಕೂಡ ಇದೆ. ಮತ್ತೆ 2024 ಪದ್ಮ ಅವಾರ್ಡ್ಸ್ ಮೇಲೆ ವಿಡಿಯೋ ಇದಾವೆ, ಹೋಗಿ ನೋಡ್ಬೋದು. ಹೂ ಈಸ್ ಹೂ ಅಂದ್ರೆ, ಈಗ ಭಾರತದ ವಿವಿಧ ಶಾಸನಾತ್ಮಕ ಸಂಸ್ಥೆಗಳು, ಸಂವಿಧಾನಾತ್ಮಕ ಸಂಸ್ಥೆಗಳು, ನಿಯಂತ್ರಣ ಸಂಸ್ಥೆಗಳು, ಅವುಗಳ ಸ್ಥಾಪನೆ, ಅವುಗಳ ಕೇಂದ್ರ ಕಚೇರಿ, ಅವುಗಳ ಮುಖ್ಯಸ್ಥರು, ಈ ಎಲ್ಲಾ ವಿಚಾರಗಳನ್ನ ಒಂದೇ ವಿಡಿಯೋದಲ್ಲಿ ಕಟ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹೂ ಈಸ್ ಹೂ ಅಂತ ಕ್ಲಾಸ್ ನಂಬರ್ 445 ನೋಡಿ. ನಾನು ಅದಕ್ಕೋಸ್ಕರ ಕ್ಲಾಸ್ ನಂಬರ್ಗಳನ್ನ ಮೇಂಟೈನ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ನೋಡಪ್ಪ, ಕ್ಲಾಸ್ ನಂಬರ್ 445 ಹೋಗಿ ನೋಡು, ಅದರಲ್ಲಿ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳ್ತೀನಿ. ಕ್ಲಾಸ್ ನಂಬರ್ 440 ಹೋದ್ರೆ ಎಲ್ಲ ಮಿಲಿಟರಿ ಎಕ್ಸರ್ಸೈಸಸ್ ಇದಾವೆ. ಕ್ಲಾಸ್ ನಂಬರ್ 436 ಹೋದ್ರೆ ಡೇಸ್ ಅಂಡ್ ಥೀಮ್ಸ್ ಬಗ್ಗೆ ಇದೆ. ಮತ್ತು ಕ್ಲಾಸ್ ನಂಬರ್ 437 ಹೋದ್ರೆ ಇಡೀ ಎಲ್ಲಾ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಅಲ್ವಾ, ಅದು ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, IMF ಆಗಿರ್ಬೋದು, ಅಥವಾ ವಿಶ್ವಸಂಸ್ಥೆಯೇ ಆಗಿರ್ಬೋದು, ವಿಶ್ವಸಂಸ್ಥೆ ಅಂಗಸಂಸ್ಥೆಗಳಾಗಿರ್ಬೋದು, ಅಥವಾ ಭಾರತವು ಭಾಗಿಯಾಗಿರ್ತಕ್ಕಂಥ ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳು, G20 ಆಗಿರ್ಬೋದು, ಅಥವಾ ಬ್ರಿಕ್ಸ್ ಆಗಿರ್ಬೋದು, ನಮ್ಮ ಸಾರ್ಕ್ ಆಗಿರ್ಬೋದು, ಬಿಮ್ಸ್ಟೆಕ್ ಆಗಿರ್ಬೋದು, ಅಥವಾ ಭಾರತವು ಭಾಗಿಯಾಗದೇ ಇರತಕ್ಕಂತಹ G7 ಆಗಿರ್ಬೋದು, G8 ಆಗಿರ್ಬೋದು, ಅಥವಾ ಆಸಿಯಾನ್ ಸಂಸ್ಥೆ ಆಗಿರ್ಬೋದು. ಹೀಗೆ ಸಾಕಷ್ಟು ವಿಚಾರಗಳಿದ್ದಾವೆ. ಇತ್ತೀಚಿನ ಪ್ರಮುಖ GITAX 438 ಬುಕ್ಸ್ ಅಂಡ್ ಆಥರ್ಸ್, ಇಡೀ 200ಕ್ಕೂ ಅಧಿಕ ಕೃತಿಗಳ ಒಂದೇ ಕಡೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕ್ಲಾಸ್ ನಂಬರ್ 439 ಇವೆಲ್ಲವೂ ಕೂಡ ನಿಮ್ಮ 100 ಮಾರ್ಕ್ಸ್ಗಳಲ್ಲಿ ಪ್ರತಿ ಒಂದರಿಂದ ಕೂಡ ಒಂದೊಂದು ಮಾರ್ಕ್ಸ್ ಬರ್ತಕ್ಕಂಥ ವಿಡಿಯೋಗಳಾಗ್ತವೆ. ಸೊ ನೋಡಿ, COP 28 ಸ್ಪೋರ್ಟ್ಸ್ ಅವಾರ್ಡ್ಸ್ ಮೊನ್ನೆ 2-3 ಪ್ರಶ್ನೆ ಬಂದಿದ್ವು, 3-4 ಪ್ರಶ್ನೆಗಳು ಬಂದಿದ್ವು ಆಕ್ಚುಲಿ ಸ್ಪೋರ್ಟ್ಸ್ ಮೇಲೆ. ಫ್ರೀ ಕೋಚಿಂಗ್ SC ST OBC ಫ್ರೀ ಕೋಚಿಂಗ್ KA ನಡೆಸಿರ್ತಕ್ಕಂಥದ್ದು. ನಿಮ್ಮ ಎಕ್ಸಾಮ್ನು ಕೂಡ KA ನಡೆಸ್ತಾ ಇದೆ. ಬಹಳ ಕರೆಂಟ್ ಅಫೇರ್ಸ್ ಬರ್ತವೆ.
ಸ್ವಲ್ಪ ಇಂದಿನ KA ನಡೆಸಿರ್ತಕ್ಕಂಥ ಎಲ್ಲ ಪೇಪರ್ಗಳನ್ನು ನೋಡಿ. ಬಯೋಡೈವರ್ಸಿಟಿ, ಹೆರಿಟೇಜ್ ಸೈಟ್ಸ್, ಕರ್ನಾಟಕದ ಜೀವ ವೈವಿಧ್ಯ ಪರಂಪರೆಯ ತಾಣಗಳಿದ್ದಾವೆ. ಜೊತೆಗೆ ನಂಬರ್ ಸಿಸ್ಟಮ್, ಕಂಪ್ಯೂಟರ್ ಮೇಲೆ ಸಪ್ರೇಟ್ ವಿಡಿಯೋಗಳಿದ್ದಾವೆ ನೋಡಿ. ತಂತ್ರಾಂಶದ ಮೇಲೆ ಕ್ವಶನ್ ಬರುತ್ತೆ, ಕ್ರಿಪ್ಟೋ ಕರೆನ್ಸಿ ಮೇಲೆ, ಚಾಟ್ GPT ಮೇಲೆ, ಅಥವಾ ICC ವರ್ಲ್ಡ್ ಕಪ್ ಮುಗಿದಿತ್ತು ಅದ್ರ ಮೇಲೆ ವಿಡಿಯೋ ಇದೆ. 37 ನ್ಯಾಷನಲ್ ಗೇಮ್ಸ್ ಮುಗಿದಿತ್ತು ಅದ್ರ ಮೇಲೆ ವಿಡಿಯೋ ಇದೆ. ಇಸ್ರೇಲ್ ಅಂಡ್ ಪ್ಯಾಲೆಸ್ತೈನ್ ಕಾನ್ಫ್ಲಿಕ್ಟ್ ಇದು ಸ್ವಲ್ಪ essay ಮೇಲೆ ಹೋಗುತ್ತೆ. ಏಷ್ಯನ್ ಗೇಮ್ಸ್ ಮುಗಿದಿತ್ತು, ನೊಬೆಲ್ ಅವಾರ್ಡ್ಸ್ ಮೇಲೆ, ಆಸ್ಕರ್ ಅವಾರ್ಡ್ಸ್ ಮೇಲೆ, ಹೀಗೆ ಸಾಕಷ್ಟು ವಿಡಿಯೋಗಳಿದ್ದಾವೆ. ಈಗ ಕಂಪ್ಯೂಟರ್, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸರ್ ನಮ್ಗೆ ಕಂಪ್ಯೂಟರ್ ಅಂದ್ರೇ ಗೊತ್ತಿಲ್ಲ, ಏನು ಮಾಡೋದು ನಾವು ಅಲ್ವಾ? ಇಡೀ ಕಂಪ್ಯೂಟರನ್ನ ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆಗಿರಲಿ, ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಆಗಿರಲಿ, ಅಥವಾ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಆಗಿರಲಿ, ಅಥವಾ ಇನ್ಯಾವುದೋ ಡಿಪ್ಲೊಮಾ ITI ಮುಗಿಸಿ NIOS ಸರ್ಟಿಫಿಕೇಟ್ ತಗೊಂಡು ಅಪ್ಲೈ ಮಾಡ್ತಾ ಇದ್ರು ಕೂಡ ನಿಮಗೆ ಕಂಪ್ಯೂಟರ್ನ ಅಟ್ಲೀಸ್ಟ್ ಎಕ್ಸಾಮಲ್ಲಿ ಕ್ವಶನ್ ಬಂದಾಗ ಅರ್ಥ ಮಾಡ್ಕೊಂಡು ಬರೆಯೋ ಲೆವೆಲ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಸೊ ನನ್ನ ಜೊತೆ ನೀವಿರಿ, ಓಕೆ? ಆ ಕಾನ್ಫಿಡೆನ್ಸ್ ಕೊಡ್ತೀನಿ. ಡೆಫಿನೆಟ್ಲಿ ಇವತ್ತು ಮೊದಲನೇ ವಿಡಿಯೋ ಆಗಿರ್ಬೋದು, ನೋಡ್ತಾ ಹೋಗಿ. ನಿಮಗೆ ಭಾಳ ಜನ ಹೊಸವರು ಬಂದಿರೋರಿಗೆ ಗೊತ್ತಿರಲ್ಲ ಅಮರೇಶ್ ಪೋತ್ನಾಳ್ ಅಥವಾ ಅಮರ್ಸ್ ಕ್ಲಾಸಸ್ ಅಂದರೆ, ಇನ್ನು ಮುಂದೆ ತಿಳ್ಕೊಳ್ತಾ ಹೋಗ್ತೀನಿ, ಓಕೆ? ಹಾಗಾದರೆ ಇಲ್ಲಿ ನಾನು MCQಗಳ ಮೂಲಕ ಕಂಪ್ಯೂಟರ್ ಮೇಲೆ ನಿಮಗೆ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಏನಿದೆ ಕ್ವಶನ್ ನಂಬರ್ 1. ಕಂಪ್ಯೂಟರ್ ಎಂಬ ಪದವನ್ನು ಈ ಕೆಳಗಿನ ಯಾವ ಭಾಷೆಯಿಂದ ಪಡೆಯಲಾಗಿದೆ? ವೆರಿ ಸಿಂಪಲ್ ಆಗಿದೆ. ಇಲ್ಲಿ ನನ್ನ ಅಪ್ರೋಚ್ ಹೆಂಗಿರುತ್ತೆ ಅಂದರೆ, ಇಲ್ಲಿ ಕ್ವಶನ್ ಇಂಗ್ಲೀಷಲ್ಲೂ ಇರುತ್ತೆ, ಕನ್ನಡದಲ್ಲೂ ಇರುತ್ತೆ. ಯಾಕಂದರೆ BA ಕ್ಲಾಸಸ್ ಅಟೆಂಡ್ ಮಾಡ್ತಾ ಇರ್ತಕ್ಕಂಥವ್ರು ಭಾಳ ಜನ ಒಂದು ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರು ಇರ್ತೀರಾ, ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು ಇರ್ತೀರಾ, ಕಾಮರ್ಸ್ ಬ್ಯಾಕ್ಗ್ರೌಂಡ್ ಅವರು, ಅಥವಾ ಡಿಪ್ಲೊಮಾ ITI ಅಂತ ಹೇಳ್ತಾ ಇದೆ. ಹೀಗೆ ಎಲ್ರಿಗೂ ಕೂಡ ಅನುಕೂಲ ಆಗಬೇಕು ಅಲ್ವಾ? ಬರೀ ಕನ್ನಡದಲ್ಲಿ ಹೇಳಿದ್ರೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಅರ್ಥ ಆಗಲ್ಲ, ಬರೀ ಇಂಗ್ಲೀಷಲ್ಲಿ ಹೇಳಿದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೆ ಅರ್ಥ ಆಗಲ್ಲ. ಎಲ್ಲರನ್ನೂ ಸರಿದೂಗಿಸ್ತಕ್ಕಂಥ ಪ್ರಯತ್ನ ಅಮರೇಶ್ ಪೋತ್ನಾಳದಾಗಿರುತ್ತೆ. ದ ವರ್ಡ್ ಕಂಪ್ಯೂಟರ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಗ್ವೇಜ್? ಹೀಗೆ ಒಂದು ಇಂಗ್ಲೀಷ್, ಒಂದು ಕನ್ನಡ, ಪ್ಲಸ್ ಆಪ್ಷನ್ ಕೂಡ ಇಂಗ್ಲೀಷ್ ಅಂಡ್ ಕನ್ನಡ. ಅದ ನಂತರ ಆನ್ಸರ್ ನೆಕ್ಸ್ಟ್ ಪೇಜಲ್ಲಿ ಇರುತ್ತೆ. ಟ್ರೈ ಮಾಡಿ ಫಸ್ಟ್, ಸಾಧ್ಯ ಆಗುತ್ತಾ ಅಂತ ನಿಮ್ಮ ಕೈಲಿ. ಆಗದೆ ಹೋದ್ರೆ ನೆಕ್ಸ್ಟ್ ಪೇಜಲ್ಲಿ ಆನ್ಸರ್ ಅಂತ ಹೇಳ್ತೀನಿ. ಅದರ ನಂತರ ಎಕ್ಸ್ಪ್ಲನೇಷನ್ ಇರುತ್ತೆ, ಓಕೆ? ನಾನು ಮೊದಲೇ ಹೇಳ್ತಾ ಇದ್ದೀನಿ, ಎಲ್ರಿಗೂ ಅರ್ಥ ಆಗೋ ಥರ ಪಾಠ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ನಾನು ಒಬ್ಬ ಟೀಚರು ಅಲ್ವಾ? ಹಾಗಾದರೆ ಕಂಪ್ಯೂಟರ್ ಪದವನ್ನು ಯಾವ ಭಾಷೆಯಿಂದ ಪಡೆಯಲಾಗಿದೆ? ಗ್ರೀಕ್, ಇಂಗ್ಲಿಷ್, ಹಿಂದಿ, ಲ್ಯಾಟಿನ್ ಅಂದರೆ ಸರಿಯಾದ ಉತ್ತರ. ಸೊ ಲ್ಯಾಟಿನ್ ಭಾಷೆಯಿಂದ ಕಂಪ್ಯೂಟರ್ ಎಂಬ ಪದವನ್ನು ಪಡೆಯಲಾಗಿದೆ. ಸೊ ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಕಂಪ್ಯೂಟರ್ ಒಂದು ಎಲೆಕ್ಟ್ರಾನಿಕ್ ಸಾಧನ. ನೋಡಿ, ಗಮನಿಸಬೇಕು, ಇದೊಂದು ಎಲೆಕ್ಟ್ರಾನಿಕ್ ಸಾಧನ, ಇದು ನಾಟ್ ಎ ಮೆಕ್ಯಾನಿಕಲ್. ಮೆಕ್ಯಾನಿಕಲ್ ಅಂದ್ರೆ ಅದಕ್ಕೆ ಯಾವುದೇ ಎಲೆಕ್ಟ್ರಿಸಿಟಿಯನ್ನು ಸಪ್ಲೈ ಮಾಡಿರುವುದಿಲ್ಲ. ಬಟ್ ಕಂಪ್ಯೂಟರ್ಗೆ ಎಲೆಕ್ಟ್ರಿಸಿಟಿ ಬೇಕು, ಅಂದ್ರೆ ಕರೆಂಟ್ ಬೇಕು. ಕರೆಂಟ್ ಇಲ್ಲ ಅಂದ್ರೆ ಅದು ವರ್ಕ್ ಆಗಲ್ಲ ಅಲ್ವಾ? ಅದೇನ್ ಮಾಡುತ್ತೆ? ನಾವು ಹೇಳಿರ್ತಕ್ಕಂಥ ಸೂಚನೆ, ಇನ್ಸ್ಟ್ರಕ್ಷನ್ಗಳ ಪ್ರಕಾರ ಕೆಲಸ ಮಾಡುತ್ತೆ. ನೋಡಪ್ಪ, ನೀನು 2+3 ಅಂತ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಕೊಟ್ರೆ ಅದು 5 ಅಂತ ಔಟ್ಪುಟ್ ಕೊಡುತ್ತೆ ಅಲ್ವಾ? ನೋಡಿ, ಅದೊಂದು ಎಲೆಕ್ಟ್ರಾನಿಕ್ ಸಾಧನ. ಅದೇನ್ ಮಾಡುತ್ತೆ? ನಾವು ಕೊಟ್ಟಿರ್ತಕ್ಕಂಥ ಸೂಚನೆ, ಇನ್ಸ್ಟ್ರಕ್ಷನ್ಗಳು, ಮಾಹಿತಿಗಳ ಪ್ರಕಾರ ಅದು ಕೆಲಸವನ್ನು ಮಾಡಿ ಕೊನೆಗೆ ಒಂದು ಔಟ್ಪುಟ್ ಕೊಡುತ್ತೆ. ಅದು ಸರಿಯಾಗೇ ಇರುತ್ತೆ ಅಲ್ವಾ? ಅಷ್ಟೊಂದು ಇಂಟೆಲಿಜೆಂಟ್ ಡಿವೈಸ್ ಆಗುತ್ತೆ. ಇದು ಕಂಪ್ಯೂಟರ್. ಇದನ್ನ ಲ್ಯಾಟಿನ್ ಭಾಷೆಯಿಂದ ಕಂಪ್ಯೂಟರ್ ಅಂತಕ್ಕಂಥ ಪದ ಬಂದಿದೆ ಅಂತ ಹೇಳ್ತಾ ಇದೀವಿ. ಸೊ ಆಕ್ಚುಲಿ ಲ್ಯಾಟಿನ್ ಅಲ್ಲಿ ಕಂಪ್ಯೂಟರ್ ಅಂತಕ್ಕಂಥ ಒಂದು ಪದ ಇದೆ ಅಂತೆ. ಅದು ಟು ಕ್ಯಾಲ್ಕುಲೇಟ್, ಟು ಕೌಂಟ್, ಟು ಸಮ್ ಅಪ್ ಅಂತ ಬರುತ್ತೆ. ಅದರಿಂದ ನಾವು ಕಂಪ್ಯೂಟರ್ ಅಂತಕ್ಕಂಥ ಪದವನ್ನ ತೆಗೆದುಕೊಂಡಿದ್ದೀವಿ. ಸೊ ಇಷ್ಟು ನಮ್ಮ VA ಕ್ಲಾಸಸ್ಗೆ ಸಾಕು ಅಂತಕ್ಕಂಥದ್ದು ನನ್ನ ಭಾವನೆ. ಕೇಳಿರ್ತಕ್ಕಂಥದ್ದು ಇಷ್ಟೇ. ಕಂಪ್ಯೂಟರ್ ಎಂಬ ಪದವನ್ನು ಕೆಳಗಿನ ಯಾವ ಭಾಷೆಯಿಂದ ಪಡೆಯಲಾಗಿದೆ ಅಂದ್ರೆ ಲ್ಯಾಟಿನ್ ಭಾಷೆಯಿಂದ ಪಡೆಯಲಾಗಿದೆ. ಸೊ ಅರ್ಥ ಆಯ್ತು. ಇದ್ರ ಬಗ್ಗೆ ಮುಂದೆ ಬೇರೆ ಬೇರೆ ಕ್ವಶನ್ಸ್ ಬಂದಾಗ ಹೇಳ್ತಾ ಹೋಗ್ತೀನಿ, ಓಕೆ? ಸೊ ಸ್ವಲ್ಪ ನಿಧಾನವಾಗಿ ನೋಡಿ. ಇದು ಚಾಪ್ಟರ್ ವೈಸ್ ಚಾಪ್ಟರ್ ಇರುತ್ತೆ. ಸೊ ಇದು ಮೊದಲನೇದು ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಆಗಿರೋದ್ರಿಂದ ಸೊ ನೋಡ್ತಾ ಹೋಗೋಣ, ಓಕೆ? ನೆಕ್ಸ್ಟ್ ಕ್ವಶನ್ ನಂಬರ್ 2 ಅಲ್ಲಿ ಇನ್ಪುಟ್, ಔಟ್ಪುಟ್, ಮೆಮೊರಿ, ಸಂಸ್ಕರಣಾ ಸಾಧನಗಳು ಒಟ್ಟುಗೂಡಿ ಏನನ್ನ ಪ್ರತಿನಿಧಿಸುತ್ತವೆ? ಒಂದು ಇನ್ಪುಟ್ ಇದೆ, ಮತ್ತೊಂದು ಔಟ್ಪುಟ್ ಇದೆ, ಮತ್ತೊಂದು ಮೆಮೊರಿ, ಮತ್ತೊಂದು ಪ್ರೊಸೆಸಿಂಗ್ ಡಿವೈಸ್. ಇವು ಗುಂಪಾಗಿ ಸೇರಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತವೆ ಅಲ್ವಾ? ಈಗ ಕಣ್ಣು, ಮೂಗು, ಬಾಯಿ ಅಲ್ವಾ? ಸೊ ಹೀಗೆ ಇವೆಲ್ಲವೂ ಪ್ಲಸ್ ಮತ್ತೆ ಏನು ಕೈ, ಕಾಲುಗಳು, ಇವೆಲ್ಲ ಸೇರಿದ್ರೆ ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂದ್ರೆ ಮನುಷ್ಯನನ್ನ ರೆಪ್ರೆಸೆಂಟ್ ಮಾಡ್ತವೆ.
ಅದೇ ರೀತಿಯಾಗಿ ಒಂದು ಇನ್ಪುಟ್ ಡಿವೈಸ್ ಇರುತ್ತೆ, ಒಂದು ಔಟ್ಪುಟ್ ಡಿವೈಸ್ ಇರುತ್ತೆ, ಒಂದು ಮೆಮೊರಿ ಇರುತ್ತೆ, ಒಂದಷ್ಟು ಸಂಸ್ಕರಣಾ ಸಾಧನಗಳಿದಾವೆ. ಇವೆಲ್ಲವೂ ಒಟ್ಟುಗೂಡಿ ಒಂದು ಮೊಬೈಲನ್ನು ಹೇಳ್ತಾವ, ಒಂದು ಸರ್ಕ್ಯೂಟ್ ಬೋರ್ಡನ್ನು ರೆಪ್ರೆಸೆಂಟ್ ಮಾಡ್ತಾವ, ಅಥವಾ ಮಾಹಿತಿ ಸಂಸ್ಕರಣಾ ಚಕ್ರ ಇನ್ಫಾರ್ಮೇಶನ್ ಪ್ರೊಸೆಸಿಂಗ್ ಸೈಕಲ್ನ ರೆಪ್ರೆಸೆಂಟ್ ಮಾಡ್ತಾವ, ಅಥವಾ ಕಂಪ್ಯೂಟರ್ ಸಿಸ್ಟಮ್ ಅಂದರೆ ಇವೆಲ್ಲವೂ ಸೇರಿ ಕಂಪ್ಯೂಟರ್ ಸಿಸ್ಟಮನ್ನು ರೆಪ್ರೆಸೆಂಟ್ ಮಾಡ್ತವೆ. ಸೊ ಇಷ್ಟು ಕೇವಲ ನಾನು MCQ ಅನ್ನು ಹೇಳಿದೆ ಅರ್ಥ ಆಗಲ್ಲ, ಬದಲಾಗಿ ಈಗ ಸ್ವಲ್ಪ ಕಂಪ್ಯೂಟರ್ ಬಗ್ಗೆ ಇನ್ಫಾರ್ಮೇಶನ್ನ ಒಂದಷ್ಟು ಪರಿಚಯವನ್ನು ಮಾಡ್ತಾ ಹೋಗ್ತೀನಿ. ಅವಾಗ ನಿಮಗೆ ನೆಕ್ಸ್ಟ್ MCQs ಯೂಸ್ ಆಗುತ್ತೆ. ಓಕೆ, ಕಂಪ್ಯೂಟರ್ ಬಗ್ಗೆ ಬಹಳ ಜನಕ್ಕೆ ಗೊತ್ತಿರಲ್ಲ, ಬಹಳ ಜನಕ್ಕೆ ಗೊತ್ತಿರ್ತಕ್ಕಂಥವ್ರು ನೀವು ಜಸ್ಟ್ ಫಾಸ್ಟ್ ಫಾರ್ವರ್ಡ್ ಮಾಡಿ ನೋಡಿ. ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ಇದು ಮಾನಿಟರ್ ಅಂತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಮಾನಿಟರ್ ಅಲ್ವಾ. ಇದು ಸ್ವಲ್ಪ ಹಳೆ ರೀತಿಯ ಮಾನಿಟರ್ ಆಗುತ್ತೆ. ಮತ್ತು ಇಲ್ಲಿ ಕೀಬೋರ್ಡ್ ಇದೆ, ಕರೆಕ್ಟು, ಇದು ಕೀಬೋರ್ಡು. ಇಲ್ಲಿ ಸ್ಪೀಕರ್ಸ್ ಇದ್ದಾವೆ, ಇದೊಂದು ಸ್ಪೀಕರು, ಜನರಲಿ ಒಂದು ಜೋಡಿ ಸ್ಪೀಕರ್ ಇರುತ್ತೆ, ಕರೆಕ್ಟು. ಇದು ಮೌಸು, ಮತ್ತು ಇಲ್ಲೊಂದು ರೌಟರ್ ಇದೆ ಇಲ್ಲಿ, ಮತ್ತು ಇದೊಂದು ಬಾಕ್ಸ್ ಇದೆ, ಇದನ್ನು ಕ್ಯಾಬಿನೆಟ್ ಅಂತೀವಿ, ಇದನ್ನು ಕ್ಯಾಬಿನೆಟ್. ಓಕೆ, ಈ ಬಾಕ್ಸನ್ನು ಏನಂತ ಕರಿತೀವಿ, ಕ್ಯಾಬಿನೆಟ್ ಅಂತೀವಿ. ಇದರೊಳಗಡೆ ಮದರ್ ಬೋರ್ಡಲ್ಲಿ CPU ಮತ್ತು ಬೇರೆ ಬೇರೆ ಸ್ಲಾಟ್ಗಳಿರ್ತವೆ, ಮೆಮೊರಿ ಎಲ್ಲವೂ ಇರುತ್ತೆ. ನೋಡೋಣ ಅದನ್ನು ಮುಂದೆ. ಒಟ್ಟಾರೆಯಾಗಿ ಇದನ್ನು ಕಂಪ್ಯೂಟರ್ ಸಿಸ್ಟಮ್ ಅಂತೀವಿ. ನೋಡಿ, ಕಂಪ್ಯೂಟರ್ ಅಂದರೆ ಇದು. ಮತ್ತು ಈ ಕಂಪ್ಯೂಟರಲ್ಲಿ ಇನ್ಪುಟ್ ಡಿವೈಸಸ್, ಇನ್ಪುಟ್ ಸಾಧನಗಳು ಮತ್ತು ಔಟ್ಪುಟ್ ಸಾಧನಗಳು ಅಂತ ಇರ್ತವೆ. ಏನಿದು ಇನ್ಪುಟ್ ಅಂದರೆ ಮತ್ತು ಔಟ್ಪುಟ್ ಅಂದರೆ? ನೋಡಿ, ಇನ್ಪುಟ್ ಅಂದರೆ ನಾವು ಕಂಪ್ಯೂಟರ್ಗೆ ಇನ್ಫಾರ್ಮೇಶನ್ನ ಕೊಡ್ತಕ್ಕಂಥದ್ದು. ಕಂಪ್ಯೂಟರ್ಗೆ ನಾವು ಇನ್ಫಾರ್ಮೇಶನ್ನ ಕೊಡಬೇಕು, ಮಾಹಿತಿಯನ್ನು ಕೊಡಬೇಕು. ಯಾವ ಮುಖಾಂತರ ಕೊಡಬೇಕು? ಒಂದು ಕೀಬೋರ್ಡ್ನ ಮೂಲಕ, ಮತ್ತೊಂದು ಮೌಸ್ನ ಮೂಲಕ. ಅದಕ್ಕೋಸ್ಕರ ಕಂಪ್ಯೂಟರ್ನ ಒಳಗಡೆ ಮಾಹಿತಿಯನ್ನು ಕಳಿಸಲು ಬಳಸ್ತಕ್ಕಂಥ ಸಾಧನಗಳು, ಕಂಪ್ಯೂಟರ್ ಒಳಗಡೆ ಮಾಹಿತಿಯನ್ನು ಕೊಡಬೇಕಲ್ವಾ, ಕಳಿಸ್ಬೇಕಲ್ವಾ, ಅದಕ್ಕೆ ಒಂದಷ್ಟು ಡಿವೈಸಸ್ ಬೇಕು. ಆ ಡಿವೈಸ್ಗಳನ್ನು ನಾವು ಇನ್ಪುಟ್ ಡಿವೈಸಸ್ ಅಥವಾ ಇನ್ಪುಟ್ ಸಾಧನಗಳು ಅಂತೀವಿ. ಯಾವ್ಯಾವಿದಾವೆ? ಈಗ ಕೀಬೋರ್ಡ್ ಮೂಲಕ ನಾವು ಟೈಪ್ ಮಾಡಿರ್ತಕ್ಕಂಥ ಮಾಹಿತಿ ಕಂಪ್ಯೂಟರ್ನ ಒಳಗಡೆ ಹೋಗಿ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಹಾಗಾದರೆ ಮೆಮೊರಿಯಲ್ಲಿ ಸ್ಟೋರ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳು ಸೊ ಇನ್ಪುಟ್ ಡಿವೈಸ್. ಅದೇ ರೀತಿಯಾಗಿ ಮೌಸ್ನ ಮೂಲಕ ನಾವು ಕ್ಲಿಕ್ ಮಾಡ್ತೀವಿ, ಕ್ಲಿಕ್ ಮಾಡಿದಾಗ ಕೂಡ ಇನ್ಸ್ಟ್ರಕ್ಷನ್ನ ಒಳಗಡೆ ಕೊಡ್ತಾ ಇದ್ದೀವಿ, ಅದು ಕೂಡ ಇನ್ಪುಟ್ ಸಾಧನ. ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗ ಇನ್ಪುಟ್ ಡಿವೈಸಸ್ ಬಹಳ ಇದಾವೆ, ಕೇವಲ ಮೌಸ್ ಮತ್ತು ಕೀಬೋರ್ಡ್ ಅಷ್ಟೇ ಅಲ್ಲ. ಈಗ ನೆಕ್ಸ್ಟ್ ಇನ್ನೊಂದು ರೀತಿಯಿಂದ ಬರೋಣ. ಈಗ ಮೆಮೊರಿಯಲ್ಲಿ ಆಲ್ರೆಡಿ ಡೇಟಾ ಸ್ಟೋರ್ ಆಗಿದೆ. ಒಂದು ಇಮೇಜು, ಒಂದು ಮೂವಿನು, ಒಂದು ಸಾಂಗು, ಇನ್ನೊಂದು ಮತ್ತೊಂದು ಸ್ಟೋರ್ ಆಗಿದೆ ಆಲ್ರೆಡಿ. ಅದನ್ನ ಹೊರ ಜಗತ್ತಿಗೆ ಕೇಳಿಸ್ಬೇಕು, ಹೊರ ಜಗತ್ತಿಗೆ ಕಾಣಿಸ್ಬೇಕು, ಹೊರ ಜಗತ್ತಿಗೆ ತೋರಿಸ್ಬೇಕು. ಹಾಗಾದ್ರೆ ಅಂತಹ ಸಾಧನಗಳು ಅಂದ್ರೆ ಕಂಪ್ಯೂಟರ್ನಲ್ಲಿ ಆಲ್ರೆಡಿ ಸ್ಟೋರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಹೊರ ಜಗತ್ತಿಗೆ ತೋರಿಸುವ, ಹೊರ ಜಗತ್ತಿಗೆ ಕಾಣಿಸುವ, ಹೊರ ಜಗತ್ತಿಗೆ ಡಿಸ್ಪ್ಲೇ ಮಾಡ್ತಕ್ಕಂಥ ಸಾಧನಗಳನ್ನ ನಾವು ಔಟ್ಪುಟ್ ಸಾಧನಗಳು ಅಂತೀವಿ. ಈಗ ನೋಡಿ, ಮಾನಿಟರ್ ಮೇಲೆ ಇಲ್ಲೊಂದು ಇಮೇಜ್ ಕಾಣಿಸ್ತಾ ಇದೆ, ಇಲ್ಲೊಂದು ಕುದುರೆಯ ಚಿತ್ರ ಕಾಣಿಸ್ತಾ ಇದೆ. ಹಾಗಿದ್ರೆ ಮಾನಿಟರು ಆ ಕುದುರೆಯ ಚಿತ್ರ ಏನು ಮೆಮೊರಿಯಲ್ಲಿತ್ತು ಅದನ್ನು ತೋರಿಸ್ತಾ ಇದೆ ಹೊರ ಜಗತ್ತಿಗೆ. ಆದ್ದರಿಂದ ಇದನ್ನ ನಾವು ಔಟ್ಪುಟ್ ಸಾಧನ ಅಂತೀವಿ. ಅದೇ ರೀತಿಯಾಗಿ ಇಲ್ಲಿ ಸ್ಪೀಕರ್ ಇದೆ, ಸ್ಪೀಕರ್ ಮೂಲಕ ಸ್ಟೋರ್ ಆಗಿರ್ತಕ್ಕಂಥ ವಿಡಿಯೋದ ಸೌಂಡ್ ಅನ್ನ, ಆಡಿಯೋದ ಸೌಂಡ್ ಅನ್ನ ಕೇಳಿಸುತ್ತೆ ಹೊರ ಜಗತ್ತಿಗೆ. ಅದಕ್ಕೋಸ್ಕರ ದಟ್ ಈಸ್ ಆಲ್ಸೋ ಸ್ಪೀಕರ್ ಈಸ್ ಆಲ್ಸೋ ಎ ಔಟ್ಪುಟ್ ಡಿವೈಸ್. ಅದೇ ರೀತಿಯಾಗಿ ಪ್ರಿಂಟರ್ನ ಕನೆಕ್ಟ್ ಮಾಡ್ತೀರಾ, ಪ್ರಿಂಟರ್ ಈಸ್ ಆಲ್ಸೋ ಎ ಔಟ್ಪುಟ್ ಡಿವೈಸ್. ಕಂಪ್ಯೂಟರ್ನಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಮಾಹಿತಿಯನ್ನ ಹೊರ ಜಗತ್ತಿಗೆ ತೋರಿಸುತ್ತೆ. ರೈಟ್? ಇನ್ನೂ ಇದಾವೆ, ಆಮೇಲೆ ನಾನು ತೋರಿಸ್ತೀನಿ. ಒಟ್ಟಾರೆಯಾಗಿ ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಯಾವ ಯಾವ ಸಾಧನೆಗಳಿದಾವೆ ಇಡೀ ಪಿಕ್ಚರ್ ಗೊತ್ತಾಯ್ತು. ಸರ್, ನಾನು ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ದೀನಿ, ನನಗೆ ಕಂಪ್ಯೂಟರ್ ಅಂದ್ರೆ ಏನು ಗೊತ್ತಿರಲಿಲ್ವಾ? ಸೊ ಒಂದು ಸ್ವಲ್ಪ ಮಾಹಿತಿಯನ್ನ ಕೊಟ್ಟಿದ್ದೇನೆ. ಇದೇ ರೀತಿಯಾಗಿ ಕಂಪ್ಯೂಟರ್ ಮೇಲೆ ಸುಮಾರು 100 ವಿಡಿಯೋಗಳನ್ನು ಈಗ ಆಲ್ರೆಡಿ ಕಂಪ್ಯೂಟರ್ ಅವೇರ್ನೆಸ್ ಅಂತಕ್ಕಂಥ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಇದಾವೆ. ಸಾಧ್ಯ ಆದ್ರೆ ನಿಧಾನವಾಗಿ ಅಲ್ಲಿ ನೋಡ್ತಾ ಹೋಗಿ. ಓಕೆ, ಸರಿ. ಇದು ಕಂಪ್ಯೂಟರ್ ಸಿಸ್ಟಮ್. ಇಲ್ಲಿ ನೋಡಿ, ಇಲ್ಲಿ ಪ್ರಿಂಟರ್ ಇದೆ, ಇಲ್ಲಿ ಸ್ಪೀಕರ್ ಇದೆ, ಕೀಬೋರ್ಡ್ ಇದೆ, ಮೌಸ್ ಇದೆ, ಕ್ಯಾಬಿನೆಟ್ ಇದೆ, ಇಲ್ಲಿ ಸ್ಕ್ಯಾನರ್ ಇದೆ. ನೋಡಿ, ಸ್ಕ್ಯಾನರ್ ಈಸ್ ಆಲ್ಸೋ ಎ ಇನ್ಪುಟ್ ಡಿವೈಸ್. ಸ್ಕ್ಯಾನ್ ಮಾಡಿ ಅದು ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಮಾನಿಟರ್ ಇದೆ, ಅದೇ ತರ ವೆಬ್ ಕ್ಯಾಮ್ ಇದೆ. ವೆಬ್ ಕ್ಯಾಮ್ ಒಂದು ಇನ್ಪುಟ್ ಡಿವೈಸ್, ನಮ್ಮ ಚಿತ್ರವನ್ನು ತೆಗೆದುಕೊಂಡು ಕಂಪ್ಯೂಟರ್ ಒಳಗಡೆ ಸ್ಟೋರ್ ಮಾಡುತ್ತೆ. ಸೊ ಈ ರೀತಿಯಾಗಿ ನಾವು ತಿಳ್ಕೋಬಹುದು.
ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ 4 ಕಾರ್ಯಗಳ ಸರಿಯಾದ ಕ್ರಮವನ್ನ ತಿಳಿಸಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕರೆಕ್ಟ್ ಆರ್ಡರ್ ಆಫ್ ದ 4 ಮೇಜರ್ ಫಂಕ್ಷನ್ಸ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರು 4 ಪ್ರಮುಖ ಕಾರ್ಯಗಳನ್ನು ಮಾಡುತ್ತೆ. ಪ್ರಮುಖ ಕಾರ್ಯಗಳು 4. ಏನವು 4 ಅಲ್ವಾ? ಸೊ ಇದಕ್ಕೆ ಬರೋಕ್ಕಿಂತ ಮುಂಚೆ ಕಂಪ್ಯೂಟರ್ ಸಿಸ್ಟಮ್ನ ನೋಡಿದ್ವಿ. ಸೊ ಇದು CPU ಅಂತೀವಿ. ಈ CPU ಎಲ್ಲಿರುತ್ತೆ ಅಂದರೆ, ಸೊ ಇಲ್ಲಿ ಈ ಒಂದು ಏನಂತೀವಿ ನಾವು, ಮದರ್ ಬೋರ್ಡ್. ಕರೆಕ್ಟ್, ಮದರ್ ಬೋರ್ಡಲ್ಲಿ ಸಾಕಷ್ಟು ಸ್ಲಾಟ್ಗಳಿರ್ತವೆ. CPU ಒಂದು ಸಾಕೆಟ್ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಈ CPU ಎಲ್ಲಿ ಕುಳಿತಿರುತ್ತೆ ಅಂದರೆ ಇಲ್ಲಿರುತ್ತೆ. ಓಕೆ, ಇದು CPU ಸಾಕೆಟು. ಅದೇ ಥರ CPU ಫ್ಯಾನ್ ಇರುತ್ತೆ, ರ್ಯಾಮ್ ಇರ್ತವೆ, ಬೇರೆ ಬೇರೆ ಸ್ಲಾಟ್ಗಳು ಇರ್ತವೆ, ನಮ್ಮ ಮೌಸ್ ಕನೆಕ್ಟಿಂಗ್ ಪಾಯಿಂಟ್ ಇರುತ್ತೆ, ಅಥವಾ ಪೆರಿಫೆರಲ್ ಕನೆಕ್ಟರ್ಸ್ ಅಂತ ಕರಿತೀವಿ. ಮೌಸು, ಕೀಬೋರ್ಡು ಇವೆಲ್ಲವೂ ಬಂದು ಇಲ್ಲಿ ಕನೆಕ್ಟ್ ಆಗ್ತವೆ. ಹೀಗೆ ಮದರ್ ಬೋರ್ಡ್ ಒಳಗಡೆ CPU ಇರುತ್ತೆ, ಗಮನಿಸಬೇಕು. ಓಕೆ, ಸರಿ. ಅದೇ ರೀತಿಯಾಗಿ ಇನ್ಪುಟ್ ಡಿವೈಸಸ್ ನೋಡಿದ್ವಿ. ಇದು ಕೀಬೋರ್ಡ್ ಒಂದು ಇನ್ಪುಟ್ ಡಿವೈಸ್, ಮೌಸ್, ಜಾಯ್ಸ್ಟಿಕ್, ಸ್ಕ್ಯಾನರ್, ವೆಬ್ ಕ್ಯಾಮರಾ, ಮೈಕ್ರೋಫೋನ್ ಇವೆಲ್ಲವೂ ಕೂಡ ಇನ್ಪುಟ್ ಡಿವೈಸಸ್. ಮೈಕ್ರೋಫೋನ್ ಅಂದರೆ, ಈಗ ನಾನು ನನ್ನ ಆಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು ಕಂಪ್ಯೂಟರಲ್ಲಿ ಸ್ಟೋರ್ ಮಾಡೋದಕ್ಕೆ ನನ್ನದೇ ಆಗಿರ್ತಕ್ಕಂಥ ಒಂದು ಮೈಕ್ರೋಫೋನನ್ನು ಬಳಸ್ತಾ ಇದ್ದೀನಿ. ಆ ಮೂಲಕ ನೀವು ಪಾಠವನ್ನು ಕೇಳ್ಬೋದು. ಅದೇ ರೀತಿಯಾಗಿ ಇಲ್ಲಿ ವೆಬ್ ಕ್ಯಾಮ್ರಾ ಇದೆ. ಸೊ ನನ್ನ ಮುಖ, ನಾನು ಮಾತಾಡ್ತಕ್ಕಂಥ ಶೈಲಿ ಅಥವಾ ನನ್ನ ವೇಷಭೂಷಣಗಳನ್ನು ಕ್ಯಾಪ್ಚರ್ ಮಾಡಿ ಅದು ಕಂಪ್ಯೂಟರ್ಗೆ ಕೊಡುತ್ತೆ. ಸೊ ಅದು ಕೂಡ ಒಂದು ಇನ್ಪುಟ್ ಡಿವೈಸ್. ಇನ್ಪುಟ್ ಡಿವೈಸ್ ಅಂದ್ರೆ ಏನು? ಕಂಪ್ಯೂಟರ್ಗೆ ಒಳಗಡೆ ಮಾಹಿತಿಯನ್ನು ಸ್ಟೋರ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಧನಗಳು. ಸ್ಕ್ಯಾನ್ ಮಾಡಿ. ಓಕೆ, ಜಾಯ್ಸ್ಟಿಕ್ ಅಂದ್ರೆ ಏನು? ಈಗ ವಿಡಿಯೋ ಗೇಮ್ ಮಾಡಬೇಕಾದ್ರೆ ಇನ್ಪುಟ್ನ ಕೊಡ್ತೀವಿ ಕಂಪ್ಯೂಟರ್ಗೆ. ಈ ಕಡೆ ಹೋಗು, ಕಾರ್ ರೇಸ್, ಸೊ ಕಾರ್ ಈ ಕಡೆ ಕಳಿಸೋದು, ಆ ಕಡೆ ಕಳಿಸೋದು ಅಲ್ವಾ? ಈ ರೀತಿ ಆಗಿರ್ತಕ್ಕಂಥ ಜಾಯ್ಸ್ಟಿಕ್ ಇವೆಲ್ಲವೂ ಇನ್ಪುಟ್ ಡಿವೈಸ್ಗಳು. ಸೊ ಕೇಳ್ತಾರೆ ಎಕ್ಸಾಮಲ್ಲಿ, ಯಾವ್ದು ಇನ್ಪುಟ್ ಡಿವೈಸ್, ಯಾವ್ದು ಔಟ್ಪುಟ್ ಡಿವೈಸ್ ಅಂತ. ಕೆಳಗೆ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಯಾವುದು ಇನ್ಪುಟ್ ಡಿವೈಸ್, ಯಾವುದು ಔಟ್ಪುಟ್ ಡಿವೈಸ್, ಅಥವಾ ಯಾವುದು ಇನ್ಪುಟ್ ಡಿವೈಸ್ ಅಲ್ಲ. 3 ಔಟ್ಪುಟ್ ಡಿವೈಸ್ ಕೊಟ್ಟು 1 ಇನ್ಪುಟ್ ಡಿವೈಸ್ ಕೊಟ್ಟಿರ್ತಾರೆ, ಅಥವಾ 3 ಇನ್ಪುಟ್ ಡಿವೈಸ್ ಕೊಟ್ಟು 1 ಔಟ್ಪುಟ್ ಡಿವೈಸ್ ಕೊಟ್ಟಿರ್ತಾರೆ. ಈ ರೀತಿಯಾಗಿ. ಓಕೆ, ಇನ್ನು ಔಟ್ಪುಟ್ ಸಾಧನಗಳು ಅಂದ್ರೆ ಕಂಪ್ಯೂಟರ್ನಲ್ಲಿ ಆಲ್ರೆಡಿ ಸ್ಟೋರ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೊರ ಜಗತ್ತಿಗೆ ತೋರಿಸೋದು, ಕಾಣಿಸೋದು, ಕೇಳಿಸೋದು. ಯಾವುದು? ಈಗ ಮಾನಿಟರ್ ಹೊರ ಜಗತ್ತಿಗೆ ಕಾಣಿಸುತ್ತೆ, ಪ್ರಿಂಟರ್ ಹೊರ ಜಗತ್ತಿಗೆ ಪ್ರಿಂಟ್ ಮಾಡಿ ಕೊಡುತ್ತೆ, ಸ್ಪೀಕರ್ ಹೊರ ಜಗತ್ತಿಗೆ ಅಂದ್ರೆ ಔಟ್ಸೈಡ್ ವರ್ಲ್ಡ್ ಅಂದ್ರೆ ನಮಗೆ ಕೇಳಿಸುತ್ತೆ, ಹೆಡ್ಫೋನ್ ನಮಗೆ ಕೇಳಿಸುತ್ತೆ, ಪ್ರೊಜೆಕ್ಟರ್ ನಮಗೆ ಕಾಣಿಸುತ್ತೆ. ಇವೆಲ್ಲವೂ ಕೂಡ ಔಟ್ಪುಟ್ ಸಾಧನಗಳಾಗ್ತವೆ. ಓಕೆ, ಸರಿ. ಸೊ ನೆಕ್ಸ್ಟ್ ಹೋಗೋಣ. ಒಂದು ಕಂಪ್ಯೂಟರ್ನ ಬ್ಲಾಕ್ ಡಯಾಗ್ರಾಮ್ ಅಂತ ಕರಿಬಹುದು. ಏನ್ ಬ್ಲಾಕ್ ಡಯಾಗ್ರಾಮ್ ಅಂದ್ರೆ, ಈಗಿದು ಇನ್ಪುಟ್ ಯೂನಿಟ್. ಓಕೆ, ಇದು ಔಟ್ಪುಟ್ ಯೂನಿಟ್. ಅದೇ ತರ ಇಲ್ಲಿ ಮೆಮೊರಿ ಯೂನಿಟ್, ಇದು CPU ಯೂನಿಟ್. CPU ಅಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತೀವಿ. ಏನು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದರಲ್ಲಿ ಮತ್ತೆ 2 ಭಾಗ ಬರ್ತವೆ. ಒಂದು ಕಂಟ್ರೋಲ್ ಯೂನಿಟ್ ಅಂದ್ರೆ CU, ಮತ್ತೊಂದು ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ALU. ಇವು ಬೇಸಿಕ್ ಯೂನಿಟ್ಸ್ ಆಫ್ ಎ ಕಂಪ್ಯೂಟರ್. ಯಾವ್ಯಾವ ಬೇಸಿಕ್ ಯೂನಿಟ್ಸ್ ಆಫ್ ಎ ಕಂಪ್ಯೂಟರ್ ಅಂದ್ರೆ 4 ಬರುತ್ತೆ. ಒಂದು ಇನ್ಪುಟ್ ಯೂನಿಟ್, ಓಕೆ, ಎರಡನೇದು ಔಟ್ಪುಟ್ ಯೂನಿಟ್, ಮೂರನೇದು ಮೆಮೊರಿ ಯೂನಿಟ್, ಓಕೆ, ನಾಲ್ಕನೇದು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಥವಾ CPU ಯೂನಿಟ್ ಅಂತ ಕರಿಬಹುದು. ಇವು ಏನ್ ಮಾಡುತ್ತೆ ಈ 4? ಈಗ ಮೊದಲನೇದ ನಾವು ಇನ್ಪುಟ್ ಯೂನಿಟ್ ಅನ್ನ ತೆಗೆದುಕೊಂಡ್ರೆ, ಇನ್ಪುಟ್ ಯೂನಿಟ್ ಮೂಲಕ ನಾವು ಕಂಪ್ಯೂಟರ್ಗೆ ಮಾಹಿತಿಯನ್ನು ಒಳಗಡೆ ಕೊಡ್ತೀವಿ. ಈಗ ನಾನು 2+3 ಮಾಡುವಂತ ಕಂಪ್ಯೂಟರ್ಗೆ ಇನ್ಪುಟ್ ಅನ್ನ ಕೊಟ್ಟೆ. ಏನೇನಿದೆ ಇಲ್ಲಿ? ಒಂದು 2 ಮತ್ತೆ 3 ಇದೆ, 2 ನಂಬರ್ಸ್. ಇನ್ನೊಂದು ಏನ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಇನ್ಸ್ಟ್ರಕ್ಷನ್, ಒಂದು ಆಪರೇಟರ್ ಅಂತ ಕರಿತೀವಿ. ಪ್ಲಸ್ ಇಸ್ ಎ ಆಪರೇಟರ್. 2 and 3 ಆರ್ ಆಪರೆಂಡ್ಸ್. ರೈಟ್? ಏನ್ ಕೊಟ್ಟಿದ್ದೀವಿ ನಾವು? 2+3 ಕೊಟ್ಟಿದ್ದೀವಿ. ಈ 2+3 ಅನ್ನ ಕೊಟ್ಟಾಗ ಅದು ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಮೆಮೊರಿಯಲ್ಲಿ ಮತ್ತೆ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಇದೆ. ಅದನ್ನ ನಾವು ಮುಂದಿನ ಚಾಪ್ಟರ್ಗಳಲ್ಲಿ ಕಲಿತೀವಿ. ಸದ್ಯಕ್ಕೆ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ ಅನ್ಕೊಳ್ಳೋಣ. ಓಕೆ, ಸ್ಟೋರ್ ಆಯಿತು. ಈ ಕೀಬೋರ್ಡ್ಗೆ ನೀನು ಡೇಟಾವನ್ನು ತೆಗೆದುಕೊಂಡು ಮೆಮೊರಿಗೆ ಕಳಿಸು ಅಂತ ಹೇಳ್ತಕ್ಕಂಥದ್ದು, ಅಥವಾ ನೀನು ಡೇಟಾವನ್ನ ಮೆಮೊರಿಯಲ್ಲಿ ಸ್ಟೋರ್ ಮಾಡ್ಕೊ ಅಂತ ಹೇಳ್ತಕ್ಕಂಥದ್ದು, ಅಥವಾ ನೀನು ಈ 2+3 ಏನು ಮೆಮೊರಿಯಲ್ಲಿದ್ದಾವಲ್ಲ ಅದನ್ನು ತೆಗೆದುಕೊಂಡು ನೀನು
ಕ್ಯಾಲ್ಕುಲೇಷನ್ ಮಾಡುವಂತ ALUಗೆ ಹೇಳ್ತಕ್ಕಂಥದ್ದು. ನಂತರ ಬಂದಿರತಕ್ಕಂಥ ಔಟ್ಪುಟ್ ಅನ್ನು ನೀನು ಡಿಸ್ಪ್ಲೇ ಮಾಡುವಂತ ಹೇಳ್ತಕ್ಕಂಥ ಎಲ್ಲಾ ಕಾರ್ಯವನ್ನ ಕಂಟ್ರೋಲಿಂಗ್ ಅಂಡ್ ಕೋಆರ್ಡಿನೇಟಿಂಗ್ ಕೆಲಸವನ್ನು ಮಾಡ್ತಕ್ಕಂಥದ್ದೇ ಕಂಟ್ರೋಲ್ ಯೂನಿಟ್. ಅದು CPU ಒಳಗಡೆ ಇರ್ತಕ್ಕಂಥ ಒಂದು ಭಾಗ. CPU ಅಲ್ಲಿ ಇನ್ನೊಂದು ಭಾಗ ಇದೆ ALU ಅಂತ, ಅದು ಎಲ್ಲಾ ಕ್ಯಾಲ್ಕುಲೇಷನ್ ಗಳನ್ನ ಮಾಡುತ್ತೆ. ಮತ್ತು ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂಥ ಮತ್ತೊಂದು ಭಾಗವಾಗಿರ್ತಕ್ಕಂಥ ಈ ಮೆಮೊರಿ ಯೂನಿಟ್ ಏನ್ ಮಾಡುತ್ತೆ, ಎಲ್ಲಾ ಡೇಟಾವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಮತ್ತೊಂದು ಭಾಗ ಮೆಮೊರಿ ಯೂನಿಟ್ ಔಟ್ಪುಟ್ ಯೂನಿಟ್ ಏನ್ ಮಾಡುತ್ತೆ, ಅದು ಕಂಪ್ಯೂಟರ್ ನಲ್ಲಿ ಇರ್ತಕ್ಕಂಥ ಡೇಟಾವನ್ನ ಹೊರ ಜಗತ್ತಿಗೆ ತೋರಿಸುತ್ತೆ. ಹೀಗೆ ಒಟ್ಟು 4 ವಿವಿಧ ಪ್ರಮುಖ ಭಾಗಗಳನ್ನ ಕಂಪ್ಯೂಟರ್ ಒಳಗೊಂಡಿದೆ. ಇನ್ಪುಟ್ ಯೂನಿಟ್, ಔಟ್ಪುಟ್ ಯೂನಿಟ್, ಮೆಮೊರಿ ಯೂನಿಟ್, CPU ಯೂನಿಟ್. ಸೊ ಇಲ್ಲಿ ಯಾವ ಸೀಕ್ವೆನ್ಸ್ ಅಲ್ಲಿ ಕೆಲಸ ಮಾಡ್ತಾವಂದ್ರೆ, ಒಂದು ಇನ್ಪುಟ್ ಯೂನಿಟ್ ಮುಖಾಂತರ ನಾವು ಇನ್ಪುಟ್ ಅನ್ನ ಕೊಡ್ತೀವಿ, ಅದು ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ನಂತರ ಅದು ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್ ಮೂಲಕ ಕ್ಯಾಲ್ಕುಲೇಷನ್ಸ್ ಆಗಿ ಮತ್ತೆ ಅದು ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಮೆಮೊರಿಯಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಡೇಟಾವನ್ನು ಔಟ್ಪುಟ್ ಯೂನಿಟ್ ಮೂಲಕ ಹೊರ ಜಗತ್ತಿಗೆ ತೋರಿಸುತ್ತೆ. ಇದು ಒಂದು ಸೀಕ್ವೆನ್ಸ್ ಅಂದಂಗೆ. ಈಗ ನಾವು ಯಾವುದೇ ಒಂದು ರೆಸಿಪಿ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಅಡಿಗೆಯನ್ನು ಮಾಡಬೇಕಾದ್ರೆ ಅದರದ್ದೇ ಆಗಿರ್ತಕ್ಕಂಥ ಸ್ಟೆಪ್ಸ್ಗಳಿರ್ತವೆ. ಆ ಸ್ಟೆಪ್ಸ್ಗಳ ಮೂಲಕವೇ ನಾವು ಫಾಲೋ ಮಾಡಬೇಕಾಗುತ್ತೆ. ಮೊದಲಿಗೆ ಔಟ್ಪುಟ್ ಯೂನಿಟ್ ಒಂದೇ ಸಲಕ್ಕೆ ಅಡಿಗೆ ರೆಡಿ ಆಗಲ್ಲ. ಅದಕ್ಕೆ ನಾವು ಬೇಕಾಗಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕ್ಬೇಕು ಅಲ್ವಾ. ಮತ್ತೆ ಅದು ಪ್ರೋಸೆಸ್ ಆಗಬೇಕು ಅಲ್ವಾ. ಪ್ರೋಸೆಸ್ ಆಗ್ಬೇಕಂದ್ರೆ ಅದು ಬೇಯಬೇಕಾಗುತ್ತೆ ಅಥವಾ ಏನು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ಇನ್ಪುಟ್ ಅನ್ನು ಕೊಡಬೇಕಾಗುತ್ತೆ. ಕೊನೆಗೆ ಒಂದು ಅಡಿಗೆಯಾಗಿ ಒಂದು ರೆಸಿಪಿಯಾಗಿ ಹೊರ ಬರುತ್ತೆ ಅಲ್ವಾ. ಸೊ ಹೀಗೆ ಒಂದು ಸೀಕ್ವೆನ್ಸ್ ಇರುತ್ತೆ. ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ 4 ಪ್ರಮುಖ ಕಾರ್ಯಗಳು ಯಾವಂದ್ರೆ, ಒಂದು ಇನ್ಪುಟ್, ಅದನ್ನ ಪ್ರೋಸೆಸ್ ಮಾಡುತ್ತೆ, ಅದನ್ನ ಔಟ್ಪುಟ್ ಮಾಡುತ್ತೆ, ಮತ್ತೆ ಅದನ್ನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಹೀಗೆ ಇನ್ಪುಟ್, ಪ್ರೋಸೆಸ್, ಔಟ್ಪುಟ್, ಸ್ಟೋರೇಜ್ ಅಂತಕ್ಕಂಥ 4 ಪ್ರಮುಖ ಕಾರ್ಯಗಳನ್ನ ಒಂದು ಕಂಪ್ಯೂಟರ್ ಮಾಡುತ್ತದೆ. ಅರ್ಥ ಆಯ್ತು ಅನ್ಕೊಳ್ತೇನೆ. ಸೊ ಕಂಪ್ಯೂಟರ್ನ ಪ್ರಮುಖ ಕಾರ್ಯಗಳು ಏನಂದ್ರೆ, ಸೊ ಇನ್ಪುಟ್, ಪ್ರೋಸೆಸ್, ಔಟ್ಪುಟ್ ಮತ್ತು ಸ್ಟೋರೇಜ್ಗಳಾಗುತ್ತೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಇದೆ. ಜೊತೆಗೆ ಕಂಪ್ಯೂಟರ್ನ ವಿವಿಧ ಭಾಗಗಳ್ಯಾವ್ಯಾವು ಮತ್ತು CPU ಅಂದ್ರೇನು, ಮದರ್ ಬೋರ್ಡ್ ಅಂದ್ರೇನು, ಜೊತೆಗೆ ಇನ್ಪುಟ್ ಡಿವೈಸಸ್, ಔಟ್ಪುಟ್ ಡಿವೈಸಸ್ ಯಾವುವು ಮತ್ತು ಕಂಪ್ಯೂಟರ್ನ ಇಡೀ ಪ್ರಮುಖ ವರ್ಕಿಂಗ್ ಫಂಕ್ಷನಾಲಿಟಿಯನ್ನು ನೋಡಿದ್ವಿ. ಮತ್ತು ಇಲ್ಲಿ ಪ್ರೈಮರಿ ಮತ್ತು ಸೆಕೆಂಡರಿ ಮೆಮೊರಿ ಅಂತ ಹೇಳ್ತಾ ಇದೆ ಅಲ್ವಾ. ಪ್ರೈಮರಿ ಮೆಮೊರಿಯಲ್ಲಿ 2 ಪ್ರಮುಖ ವಿಧ ಇದೆ. ಒಂದು ರ್ಯಾಮ್ ಅಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಮತ್ತೊಂದು ರೋಮ್ ಅಂತ ರೀಡ್ ಓನ್ಲಿ ಮೆಮೊರಿ. ಇದೇನ್ ಮಾಡುತ್ತೆ ಅಂತ ನಾನು ಮೆಮೊರಿ ಅಂತಕ್ಕಂಥ ಒಂದು ಚಾಪ್ಟರ್ ಅಲ್ಲಿ ಕಂಪ್ಲೀಟ್ ಹೇಳ್ತೀನಿ. ಒಟ್ಟಾರೆಯಾಗಿ ಮೆಮೊರಿಯಲ್ಲಿ 2 ವಿಧ ಇದೆ. ಒಂದು ಪ್ರೈಮರಿ ಮೆಮೊರಿ, ಮತ್ತೊಂದು ಸೆಕೆಂಡರಿ ಮೆಮೊರಿ ಅನ್ನೋದನ್ನ ತಿಳ್ಕೊಳ್ಳಿ. ಸೆಕೆಂಡರಿ ಮೆಮೊರಿ ಅಂದ್ರೆ ಹಾರ್ಡ್ ಡಿಸ್ಕ್ ಆಗಿರ್ಬೋದು, ಪೆನ್ ಡ್ರೈವ್ ಆಗಿರ್ಬೋದು, ಅಥವಾ CD ಡ್ರೈವ್ಗಳಾಗಿರ್ಬೋದು, ಇವೆಲ್ಲವೂ, ಅಥವಾ ಫ್ಲಾಫಿ ಡ್ರೈವ್ ಅಂತ ಹಿಂದೆ ಇತ್ತು, ಅದು ಕೂಡ ಎಲ್ಲವೂ ಸೆಕೆಂಡರಿ ಮೆಮೊರಿ ಆಗುತ್ತೆ. ಸೆಕೆಂಡರಿ ಮೆಮೊರಿ ಅಂತಕ್ಕಂಥದ್ದು ಒಂದು ಪರ್ಮನೆಂಟ್ ಮೆಮೊರಿ ಆಗುತ್ತೆ. ಬಹಳ ಸ್ಟೋರೇಜ್ ಜಾಸ್ತಿ ಇರುತ್ತೆ, ಆದ್ರೆ ಕಾಸ್ಟ್ ಬಹಳ ಕಮ್ಮಿ ಇರುತ್ತೆ. ಆದ್ರೆ ಪ್ರೈಮರಿ ಮೆಮೊರಿ ಅಂತ ಬಂದಾಗ ರಾಮ್ಗಳು, ಸೊ ಇವು ಒಂಥರ ಏನು ಕಾಸ್ಟ್ ಜಾಸ್ತಿ ಇರ್ತವೆ. ಮತ್ತೆ ಪ್ರೈಮರಿ ಮೆಮೊರಿಯಲ್ಲಿ 2 ಟೈಪ್ ಇದೆ, ರ್ಯಾಮ್ ಮತ್ತು ರಾಮ್. ರಾಮ್ ಅನ್ನೋದು ಒಂದು ಪರ್ಮನೆಂಟ್ ಮೆಮೊರಿ, ಆದ್ರೆ ರ್ಯಾಮ್ ಅನ್ನೋದು ಒಂದು ವೋಲಟೈಲ್ ಮೆಮೊರಿ ಅಥವಾ ಟೆಂಪ್ರರಿ ಮೆಮೊರಿ ಆಗುತ್ತೆ. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾನು ಮುಂದೆ ಕೊಡ್ತಾ ಹೋಗ್ತೇನೆ. ಇಲ್ಲಿ ನಾವು ಜಸ್ಟ್ ಕಂಪ್ಯೂಟರ್ನ ಬಗ್ಗೆ ಚಿತ್ರಣ, ಅದರ ಇನ್ಪುಟ್ ಏನು, ಔಟ್ಪುಟ್ ಏನು, ಅದನ್ನ ಯಾರು ಕಂಡುಹಿಡಿದ್ರು, ಯಾವಾಗ ಕಂಡುಹಿಡಿದ್ರು, ಕಂಪ್ಯೂಟರ್ ನಲ್ಲಿ ವಿಧಗಳು ಯಾವ್ಯಾವು, ಸೂಪರ್ ಕಂಪ್ಯೂಟರ್ ಅಂದ್ರೇನು, ಅಥವಾ ಮಿನಿ ಕಂಪ್ಯೂಟರ್ ಅಂದ್ರೇನು, ಮೈಕ್ರೋ ಕಂಪ್ಯೂಟರ್ ಅಂದ್ರೇನು, CPU ಅಂದ್ರೇನು, ALU ಅಂದ್ರೇನು, ಅಥವಾ ಇನ್ಪುಟ್ ಔಟ್ಪುಟ್ ಡಿವೈಸಸ್ ಗಳ ಬಗ್ಗೆ ಮಾಹಿತಿ, ಹೀಗೆ ಒಂದಷ್ಟು ಬೇಸಿಕ್ಸ್ ಅನ್ನ ಈ ಒಂದು ಚಾಪ್ಟರ್ ನಾವು ಕಲಿತಾ ಹೋಗ್ತೀವಿ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ಜೊತೆಗೆ ಇನ್ಪುಟ್ ಡಿವೈಸ್ಗಳ ಮತ್ತಷ್ಟು ಡೀಟೇಲ್ಸ್ ಇದೆ. ಎಕ್ಸ್ಟರ್ನಲ್ ಡಿವೈಸಸ್ ಅಂದ್ರೇನು, ಯಾವ್ಯಾವ ಇದಾವೆ, ಎಲ್ಲವೂ ಕೂಡ ಇಲ್ಲಿದೆ ನೋಡ್ಬೋದು. ಸೊ ಇಷ್ಟು ಕಂಪ್ಯೂಟರ್ ಬಗ್ಗೆ ಮಾಹಿತಿ. ಅದೀಗ ಇದನ್ನೇ ಬಳಸ್ಕೊಳ್ತಾ ನಾನು MCQಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಮತ್ತೆ ಅಲ್ಲಿ ಮತ್ತಷ್ಟು ಎಕ್ಸ್ಪ್ಲನೇಷನ್ ಕೊಡ್ತೀನಿ. ನನ್ನ ಜವಾಬ್ದಾರಿ ನಿಮಗೆ ಕಂಪ್ಯೂಟರ್ನ ಕಲಿಸೋದಾಗಿದೆ ಅಲ್ವಾ. ಸೊ ನೀವು ನಿಧಾನವಾಗಿ ತಾಳ್ಮೆಯಿಂದ ಕೇಳೋದು ನಿಮ್ಮ ಜವಾಬ್ದಾರಿ ಆಗುತ್ತೆ. ಓಕೆ, ಹಾಗಾದ್ರೆ ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 4 ಏನಿದೆ, ಡೇಟಾವನ್ನ ಸಂಗ್ರಹಿಸಿ ನಂತರ ಅದನ್ನ ಮಾಹಿತಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ಏನೆಂದು ಕರೆಯಲಾಗುತ್ತದೆ? ಕಲೆಕ್ಟಿಂಗ್ ದ ಡೇಟಾ ಅಂಡ್ ಕನ್ವರ್ಟಿಂಗ್ ಇಟ್ ಇಂಟು ಇನ್ಫಾರ್ಮೇಶನ್ ಇಸ್ ಕಾಲ್ಡ್. ಈಗ ಡೇಟಾ ಇದೆ, ಈಗ ಸಪೋಸ್ ಒಂದಷ್ಟು ನಂಬರ್ಸ್ ಇದಾವೆ. ಏನ್ ನಂಬರ್ಸ್ ಅಂದ್ರೆ ದೇಶದ ವಿವಿಧ ರಾಜ್ಯಗಳ ಜನಸಂಖ್ಯೆ. ಈಗ ಕರ್ನಾಟಕದ ಜನಸಂಖ್ಯೆ ಎಷ್ಟು ಕೋಟಿ ಇದೆ, ಅಥವಾ ಉತ್ತರ ಪ್ರದೇಶದ ಜನಸಂಖ್ಯೆ ಎಷ್ಟು ಕೋಟಿ ಇದೆ,
ರಾಜಸ್ಥಾನ ಜನಸಂಖ್ಯೆ ಎಷ್ಟು, ಹೀಗೆ ಒಂದಷ್ಟು ಎಲ್ಲ ರಾಜ್ಯಗಳ ಜನಸಂಖ್ಯೆ ಅನ್ಕೊಳ್ಳೋಣ. ಆಮೇಲೆ ಇದು ಮಾಹಿತಿ ಆಗುತ್ತೆ. ಆಕ್ಚುಲಿ ಇದನ್ನ ಡೇಟಾ ಅಂತೀವಿ. ಓಕೆ, ಇದು ಡೇಟಾವನ್ನ ಇನ್ಫಾರ್ಮೇಶನ್ ಆಗಿ ಕನ್ವರ್ಟ್ ಮಾಡೋದಂದ್ರೆ ಯಾವ ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ, ನಂತರ 2ನೇ ಸ್ಥಾನದಲ್ಲಿ ಯಾವುದು, 3ನೇ ಸ್ಥಾನ, ಇದು ಮಾಹಿತಿ. ನೋಡಿ, ಇಲ್ಲಿ ಡೇಟಾ ಮತ್ತು ಇನ್ಫಾರ್ಮೇಶನ್ ಇವೆರಡರಲ್ಲೂ ಸಾಕಷ್ಟು ವ್ಯತ್ಯಾಸ ಇದೆ. ಡೇಟಾ ಅಂದ್ರೆ ಜಸ್ಟ್ ಕಲೆಕ್ಷನ್ ಆಫ್ ಇನ್ಫಾರ್ಮೇಶನ್ ಆಗಿರುತ್ತೆ. ಅದರಲ್ಲಿ ಯಾವುದೇ ಒಂದು ಇನ್ಸೈಟ್ಸ್ ಇರೋದಿಲ್ಲ. ಅಂದ್ರೆ ಈಗ ರಾ ಡೇಟಾ ಅಂತ ಕರಿತೀವಿ. ಆ ರಾ ಡೇಟಾವನ್ನ ಮಾಹಿತಿಯಾಗಿ ಕನ್ವರ್ಟ್ ಮಾಡಬೇಕು. ಮಾಹಿತಿ ಅಂದ್ರೆ ಅದರಲ್ಲಿ ಯಾವ್ದು ದೊಡ್ಡದು, ಯಾವ್ದು ಚಿಕ್ಕದು, ಯಾವುದು ಟ್ರೆಂಡ್ ಯಾವ ತರ ಇದೆ, ಏರಿಕೆ ಕ್ರಮದಲ್ಲಿ ಇದೆಯಾ, ಇಳಿಕೆ ಕ್ರಮದಲ್ಲಿ ಇದೆಯಾ, ಅಥವಾ ಎಷ್ಟು ಹೆಚ್ಚಾಗಿದೆ, ಎಷ್ಟು ಪರ್ಸೆಂಟೇಜ್, ಈ ರೀತಿಯಾಗಿ ಡೇಟಾದಿಂದ ಅದನ್ನ ಸರಿಯಾಗಿ ನಾವು ಸಂಸ್ಕರಣೆ ಮಾಡಿ ಪ್ರೋಸೆಸ್ ಮಾಡಿ ಒಂದು ಮಾಹಿತಿಯನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀವಿ. ಸೊ ಆ ಪ್ರೋಸೆಸ್ ಅನ್ನ ನಾವು ಪ್ರೊಸೆಸಿಂಗ್ ಅಂತೀವ, ಇಂಪೋರ್ಟಿಂಗ್ ಅಂತೀವ, ಕಂಪೈಲಿಂಗ್ ಅಂತೀವ, ಎಕ್ಸ್ಪೋರ್ಟಿಂಗ್ ಅಂತೀವ. ಅಂದ್ರೆ ಆಲ್ರೆಡಿ ಹೇಳಿದೆ. ಸೊ ಪ್ರೊಸೆಸಿಂಗ್ ಅಂತೀವಿ. ಅಂದ್ರೆ ಡೇಟಾವನ್ನು ಪ್ರೋಸೆಸ್ ಮಾಡಿದಾಗ ಬರ್ತಕ್ಕಂಥದ್ದೇ ನಮಗೆ ಇನ್ಫಾರ್ಮೇಶನ್ ಅಥವಾ ಮಾಹಿತಿ ಆಗುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ಡೇಟಾ ಅದು ಮಾಹಿತಿ ಆಗುತ್ತೆ. ನೆಕ್ಸ್ಟ್ ಇನ್ಫಾರ್ಮೇಶನ್, ಅದನ್ನ ಮತ್ತೇನಾದ್ರೂ ನಾವು ನಾಲೆಜ್ ಆಗಿ ಕನ್ವರ್ಟ್ ಮಾಡ್ಬೋದು. ಹೀಗೆ ಡೇಟಾ, ಇನ್ಫಾರ್ಮೇಶನ್ ಅಂಡ್ ನಾಲೆಜ್, ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್. ನೋಡೋದಕ್ಕೆ ಒಂದೇ ತರ ಅನ್ಸುತ್ತೆ. ಓಕೆ, ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಡೇಟಾವನ್ನ ಸಂಗ್ರಹಿಸಿ ನಂತರ ಅದನ್ನ ಮಾಹಿತಿಯಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನ ನಾವು ಪ್ರೊಸೆಸಿಂಗ್ ಅಂತೀವಿ. ಓಕೆ, ನೆಕ್ಸ್ಟ್, ಕಂಪ್ಯೂಟರ್ ನಿರ್ವಹಿಸಲು ಸಾಧ್ಯವಿಲ್ಲದೆ ಇರತಕ್ಕಂಥದ್ದು. ಕಂಪ್ಯೂಟರ್ ಕೆನ್ ನಾಟ್ ಪರ್ಫಾರ್ಮ್. ಕಂಪ್ಯೂಟರ್ ಏನ್ ಮಾಡ್ಬೋದು? ಇನ್ಪುಟ್ ಅನ್ನ ತೆಗೆದುಕೊಂಡು ಪ್ರೊಸೆಸ್ ಮಾಡ್ಬೋದು, ಔಟ್ಪುಟ್ ಅನ್ನ ಕೊಡ್ಬೋದು, ಪ್ರೊಸೆಸಿಂಗ್ ಮಾಡ್ಬೋದು. ಆದ್ರೆ ಅದು ಥಿಂಕಿಂಗ್ ಮಾಡಕ್ಕಾಗಲ್ಲ, ಚಿಂತನೆ ಮಾಡೋದಕ್ಕೆ ಆಗಲ್ಲ ಅನ್ನೋದು ಇಲ್ಲಿ ಪ್ರಶ್ನೆ ಅಲ್ವಾ. ಇವತ್ತೇನು ಚಿಂತನೆ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಇತ್ತೀಚೆಗೆ ಎಲಾನ್ ಮಸ್ಕ್ ಹೇಳ್ತಾ ಇದ್ರು, ತಮ್ಮ ಕಂಪನಿ ನ್ಯೂರಾಲಿಂಕ್ ಅವರು ಏನ್ ಮಾಡಿದ್ದಾರೆ, ಹ್ಯೂಮನ್ ಬ್ರೈನ್ಸ್ಗೆ ಚಿಪ್ ಅನ್ನು ಅಳವಡಿಸಿದೀವಿ. ಆ ಮೂಲಕ ಅದೇನ್ ಮಾಡುತ್ತಂತೆ, ಜಸ್ಟ್ ನಾವೇನು ಮನಸ್ಸಲ್ಲಿ ಏನ್ ಥಿಂಕ್ ಮಾಡ್ತಾ ಇದ್ದೀವಿ ಅದು ಈಗ ಮೊಬೈಲ್ ಇಟ್ಕೊಂಡಿದ್ದೀವಿ ಅಥವಾ ಅದಕ್ಕೆ ಒಂದು ಆ ಚಿಪ್ಗೆ ಏನು ಕನ್ವರ್ಟ್ ಮಾಡಿ ಯಾವ್ದಾರ ಒಂದು ಲಿಂಕ್ ಅನ್ನು ಕೊಟ್ಟರೆ ನಾವೇನು ಮನಸ್ಸಲ್ಲಿ ಏನು ಅನ್ಕೊಳ್ತಾ ಇದೀವಿ ಅದು ಆಗ್ತಾ ಇರುತ್ತೆ. ಈಗ ಸಪೋಸ್ ನಾನು ಮೊಬೈಲ್ ಇಟ್ಕೊಂಡಿದ್ದೀನಿ, ಓಪನ್ ಯೂಟ್ಯೂಬ್ ಅಂತ ನಾನು ಮನಸ್ಸಲ್ಲಿ ಅನ್ಕೊಂಡ್ರೆ ಯೂಟ್ಯೂಬ್ ಓಪನ್ ಆಗುತ್ತೆ. ಓಪನ್ ಅಮರ್ಸ್ ಕ್ಲಾಸಸ್ ಸರ್ದು ಯೂಟ್ಯೂಬ್ ಚಾನಲ್ ಅನ್ಕೊಂಡ್ರೆ ಅದು ತಾನೇ ಓಪನ್ ಆಗುತ್ತೆ. ನಾವು ಟೈಪ್ ಮಾಡೋದು ಬೇಕಾಗಿಲ್ಲ, ವಾಯ್ಸಲ್ಲಿ ಹೇಳೋದು ಬೇಕಾಗಿಲ್ಲ, ಏನಿಲ್ಲ. ನಾವು ಥಿಂಕ್ ಮಾಡಿದ್ರೆ ಸಾಕು ಅದು ಆಗಬೇಕು. ಸೊ ಆ ರೀತಿಯಾಗಿ ಮುಂದೆ ಬರ್ತಾ ಇದ್ದೇವೆ ಕಂಪ್ಯೂಟರ್. ನೋಡೋಣ. ಸದ್ಯಕ್ಕಂತೂ ಕಂಪ್ಯೂಟರ್ ಕ್ಯಾನ್ ನಾಟ್ ಪರ್ಫಾರ್ಮ್ ಥಿಂಕಿಂಗ್. ಸದ್ಯಕ್ಕಂತೂ ಅದು ಚಿಂತನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಮಷಿನ್ ಲರ್ನಿಂಗ್ ಅಂತ ಬರ್ತಾ ಇದೆ, ಡೀಪ್ ಲರ್ನಿಂಗ್ ಅಂತ ಬರ್ತಾ ಇದ್ದೇವೆ, ನ್ಯೂರಲ್ ನೆಟ್ವರ್ಕ್ಸ್ ಬರ್ತಾ ಇದ್ದೇವೆ. ಈ ಎಲ್ಲ ಟೆಕ್ನಾಲಜೀಸ್, ಈವನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೇರಿಸಿದಂತೆ ಇವೆಲ್ಲವುಗಳು ಮೋಸ್ಟ್ಲಿ ಮುಂದೆ ಕಂಪ್ಯೂಟರ್ ಕೂಡ ಚಿಂತನೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ನೋಡೋಣ. ಸದ್ಯಕ್ಕಂತೂ ಇದು ಔಟ್ಪುಟ್. ಸರಿ, ನೆಕ್ಸ್ಟ್ ಹೋಗೋಣ. ಕ್ವಶನ್ ನಂಬರ್ 6. ಒಂದು ಕಂಪ್ಯೂಟರ್ ಯಾವುದನ್ನು ನಿರ್ವಹಿಸಲು ಸಾಧ್ಯವಿಲ್ಲ? ಕಂಪ್ಯೂಟರ್ ಕೆನಾಟ್ ಪರ್ಫಾರ್ಮ್ ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಅಂದ್ರೆ ಅದು ಅಡಿಷನ್ ಮಾಡ್ಬೋದಾ? ಹೌದು. 2+3 ಅಂತ ಕೊಟ್ಟರೆ ಆಡ್ ಮಾಡುತ್ತೆ. ಅದು 2-3 ಅಂತ ಕೊಟ್ಟರೆ ಹೌದು -1 ಅಂತ ಆನ್ಸರ್ ಕೊಡುತ್ತೆ. 2+3 ಅಂತ ಕೊಟ್ಟರೆ 5 ಅಂತ ಕೊಡುತ್ತೆ. ವೆರಿ ಈಸಿ. ಅದು ಡಿವಿಷನ್ ಮಾಡ್ಬೋದು. 2/3 ಅಂತ ಕೊಟ್ಟರೆ ಎಷ್ಟು ಕೊಡುತ್ತೆ ಅಂತ ಗೊತ್ತಿದೆ ನಿಮಗೆ. ಅದು ಕೇಕ್ ಅನ್ನು ತಯಾರಿಸುತ್ತಾ? ಬೇಕೆ ಕೇಕ್ ಅಂದ್ರೆ ಇಲ್ಲ, ಕಂಪ್ಯೂಟರ್ ತಯಾರಿಸೋದಿಲ್ಲ ಬೇಕೆ ಕೇಕ್ ಅಂದ್ರೆ. ಓಕೆ, ಸದ್ಯಕ್ಕೆ. ಸೊ ಅದ್ರ ಎಕ್ಸ್ಟ್ರಾ ಮಾಹಿತಿ ಇಲ್ಲಿ ಇರುತ್ತೆ. ನಿಧಾನವಾಗಿ ನೀವೇ ಪಾಸ್ ಮಾಡಿಕೊಂಡು ಬೇರೆ ಬೇರೆ ನೋಡ್ಕೊಳ್ಳಿ. ನಾನು ಆ ಕ್ವಶನ್ಗೆ ಎಷ್ಟು ಬೇಕು ಮತ್ತು ವಿಲೇಜ್ ಅಕೌಂಟೆಂಟ್ ಅಥವಾ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಲೆವೆಲ್ಗೆ ಎಷ್ಟು ಕಂಪ್ಯೂಟರ್ ಬಗ್ಗೆ ಕೇಳ್ಬೋದು ಅಷ್ಟನ್ನು ಮಾತ್ರ ಹೇಳ್ತಾ ಹೋಗ್ತೇನೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7. ಪಾರ್ಟ್ ನಂಬರ್ ಡಿಸ್ಕ್ರಿಪ್ಷನ್, ನಂಬರ್ ಆಫ್ ಪಾರ್ಟ್ಸ್, ಆರ್ಡರ್ಡ್ ಆರ್ ಎಕ್ಸಾಂಪಲ್ಸ್ ಆಫ್. ಪಾರ್ಟ್ ಸಂಖ್ಯೆ, ವಿವರಣೆ, ಆರ್ಡರ್ ಮಾಡಿರ್ತಕ್ಕಂಥ ಭಾಗಗಳು, ಇವೆಲ್ಲವುಗಳನ್ನ ಕಂಪ್ಯೂಟರ್ ಕೊಟ್ಟಾಗ ಅದೇನ್ ಮಾಡುತ್ತೆ? ಬೇರೆ ಬೇರೆ ಡೀಟೇಲ್ಸ್ ಅನ್ನ ಪ್ರೋಸೆಸ್ ಮಾಡುತ್ತೆ. ಇವುಗಳನ್ನ ಅಲ್ಲ, ಇಲ್ಲಿ ಪಾರ್ಟ್ ಸಂಖ್ಯೆ, ವಿವರಣೆ, ಆರ್ಡರ್ ಮಾಡಿರುವ ಭಾಗಗಳ ಸಂಖ್ಯೆ ಇವೆಲ್ಲವೂ ಇನ್ಪುಟ್ ಆಗುತ್ತೆ. ಆಕ್ಚುಲಿ ಇವೆಲ್ಲವೂ ಇನ್ಪುಟ್. ಇಲ್ಲಿ ರಾಂಗ್ ಬಂದಿದೆ, ಪ್ರೊಸೆಸಿಂಗ್ ಅಂತ ಅಲ್ಲ, ಇದನ್ನ ನೆಕ್ಸ್ಟ್ ಪ್ರೋಸೆಸ್ ಮಾಡುತ್ತೆ. ಇವೆಲ್ಲವೂ ಇನ್ಪುಟ್ ಆಗುತ್ತೆ. ಕ್ವಶನ್ ನಂಬರ್ 8. ಕಂಪ್ಯೂಟರ್ಗಳ ಪ್ರಯೋಜನಗಳು ಏನು? ಬೆನಿಫಿಟ್ಸ್ ಆಫ್ ಕಂಪ್ಯೂಟರ್. ಸೊ ಸರಿಯಾದ ಉತ್ತರ ಇದೇನ್ ಮಾಡುತ್ತೆ? ವೆರಿ ಫಾಸ್ಟ್ and can store huge amount of data. ಅಲ್ಲ, ಇದು ಕೂಡ ಪ್ರೊವೈಡ್ ಅಕ್ಯುರೇಟ್ ಔಟ್ಪುಟ್. ಐದರ್ ಇನ್ಪುಟ್ ಈಸ್ ಕರೆಕ್ಟ್. ಇಲ್ಲ, ಇನ್ಪುಟ್ ಕರೆಕ್ಟ್ ಕೊಟ್ರೆ ಔಟ್ಪುಟ್ ಕರೆಕ್ಟ್ ಕೊಡುತ್ತೆ. ಇಲ್ಲದೆ ಹೋದ್ರೆ ನಮ್ಮ ಪ್ರೋಗ್ರಾಮ್ ಸರಿಗಿಲ್ಲ ಅಂದ್ರೆ ಅದು ರಾಂಗ್ ಔಟ್ಪುಟ್ ಕೊಡುತ್ತೆ. ಇದು
ಥಿಂಕ್ ಅಬೌಟ್ ಪ್ರೊಸೆಸಿಂಗ್ ಅಂದರೆ ಇದು ತಪ್ಪಾಗುತ್ತೆ. ಸೊ ಹಾಗಾಗಿ ವೆರಿ ಫಾಸ್ಟ್ ಇದೆ ಕಂಪ್ಯೂಟ್ರು ಮತ್ತು ಇಟ್ ಕ್ಯಾನ್ ಸ್ಟೋರ್ ಯೂಸ್ ಅಮೌಂಟ್ ಆಫ್ ಡೇಟಾ, ಬಹಳ ಡೇಟಾವನ್ನು ಸಂಗ್ರಹಣೆ ಕೂಡ ಮಾಡ್ಬೋದು. ಹಾಗಾಗಿ ಕಂಪ್ಯೂಟರ್ನ ಪ್ರಯೋಜನ. ಸೊ ನೆಕ್ಸ್ಟ್, ಸಂಸ್ಕರಿಸದ ವಸ್ತುಗಳ ಸಂಗ್ರಹವನ್ನು ಏನಂತ ಕರಿತೀವಿ? ಕಲೆಕ್ಷನ್ ಆಫ್ ಅನ್ಪ್ರೋಸೆಸ್ಡ್ ಐಟಮ್. ಈಗ ಆಲ್ರೆಡಿ ಹೇಳ್ತಾ ಇದ್ವಿ, ಡೇಟಾ, ಇನ್ಫಾರ್ಮೇಷನ್ ಮತ್ತು ನಾಲೆಜ್ ಅಲ್ವಾ. ಸೊ ಅನ್ಪ್ರೋಸೆಸ್ಡ್ ಇನ್ಫಾರ್ಮೇಷನ್ ಐಟಮ್ಸನ್ನು ನಾವು ಡೇಟಾ ಅಂತ ಕರಿತೀವಿ. ಅದು ಪ್ರೋಸೆಸ್ ಆದಾಗ ಇನ್ಫಾರ್ಮೇಷನ್ ಆಗುತ್ತೆ. ಆ ಇನ್ಫಾರ್ಮೇಷನಿಂದ ಏನೋ ಒಂದು ಲೈಟ್ನಿಂಗ್ ಆಗುತ್ತೆ, ಅಥವಾ ಏನಂತೀವಿ ನಾವು, ಏನೋ ಒಂದು ನಮ್ಮ ನಾಲೆಜ್ ಗೇನ್ ಆಗುತ್ತೆ. ಆ ನಾಲೆಜ್ ಇನ್ಫಾರ್ಮೇಷನ್ ನಂತರ ಬರುತ್ತೆ. ಎಲ್ಲರ ಹತ್ರ ಇನ್ಫಾರ್ಮೇಷನ್ ಇರುತ್ತೆ, ಆದರೆ ನಾಲೆಜ್ ಅನ್ನೋದು ಎಲ್ಲ ಹತ್ರ ಇರಲ್ಲ. ಎಲ್ಲರ ಹತ್ರ ಡೇಟಾ ಇರುತ್ತೆ, ಎಲ್ಲರ ಹತ್ರ ಇನ್ಫಾರ್ಮೇಷನ್ ಇರಲ್ಲ. ಇನ್ಫಾರ್ಮೇಷನ್ ಇದೆ ಅಂದ ಮಾತ್ರಕ್ಕೆ ನಾಲೆಜ್ ಇರಲ್ಲ. ಸೊ ಗಮನಿಸಬೇಕು. ಅದಕ್ಕೋಸ್ಕರ ಸಂಸ್ಕರಿಸದೇ ಇರ್ತಕ್ಕಂಥ ಅನ್ಪ್ರೋಸೆಸ್ಡ್ ಐಟಮ್ಸ್ ಅಂದರೆ ಅದು ಡೇಟಾ ಆಗುತ್ತೆ. ಸಂಸ್ಕರಿಸಿದ್ರೆ ಇನ್ಫಾರ್ಮೇಷನ್ ಆಗುತ್ತೆ. ಆ ಇನ್ಫಾರ್ಮೇಷನ್ ಇಂದ ಏನೋ ಒಂದು ಐಡಿಯಾ ಒಳೆಯುತ್ತಲ್ವ, ಅದನ್ನ ನಾವು ನಾಲೆಜ್ ಅಂತೀವಿ. ಓಕೆ, ಡೇಟಾ ಈಸ್ ಎ ಕಲೆಕ್ಷನ್ ಆಫ್ ಅನ್ಪ್ರೋಸೆಸ್ಡ್ ಐಟಮ್ ವಿಚ್ ಕ್ಯಾನ್ ಇನ್ಕ್ಲೂಡ್ ಟೆಕ್ಸ್ಟ್, ವಿಚ್ ಕ್ಯಾನ್ ಇನ್ಕ್ಲೂಡ್ ನಂಬರ್ಸ್, ವಿಚ್ ಕ್ಯಾನ್ ಇನ್ಕ್ಲೂಡ್ ಇಮೇಜಸ್, ಆಡಿಯೋ, ವಿಡಿಯೋ. ಬಟ್ ಇನ್ಫಾರ್ಮೇಷನ್ ಕನ್ವೇಸ್ ಎ ಮೀನಿಂಗ್ ಅಂಡ್ ಇಟ್ಸ್ ಎ ಯೂಸ್ಫುಲ್ ಕಲೆಕ್ಷನ್ ಆಫ್ ಡೇಟಾ. ಅದು ಏನೋ ಒಂದು ಮೀನಿಂಗ್ ಅನ್ನು ಕೊಡುತ್ತೆ ಅಲ್ವಾ ಜನಗಳಿಗೆ, ಅದನ್ನು ನೋಡ್ತಾ ಇರ್ತಕ್ಕಂಥವ್ರಿಗೆ. ಸೊ ಅದೊಂದು ಪ್ರೋಸೆಸ್ ಡೇಟಾ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 10. ಕೆಳಗಿನ ಯಾವುದು ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್, ಸ್ಟೋರೇಜ್ ಅನ್ನು ತನ್ನ ಘಟಕಗಳಾಗಿ ಒಳಗೊಂಡಿದೆ? ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸೈಕಲ್ ಕನ್ಸಿಸ್ಟ್ ಆಫ್ ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್ ಮತ್ತು ಸ್ಟೋರೇಜ್? ಅಂದರೆ ಸೊ ಯಾವುದು ಅಂದರೆ ಡೇಟಾ ಆಗುತ್ತೆ. ಸೊ ಡೇಟಾವನ್ನು ಇಲ್ಲೇನಾಗಿದೆ, ಆ್ಯಕ್ಚುಲಿ ಇದನ್ನು ಕೆಲವೊಂದು ಎಕ್ಸಾಮ್ಗಳೆಲ್ಲ ಆಲ್ರೆಡಿ ನಡೆದಿರ್ತಕ್ಕಂಥ ಎಕ್ಸಾಮ್ಗಳ ಪೇಪರ್ಗಳೇ ಇವು, ಬೇರೆ ಬೇರೆ ಸೆಂಟ್ರಲ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಬೇರೆ ಬೇರೆ. ಓಕೆ, ಸೊ ಇಲ್ಲೇನಾಗುತ್ತೆ, ಕೆಲವೊಂದು ಪ್ರಶ್ನೆಗಳನ್ನು ಆ ರೀತಿ ಕೇಳಿದರೆ ಕೆಲವೊಂದು ಆಪ್ಷನ್ಗಳು ಕೂಡ ಅದೇ ರೀತಿಯಾಗಿದ್ದಾವೆ. ಆ್ಯಕ್ಚುಲಿ ಇದು ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್, ಸ್ಟೋರೇಜ್ ಇವೆಲ್ಲವುಗಳು ಯಾವುದರ ಘಟಕ ಅಂದರೆ ಕಂಪ್ಯೂಟರ್ನ ಘಟಕಗಳೇ ಆಗಿರಬೇಕು. ಅಥವಾ ಅದು ಇಲ್ಲಿ ಕೆಲವೊಂದು ಕಡೆ ಅಲ್ಲಿ ಸರಿಯಾಗಿ ಇನ್ಪುಟ್ ಕೊಟ್ಟಿಲ್ಲ, ಅಂದ್ರೇನು ABCD ಆಪ್ಷನ್ನಲ್ಲಿ ಇಲ್ಲ, ಹಾಗಾಗಿ ಕೆಲವೊಂದು ಹಾಗೆ ಉಳಿದ್ಬಿಟ್ಟಿದೆ, ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು. ಓಕೆ, ಇವೆಲ್ಲವೂ ಕೂಡ ಕಂಪ್ಯೂಟರ್ನ ಮೇನ್ ಹಂತಗಳಾಗ್ತವೆ, ಇನ್ಪುಟ್, ಪ್ರೊಸೆಸಿಂಗ್, ಔಟ್ಪುಟ್ ಇವೆಲ್ಲವೂ. ಸೊ ಕ್ವಶನ್ ನಂಬರ್ 11. ಒಂದು ಅರ್ಥಪೂರ್ಣ ಶೈಲಿಯಲ್ಲಿ ಆಯೋಜಿಸಲಾದ, ಪ್ರಸ್ತುತಪಡಿಸಲಾದ ಡೇಟಾ ಏನಂತ ಕರಿತೀವಿ? ಎ ಡೇಟಾ ದಟ್ ಹ್ಯಾಸ್ ಬಿನ್ ಆರ್ಗನೈಸ್ಡ್ ಅಂಡ್ ಪ್ರೆಸೆಂಟೆಡ್ ಇನ್ ಎ ಮೀನಿಂಗ್ಫುಲ್ ಫ್ಯಾಷನ್. ಒಂದು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಆನ್ಸರ್ ಸೇಮ್ ಇರುತ್ತೆ, ಬಟ್ ಪ್ರಶ್ನೆಗಳನ್ನು ತೆಗೆಯುವ ರೀತಿ ಬೇರೆ ಬೇರೆ ಆಗಿರುತ್ತೆ. ನೋಡಿ, ಇದು ಕೂಡ ಇನ್ಫಾರ್ಮೇಷನ್ನೇ. ಹಿಂದೆ 2-3 ಪ್ರಶ್ನೆಗಳನ್ನು ಡೇಟಾ ಮತ್ತು ಇನ್ಫಾರ್ಮೇಷನ್ ಮೇಲೆ ನೋಡಿದ್ವಿ. ಡೇಟಾ ಅಂದರೆ ಅನ್ಪ್ರೋಸೆಸ್ಡ್ ಅಂದ್ವಿ ಅಲ್ವಾ, ಆ ಪ್ರೋಸೆಸ್ ಆಗಿದ್ರೆ ಅದನ್ನ ಇನ್ಫಾರ್ಮೇಷನ್ ಅಂದ್ವಿ. ಸೊ ಇಲ್ಲಿ ಪ್ರಶ್ನೆ ಅದೇ ರೀತಿಯಾಗಿ ಕೇಳಿದ್ದಾರೆ. ಒಂದು ಅರ್ಥಪೂರ್ಣ ಪ್ರೋಸೆಸ್ ಆಗಿ ಒಂದು ಫ್ಯಾಷನ್ ಅಲ್ಲಿ, ಒಂದು ಕರೆಕ್ಟ್ ಆರ್ಡರ್ ಅಲ್ಲಿ ಡೇಟಾವನ್ನು ಆಯೋಜನೆ ಮಾಡಿರ್ತೀವಿ, ಅದನ್ನು ನಾವು ಇನ್ಫಾರ್ಮೇಷನ್ ಅಂತ ಕರಿತೀವಿ ಅಲ್ವಾ. ಸರಿಯಾದ ಅರ್ಥಪೂರ್ಣ ಶೈಲಿಯಲ್ಲಿ ಆಯೋಜನೆ ಮಾಡಿರಬೇಕು, ಪ್ರಸ್ತುತಪಡಿಸಬೇಕು, ಅದನ್ನ ಮಾಹಿತಿ ಅಂತೀವಿ ಅಲ್ವಾ. Information is a collection of facts or data which has been organized in such a way that it is useful to the one who is seeing that, one who is consuming that. Okay. Question number 12. ಕಂಪ್ಯೂಟರ್ ಅನ್ನು ಚಲಾಯಿಸಲು ಬಳಸುವ ಡೇಟಾ ಅಥವಾ ಮಾಹಿತಿಯನ್ನ ಏನೆಂದು ಕರೀತೀವಿ? ಡೇಟಾ ಆರ್ ಇನ್ಫಾರ್ಮೇಶನ್ ಯೂಸ್ಡ್ ಟು ರನ್ ಎ ಕಂಪ್ಯೂಟರ್ ಇಸ್ ಕಾಲ್ಡ್ ಡೇಟಾ ಆರ್ ಇನ್ಫಾರ್ಮೇಶನ್ ಯೂಸ್ಡ್ ಟು ರನ್ ದ ಕಂಪ್ಯೂಟರ್ ಈಸ್ ಕಾಲ್ಡ್, ಇಲ್ಲಿ ನನ್ ಆಫ್ ದಿ ಅಬವ್ ಅಂತ ಕೊಟ್ಟಿದ್ದಾರೆ. ಇನ್ಫಾರ್ಮೇಶನ್ ಬಿಕಮ್ಸ್ ಡೇಟಾ. ಇರ್ಲಿ, ನಾನು ಹೇಳ್ತಾ ಇದ್ದೀನಲ್ವ, ಬಹಳ ಕ್ವಶನ್ಸ್ ಇದ್ದಾವೆ, ಕೆಲವೊಂದು ನಿಮಗೆ ಬೇಕಾಗ್ಬೋದು, ಕೆಲವೊಂದು ಬೇಡ ಅಷ್ಟೇ. ಕಂಪ್ಯೂಟರ್ನ ಚಲಾಯಿಸಲು ಬಳಸುವ ಡೇಟಾ ಮಾಹಿತಿಯನ್ನು ಏನಂತ ಕರಿತೀವಿ? ಆ್ಯಕ್ಚುಲಿ ವಿ ಕಾಲ್ ಇಟ್ ಆಸ್ ಎ ಇನ್ಪುಟ್ ಅಂತ ಕರಿತೀವಿ. ಆ ಇನ್ಪುಟ್ ಅನ್ನೋದನ್ನ ಇಲ್ಲಿ ಇಲ್ಲ, ಹಾಗಾಗಿ ನಾವು ಮೇಲ್ನೆ ಯಾವುದು ಅಲ್ಲ. ಸರಿ, ನೆಕ್ಸ್ಟು ಪ್ರಶ್ನೆಗಳಿಗೆ ಪ್ರತಿಕ್ರಿಯೆಗಳು ಅಥವಾ ಐಕಾನ್ ಕ್ಲಿಕ್ ಮಾಡುವಂತಹ ಡೇಟಾವನ್ನು ಪ್ರಕ್ರಿಯೆಗೊಳಿಸಲು ಅಗತ್ಯವಿರುವ ಹಂತಗಳು, ಕಾರ್ಯಗಳನ್ನು ಏನೆಂದು ಕರಿತೀವಿ ಅಂತ ಕೇಳಿದರೆ, ಇಲ್ಲಿ ನಾಳೆ ನಿಮ್ಮ ಎಕ್ಸಾಮ್ ಬರೆಯಕ್ಕೆ ಹೋದಾಗ ಆಗಲಿ ಏನು ತಿಳ್ಕೊಬೇಕು ನೀವಂದರೆ, ಒಂದು ಕನ್ನಡದಲ್ಲಿ ಕ್ವಶನ್ ಇದ್ರೂ ಸಹಿತನು ಇಂಗ್ಲೀಷಲ್ಲಿ ಏನು ಕೊಟ್ಟಿರ್ತಾರಲ್ವ ಅದೇ ಫೈನಲ್ ಆಗಿರುತ್ತೆ. ಮತ್ತು ಕಂಪ್ಯೂಟರ್ ಕೆಲವೊಂದ್ಸಲ ಆ ವರ್ಡ್ಗಳು ಕನ್ನಡದಲ್ಲಿ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ, ಅದಕ್ಕೋಸ್ಕರ ಅರ್ಥವಾಗಲ್ಲ, ಅದಕ್ಕೋಸ್ಕರ ನಾವು ಇಂಗ್ಲೀಷಲ್ಲಿ ನೋಡಲೇಬೇಕು. ದ ಸ್ಟೆಪ್ಸ್
and tasks needed to process the data, such as responses to questions or clicking an icon, are called ಸೂಚನೆಗಳು. ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಸಿಸ್ಟಮ್ ಯೂನಿಟ್ ಅಂದರೆ ಇನ್ಸ್ಟ್ರಕ್ಷನ್ಸ್. ಏನು ಇನ್ಸ್ಟ್ರಕ್ಷನ್ಸ್ ಅಂದರೆ, ಈಗ ಒಂದು ಡೇಟಾ ಕೊಟ್ಟಿದ್ದೀವಿ, ಈಗ 2 ನಂಬರ್ ಕೊಟ್ಟಿದ್ದೀನಿ 2, 3 ಅಂತ ಅಲ್ವಾ. ಆಮೇಲೆ ಇಲ್ಲಿ ಪ್ಲಸ್ ಹಾಕಿದ್ರೆ ನಿಮ್ಗೆ ಹೇಳ್ದಂಗೆ ನೋಡಪ್ಪ ಇದನ್ನ ಆ್ಯಡ್ ಮಾಡು ಅಂದಂಗೆ ಈ ಥರ ಕಂಪ್ಯೂಟರ್ಗೆ ಹೇಳ್ತೀವಲ್ವ, ಅವುಗಳನ್ನು ನಾವು ಇನ್ಸ್ಟ್ರಕ್ಷನ್ ಅಂತೀವಿ. ಇನ್ಸ್ಟ್ರಕ್ಷನ್ಸ್ ಆರ್ ದ ಸ್ಟೆಪ್ಸ್ ಗಿವನ್ ಟು ದ ಕಂಪ್ಯೂಟರ್ ಟು ಪ್ರೋಸೆಸ್ ಸಮ್ ಡೇಟಾ. ಕಂಪ್ಯೂಟರ್ಗೆ ಏನೇನು ಬೇಕು, ಒಂದು ಇನ್ಸ್ಟ್ರಕ್ಷನ್ ಬೇಕು, ಇನ್ನೊಂದು ಡೇಟಾ ಬೇಕು. ಡೇಟಾ ಈಗ 2 ಮತ್ತು 3 ಇವು ಡೇಟಾ. ಇದನ್ನ ಏನು ಮಾಡಬೇಕು ಅಂತ ಹೇಳೋದಿದೆಯಲ್ವಾ, ಪ್ಲಸ್ ಮಾಡಬೇಕಾ, ಮೈನಸ್ ಮಾಡಬೇಕಾ, ಮಲ್ಟಿಪ್ಲಿಕೇಶನ್ ಮಾಡಬೇಕಾ, ಡಿವಿಷನ್ ಮಾಡಬೇಕಾ ಅಂತ ಹೇಳೋದಿದೆಯಲ್ವಾ, ಇದು ಇನ್ಸ್ಟ್ರಕ್ಷನ್. ಹೀಗೆ ಡೇಟಾ ಮತ್ತು ಇನ್ಸ್ಟ್ರಕ್ಷನ್ಗಳನ್ನು ಕಂಪ್ಯೂಟರ್ಗೆ ನಾವು ಕೊಡ್ತೀವಲ್ವ, ಅವುಗಳನ್ನು ಇನ್ಸ್ಟ್ರಕ್ಷನ್ ಅಂತೀವಿ, ಸೂಚನೆಗಳು ಅಂತೀವಿ. ಓಕೆ, ಅಗತ್ಯವಿರುವ ಡೇಟಾವನ್ನು, ರೆಸ್ಪಾನ್ಸಸ್ಸನ್ನು, ಕ್ವಶನನ್ನು ಕ್ಲಿಕ್ ಮಾಡಿದಾಗ ಇವೆಲ್ಲವೂ ಕೂಡ ಇನ್ಸ್ಟ್ರಕ್ಷನ್ಗಳಾಗ್ತವೆ. ನೀವು ಕ್ಲಿಕ್ ಮಾಡಿದ್ರು ಕೂಡ ಇನ್ಸ್ಟ್ರಕ್ಷನ್ನೇ, ನೀವೇನೋ ಟೈಪ್ ಮಾಡಿದ್ರು ಕೂಡ ಇನ್ಸ್ಟ್ರಕ್ಷನ್ನೇ ಆಗಿರುತ್ತೆ. ಓಕೆ, ನೆಕ್ಸ್ಟು ಆರಂಭಿಕ ಲೆಕ್ಕಾಚಾರದ ಕ್ಯಾಲ್ಕುಲೇಟಿಂಗ್ ಸಾಧನ, ದ ಅರ್ಲಿಯೆಸ್ಟ್ ಕ್ಯಾಲ್ಕುಲೇಟಿಂಗ್ ಡಿವೈಸ್ ಅಂತೀವಿ. ಅಂದರೆ ಬಹಳ ಹಳೆಯ ಕಾಲದ ಕಂಪ್ಯೂಟರ್ ಯಾವುದು ಅಂತ ಕೇಳಿದಂಗೆ, ಕ್ಯಾಲ್ಕುಲೇಟರ್, ಡಿಫರೆನ್ಸ್ ಎಂಜಿನ್, ಅಬ್ಯಾಕಸ್, ಅನಾಲಿಟಿಕಲ್ ಎಂಜಿನ್. ಅಂದರೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಹಳೆಯ ಕಾಲದ ಕಂಪ್ಯೂಟರ್ ಯಾವುದು. ನಾವೀಗ ಮೂವೀಸ್ ಅಂತ ಬಂದಾಗ ಭಾಳ ಹಳೆಯ ಕಾಲದ ಮೂವಿ ಯಾವುದು ಅಂತ ಕೇಳ್ಬೋದು ಅಲ್ವಾ. ಸ್ಪೋರ್ಟ್ಸ್ ಅಂತ ಬಂದಾಗ ಭಾಳ ಹಳೆಯ ಸ್ಪೋರ್ಟ್ಸ್ ಯಾವುದು ಅಂತ ಕೇಳ್ಬೋದು. ಒಲಿಂಪಿಕ್ಸ್ ಅಂತ ಬಂದಾಗ ಹಳೆಯ ಒಲಿಂಪಿಕ್ಸ್ ಎಲ್ಲಿ ನಡೆದಿತ್ತು ಅಂತ ಕೇಳ್ಬೋದು ಅಲ್ವಾ. ಅದೇ ರೀತಿ ಈಗ ಹಳೆಯ ಕಂಪ್ಯೂಟರ್ ಯಾವುದಪ್ಪ ಫಸ್ಟ್ ಕಂಪ್ಯೂಟರ್ ಕಂಡುಹಿಡಿದಿದ್ದು ಅಂದರೆ ಅದೇ ಅಬ್ಯಾಕಸ್ ಆಗುತ್ತೆ. ಅಬ್ಯಾಕಸ್ ಇಸ್ ಎ ಫಸ್ಟ್ ಕಂಪ್ಯೂಟರ್ ಅಲ್ವಾ. ಇವತ್ತು ಸ್ವಲ್ಪ ಮಾಡರ್ನೈಸ್ ಆಗಿ ಅಬ್ಯಾಕಸ್ನ ಇವತ್ತಿನ ನ್ಯೂ ಜನ್ರೇಷನ್ ಸ್ಟೂಡೆಂಟ್ಸ್ ಕಲಿತಾ ಇರ್ತಾರೆ ಅಲ್ವಾ. ಸೊ ಈ ಥರ ರಿಂಗ್ಸ್ ಇರ್ತವೆ, ಸೊ ಈ ಥರ ಒಂದಷ್ಟು ಇವಕ್ಕೇನೋ ಅಂತೀವಿ, ಸೊ ಅವೆಲ್ಲ ಇರ್ತವೆ. ಸೊ ಮೇಲೆ ಕೆಳಗೆ ಮಾಡಿದಾಗ ಪ್ಲಸ್ಸು ಮೈನಸ್ ಎಲ್ಲ ಮಾಡ್ತೀರಾ, ಗೊತ್ತಿರುತ್ತೆ, ಅದನ್ನು ಅಬ್ಯಾಕಸ್ ಅಂತೀವಿ. ಅದು ಹಳೆಯ ಒಂದು ಕ್ಯಾಲ್ಕುಲೇಟಿಂಗ್ ಡಿವೈಸ್ ಆಗಿದೆ. ಓಕೆ, ಇನ್ನು ಅಬ್ಯಾಕಸ್ ಮೇಲೆ ಬರೀ ಅದೊಂದೇ ಪ್ರಶ್ನೆ ಅಲ್ಲ, ಬೇರೆ ಬೇರೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಯಾವ ರೀತಿಯಾಗಿ ಕೇಳಿದ್ದಾರೆ, ಆವಾಗ ನಮಗೆ ಒಂಥರ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ವಿ ಕ್ಯಾನ್ ಡೂ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡ್ಬೋದು ಅಂತ. ಸೊ ಅಬ್ಯಾಕಸ್ ಕೆಳಗಿನ ಯಾವುಗಳನ್ನು ನಿರ್ವಹಿಸುತ್ತದೆ. ಅಬ್ಯಾಕಸ್ ಕ್ಯಾನ್ ಪರ್ಫಾರ್ಮ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬೋತ್ 1 and 2 ಅಂದರೆ. ಸೊ ಆ್ಯಕ್ಚುಲಿ ನಾವು ಅದರಿಂದ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗಳನ್ನು, ಸಂಕಲನ ಮತ್ತು ವ್ಯವಕಲಗಳನ್ನು ಅಬ್ಯಾಕಸ್ನಿಂದ ಮಾಡ್ಬೋದು. ಓಕೆ, ನೆಕ್ಸ್ಟು ಹಲವು ಲೆಕ್ಕಾಚಾರಗಳಿಗೆ ಬಳಸುವ ನೇಪಿಯರ್ ತಂತ್ರಜ್ಞಾನವನ್ನು ಏನೆಂದು ಕರೆಯುತ್ತಾರೆ. ದ ನೇಪಿಯರ್ ಟೆಕ್ನಾಲಜಿ ಯೂಸ್ಡ್ ಫಾರ್ ಕ್ಯಾಲ್ಕುಲೇಷನ್ ಕಾಲ್ಡ್. ಈಗ ನೇಪಿಯರ್ ಬೋನ್ಸ್ ಅಂತ ಒಂದು ಟೆಕ್ನಾಲಜಿ ಇದೆ. ಇದನ್ನು ನಾನು ಸಪ್ರೇಟ್ ಆಗಿ ಕಂಪ್ಯೂಟರ್ ಮೇಲೆ ಒಂದಷ್ಟು ವಿಡಿಯೋಸ್ ಮಾಡಿದ್ದೀನಿ, 100 ವಿಡಿಯೋಸ್ ಇದ್ದಾವೆ. ಅದರಲ್ಲಿ ನಾನು ಕಂಪ್ಯೂಟರ್ ಕ್ಲಾಸ್ 1 ಅಂತ ಮಾಡಿದ್ದೀನಿ, ಅದರಲ್ಲಿ ನೇಪಿಯರ್ ಟೆಕ್ನಾಲಜಿ ಕ್ಲಾಸ್ 2 ಅಲ್ಲಿ ಇರಬೇಕು ಮೋಸ್ಟ್ಲಿ, ಹೋಗಿ ಚೆಕ್ ಮಾಡಿ. ಈ ನೇಪಿಯರ್ ಟೆಕ್ನಾಲಜಿಯನ್ನು ಏನಂತ ಕರಿತೀವಿ ಜನರಲ್ ಆಗಿ ಅಂದರೆ ನ್ಯಾಪ್ತೋಲಾಜಿಯಾ, ವೈಬೋಲಾಜಿಯಾ ಅಥವಾ ಸೆಮಿಕಂಡಕ್ಟರ್, ರ್ಯಾಬ್ಡೋಲಾಜಿ. ಅಂದರೆ ಆ್ಯಕ್ಚುಲಿ ರ್ಯಾಬ್ಡೋಲಾಜಿ ಅಂತ ಕರಿತಾ ಇದ್ವಿ ನೇಪಿಯರ್ ಟೆಕ್ನಾಲಜಿನ. ಸೊ ಇದನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಜಾನ್ ನೇಪಿಯರ್ ಅಂತ. ಓಕೆ, ಒಂದು ಬುಕ್ಕೇ ಬರೀತಾರೆ ರ್ಯಾಬ್ಡಾಲಜಿ ಅಂತ. ಸೊ ನೇಪಿಯರ್ ಬೋನ್ಸ್ ಅಂತ ಮಾಡ್ತಾರೆ. ಇದ್ರ ಬಗ್ಗೆ ನಾನು ಆಲ್ರೆಡಿ ಅಲ್ಲಿ 10 ಬೋನ್ಸ್ ಇರುತ್ತೆ, 1, 2, 3, 4, 5, 6, 7, 8, 9, 10 ಜೊತೆಗೆ ಇನ್ನೊಂದು 11 ಇರಬೇಕು, ಅಥವಾ ಒಂದು ಎಕ್ಸ್ಟ್ರಾ ಕ್ಯಾರಿಗೋ ಏನೋ ಇದೆ ಅಂತೆ. ಒಟ್ಟಾರೆಯಾಗಿ ಇದನ್ನು ನಾನು ಅಲ್ಲಿ ಮಾತಾಡಿದ್ದೇನೆ. ರ್ಯಾಬ್ಡಾಲಜಿ ಅಂದ್ರೇನು, ಯಾವ ರೀತಿಯಾಗಿ ನೇಪಿಯರ್ ಬೋನ್ಸನ್ನು ನಾವು ಅಡಿಷನ್ ಆಪರೇಷನ್ನ ಮಲ್ಟಿಪ್ಲಿಕೇಶನ್ ಅಡಿಷನ್ ಆಪರೇಷನ್ ಆಗಿಯೂ ಮತ್ತು ಡಿವಿಷನನ್ನು ಸಬ್ಟ್ರಾಕ್ಷನ್ಗೂ ಯಾವ ರೀತಿಯಾಗಿ ನಾವು ಬಳಸ್ಬೋದು ಅಂತ ಒಂದು ಎಕ್ಸಾಂಪಲ್ ಮುಖಾಂತರ ಹೇಳಿದ್ದೀನಿ. ಸೊ ಅಲ್ಲಿ ಆ ವಿಡಿಯೋದಲ್ಲಿ ಹೋಗಿ ನೋಡ್ಬೋದು ನೇಪಿಯರ್ ಬೋನ್ಸ್ ಬಗ್ಗೆ. ನೆಕ್ಸ್ಟು ಈ ರೀತಿಯಾಗಿರುತ್ತೆ ರೈಟು. ಇನ್ನೊಂದು ಪ್ಯಾಸ್ಕಲೈನ್ ಈಸ್ ಆಲ್ಸೋ ನೋನ್ ಆಸ್. ಪ್ಯಾಸ್ಕಲೈನ್ ಅನ್ನು ಏನೆಂದು ಕರೆಯಲಾಗುತ್ತದೆ. ಸೊ ಅಬ್ಯಾಕಸ್ ಅಂತ ಕರಿತೀವ, ಕೂಡುವ ಯಂತ್ರ ಅಂತ ಕರಿತೀವ, ಡಿವಿಷನ್ ಮಷಿನ್ ಅಂತ ಕರಿತೀವ, ಡಿಫರೆನ್ಸ್ ಎಂಜಿನ್ ಅಂತ ಕರಿತೀವಿ. ಅಂದರೆ ಸೊ ಆ್ಯಕ್ಚುಲಿ ಆಡಿಂಗ್ ಮಷಿನ್ ಅಂತ ಪ್ಯಾಸ್ಕಲೈನ್ ಅನ್ನು ಕರಿತೀವಿ, ಅಥವಾ ಅರ್ಥಮೆಟಿಕ್ ಮಷಿನ್ ಅಂತ ಕೂಡ ಕರಿತೀವಿ. ಪ್ಯಾಸ್ಕಲೈನ್ ಈಸ್ ಆಲ್ಸೋ ನೋನ್ ಆಸ್ ಅರ್ಥಮೆಟಿಕ್ ಮಷಿನ್. ಸೊ ಇದನ್ನ
1642ರಲ್ಲಿ ಬ್ಲೈಸ್ ಪ್ಯಾಸ್ಕಲ್ ಅಂತಕ್ಕಂಥವನು ಕಂಡುಹಿಡ್ತಾನೆ. ಸೊ ಯಾರು ಪ್ಯಾಸ್ಕಲೈನ್ ಯಾರು ಕಂಡುಹಿಡಿದಿರ್ತಕ್ಕಂಥ ಮಷಿನ್ ಅಂದರೆ ಫ್ರೆಂಚ್ ಮ್ಯಾಥಮೆಟಿಷಿಯನ್ ಬ್ಲೈಸ್ ಪ್ಯಾಸ್ಕಲ್ ಇನ್ 1642. ಇದನ್ನ ಅರ್ಥಮೆಟಿಕ್ ಅಂತ ಕೂಡ ಕರೀತಾರೆ. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ನ್ಯೂಮೆರಿಕಲ್ ವೀಲ್ ಕ್ಯಾಲ್ಕುಲೇಟರ್ ಅನ್ನ ಬಳಸಿರ್ತಕ್ಕಂಥ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ಗಳನ್ನು ಮಾತ್ರ ಮಾಡ್ತಕ್ಕಂಥ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡೋದಕ್ಕೆ ಎಲಿಜಿಬಲ್ ಅಥವಾ ಕೆಪಬಿಲಿಟಿ ಇಲ್ಲದೆ ಇರತಕ್ಕಂಥ ಬ್ಲೈಸ್ ಪ್ಯಾಸ್ಕಲ್ ಕಂಡುಹಿಡಿದಿರುವ ಮಷಿನ್ನೇ ಪ್ಯಾಸ್ಕಲೈನ್ ಆಗುತ್ತೆ. ಪ್ಯಾಸ್ಕಲೈನ್ ಆಡಿಂಗ್ ಮಷಿನ್ ಅಥವಾ ಅರ್ಥಮೆಟಿಕ್ ಮಷಿನ್ ಅಂತ ಕೂಡ ಕರೀತಾರೆ, ಅರ್ಥಮೆಟಿಕಾ ಅಂತ ಕೂಡ ಕರೀತಾರೆ. ಈ ರೀತಿಯಾಗಿತ್ತು. ಇದ್ರ ಬಗ್ಗೆ ಕೂಡ ಆಲ್ರೆಡಿ ನಾನು ಹಿಸ್ಟ್ರಿ ಆಫ್ ಕಂಪ್ಯೂಟರ್ಸ್ ಅಥವಾ ಎವಲ್ಯೂಷನ್ ಆಫ್ ಕಂಪ್ಯೂಟರ್ಸ್ ಅನ್ನೋದರಲ್ಲಿ ಮಾತಾಡಿದ್ದೇನೆ. ಇನ್ನು ಕ್ವಶನ್ ನಂಬರ್ 18, ಪಂಚ್ ಕಾರ್ಡ್ಗಳನ್ನ ಮೊದಲು ಪರಿಚಯಿಸಿದವರು ಯಾರು? ಪಂಚ್ಡ್ ಕಾರ್ಡ್ಸ್ ವೇರ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಬೈ ಪವರ್ಸ್, ಪ್ಯಾಸ್ಕಲ್, ಜಾಕ್ವರ್ಡ್, ಅರ್ಮನ್ ಓಲೆರಿತ್. ಅಂದ್ರೆ ಸರಿಯಾದ ಉತ್ತರ ಜಾಕ್ವರ್ಡ್ ಅವರು ಪಂಚ್ ಕಾರ್ಡ್ಗಳನ್ನ ಪರಿಚಯ ಮಾಡ್ತಾರೆ. 1804ರಲ್ಲಿ ಜೋಸೆಫ್ ಮೇರಿ ಜಾಕ್ವರ್ಡ್ ಅವರು ಜಾಕ್ವರ್ಡ್ ಲೂಮ್ ಅಂತಕ್ಕಂಥ ಮಷೀನ್ ಅನ್ನ ಕಂಡುಹಿಡಿದಿದ್ರು. ಸೊ ಈ ರೀತಿಯಾಗಿ ಈ ಕಡೆ ಬಲಭಾಗದಲ್ಲಿ ಏನಿದೆ ಅಲ್ವಾ ಅದು ಜಾಕ್ವರ್ಡ್ ಲೂಮ್ ಅನ್ನ ಜೋಸೆಫ್ ಮೇರಿ ಜಾಕ್ವರ್ಡ್ ಅವರು 1804ರಲ್ಲಿ ಕಂಡುಹಿಡ್ತಾರೆ. ಇದನ್ನ ಪಂಚ್ಡ್ ಕಾರ್ಡ್ಸ್ ಇಂದ ಕಂಟ್ರೋಲ್ ಮಾಡಬಹುದಾಗಿತ್ತು. ಓಕೆ, ಇದು ಮುಂದೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತಕ್ಕಂಥದ್ದು ಗಮನಿಸಬೇಕು. ಸೊ ಈ ರೀತಿ ಪ್ರಶ್ನೆ ಬರ್ತವೆ, ಅದಕ್ಕೋಸ್ಕರ ಸ್ವಲ್ಪ ಇನ್ಫಾರ್ಮೇಶನ್ ಇದ್ರ ಮೇಲೇನೆ ಸೆಪರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಎಲ್ಲವನ್ನ ಇಲ್ಲಿ ಹೇಳ್ತಾ ಹೋದ್ರೆ ಕಷ್ಟ ಆಗುತ್ತೆ. ಸೊ ಕಂಪ್ಯೂಟರ್ನ ಇತಿಹಾಸ, ಯಾವ ಕಂಪ್ಯೂಟರ್ ಯಾವ್ದು ಬಂತು ಅಂತಕ್ಕಂಥದ್ದನ್ನು ನಾನು ಆಲ್ರೆಡಿ ಅಲ್ಲಿ ಹೇಳಿದ್ದೀನಿ. ಇಲ್ಲಿ MCQಗಳಿಗೆ ಸಾಲ್ವ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 19, ಕೆಳಗಿನವರಲ್ಲಿ ಯಾರನ್ನು ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ? ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್? ಸೊ ಇದು ಗೊತ್ತಿರ್ತಕ್ಕಂಥದ್ದು ಬಹಳ ಜನಕ್ಕೆ. ಡೆನಿಸ್ ರಿಚಿ, ನೇಪಿಯರ್, ಚಾರ್ಲ್ಸ್ ಬ್ಯಾಬೇಜ್, ಅಲೆನ್ ಟ್ಯೂರಿಂಗ್. ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ನಾವು ಫಾದರ್ ಆಫ್ ಕಂಪ್ಯೂಟರ್, ಕಂಪ್ಯೂಟರ್ನ ಪಿತಾಮಹ ಅಂತ ಕರಿತೀವಿ. ಸೊ ಇವರು 1821ರಲ್ಲಿ ಒಂದು ಮಷಿನ್ ಕಂಡುಹಿಡಿತಾರೆ, ಅದೇ ಡಿಫರೆನ್ಸ್ ಎಂಜಿನ್. ಸೊ ಡಿಫರೆನ್ಸ್ ಎಂಜಿನ್ ಅನ್ನ ಕಂಡುಹಿಡಿದಿರ್ತಕ್ಕಂಥ ಕಂಪ್ಯೂಟರ್ ಸೈಂಟಿಸ್ಟ್ ಯಾರು ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್ ಆಗ್ತಾರೆ. ಜೊತೆಗೆ 1837ರಲ್ಲಿ ಅನಾಲಿಟಿಕಲ್ ಎಂಜಿನ್ ಅಂತ ಕೂಡ ಕರೀತಾರೆ. ಸೊ ಅನಾಲಿಟಿಕಲ್ ಎಂಜಿನ್ ಮತ್ತು ಡಿಫರೆನ್ಸ್ ಎಂಜಿನ್, ಸೊ ಇವೆರಡರ ಇನ್ವೆಂಟರ್ ಯಾರು ಅಂದ್ರೆ ಚಾರ್ಲ್ಸ್ ಬ್ಯಾಬೇಜ್. ಆದ್ದರಿಂದ ಈತನನ್ನ ನಾವು ಕಂಪ್ಯೂಟರ್ನ ಪಿತಾಮಹ ಅಥವಾ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಯಾಕೆ ಫಾದರ್ ಆಫ್ ಕಂಪ್ಯೂಟರ್? ವೈ ನಾಟ್ ಪ್ಯಾಸ್ಕಲೈನ್, ವೈ ನಾಟ್ ಜಾಕ್ವರ್ಡ್, ವೈ ನಾಟ್ ಸಮ್ ಅದರ್ ಕಂಪ್ಯೂಟರ್ ಸೈಂಟಿಸ್ಟ್? ಅಂದ್ರೆ ಇವತ್ತು ನಾವೇನು ಕಂಪ್ಯೂಟರ್ನ ಬಳಸ್ತಾ ಇದ್ದೀವಿ, ಇವತ್ತು ನಾನೇನು ನಿಮಗೆ ಪಾಠವನ್ನು ಮಾಡ್ತಾ ಇದ್ದೀನಿ ಕಂಪ್ಯೂಟರ್ನ ಬಳಸಿ, ಇವತ್ತು ಎಲ್ಲಿ ನೋಡಿದ್ರೆ ಕಂಪ್ಯೂಟರ್ ಇದೆ, ಅಥವಾ ಇವತ್ತು ನಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಏನಿದೆ ಅಲ್ವಾ ಅದು ಕೂಡ ಕಂಪ್ಯೂಟ್ರೇ. ಇವೆಲ್ಲವುಗಳಿಗೆ ಮೂಲ ಪುರುಷ ಚಾರ್ಲ್ಸ್ ಬ್ಯಾಬೇಜ್ ಆಗ್ತಾನೆ. ಯಾಕಂದ್ರೆ ಇವತ್ತಿನ ಕಂಪ್ಯೂಟರ್ಗಳಲ್ಲಿರ್ತಕ್ಕಂಥ ಪ್ರೊಸೆಸಿಂಗ್, ಇವತ್ತಿನ ಕಂಪ್ಯೂಟರ್ಗಳಲ್ಲಿರ್ತಕ್ಕಂಥ ರ್ಯಾಮ್, ಇವತ್ತಿನ ಕಂಪ್ಯೂಟರ್ಗಳಲ್ಲಿರ್ತಕ್ಕಂಥ ಸೆಕೆಂಡರಿ ಮೆಮೊರಿ, ಈ ಟೆಕ್ನಾಲಜಿ ಅಥವಾ ಈ ಕಾನ್ಸೆಪ್ಟ್ ಅನ್ನು ಬಳಸಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಇಮೇಜ್ಗಳು, ನಮ್ಮ ಆಡಿಯೋ, ನಮ್ಮ ವಿಡಿಯೋ, ನಮ್ಮ ವಿವಿಧ ಇನ್ಫಾರ್ಮೇಶನ್, ಟೆಕ್ಸ್ಟ್, ಇಮೇಜ್, ವಿಡಿಯೋ, ಆಡಿಯೋಗಳೆಲ್ಲವೂ ಸೆಕೆಂಡರಿ ಮೆಮೊರಿಯಲ್ಲಿ ಸ್ಟೋರ್ ಆಗುತ್ತೆ. ಆ ಸೆಕೆಂಡರಿ ಮೆಮೊರಿಯಲ್ಲಿ ಸ್ಟೋರ್ ಆಗ್ತಕ್ಕಂಥ ಡೇಟಾವನ್ನ ನಾವು ಕ್ಲಿಕ್ ಮಾಡಿದಾಗ ಅದು ಮೇನ್ ಮೆಮೊರಿಗೆ ಬರಬೇಕು ಅಥವಾ ರ್ಯಾಮಿಗೆ ಬರಬೇಕು. ರ್ಯಾಮ್ ಅಲ್ಲಿರ್ತಕ್ಕಂಥ ಸ್ಟೋರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಮತ್ತು ಇನ್ಸ್ಟ್ರಕ್ಷನ್ಗಳನ್ನ ತೆಗೆದುಕೊಂಡು ಪ್ರೊಸೆಸರ್ ಅಥವಾ CPU ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಅನ್ನ ತಂದಿರ್ತಕ್ಕಂಥ ಇವತ್ತಿನ ಆಧುನಿಕ ಕಂಪ್ಯೂಟರ್ಗಳಲ್ಲೂ ಕೂಡ ಇದೇ ಕಾನ್ಸೆಪ್ಟ್ ಇದೆ. ಇಂತಹ ಕಾನ್ಸೆಪ್ಟ್ ಅನ್ನ ಕಂಡುಹಿಡಿದಿರ್ತಕ್ಕಂಥ ಒಬ್ಬ ಕಂಪ್ಯೂಟರ್ ಸೈಂಟಿಸ್ಟ್ ಚಾರ್ಲ್ಸ್ ಬ್ಯಾಬೇಜ್ ಅವರು. ಜೊತೆಗೆ ಡಿಫರೆನ್ಸ್ ಎಂಜಿನ್, ಅನಾಲಿಟಿಕಲ್ ಎಂಜಿನ್ ಅಂತಕ್ಕಂಥ ಎರಡು ಫಸ್ಟ್ ಕಂಪ್ಯೂಟರ್ಸ್ ಅಂತ ಕರಿತೀವಿ. ಅಂತಹ ಕಂಪ್ಯೂಟರ್ಗಳನ್ನು ಕಂಡುಹಿಡಿದಿರ್ತಕ್ಕಂಥವ್ರು ಕೂಡ ಚಾರ್ಲ್ಸ್ ಬ್ಯಾಬೇಜ್ ಆಗ್ತಾರೆ. ಆದ್ರಿಂದ ಅವರನ್ನು ನಾವು ಕಂಪ್ಯೂಟರ್ನ ಪಿತಾಮಹ ಅಥವಾ ಫಾದರ್ ಆಫ್ ಕಂಪ್ಯೂಟರ್ ಅಂತ ಕರಿತೀವಿ. ಅರ್ಥ ಆಯ್ತು ಅನ್ಕೊಳ್ತೀನಿ. ಓಕೆ, ಸೊ ಚಾರ್ಲ್ಸ್ ಬ್ಯಾಬೇಜ್. ಚಾರ್ಲ್ಸ್ ಬ್ಯಾಬೇಜ್, ಫಾದರ್ ಆಫ್ ಕಂಪ್ಯೂಟರ್, ಬಾರ್ನ್ ಇನ್ ಲಂಡನ್, ಇಂಗ್ಲೆಂಡ್. ಅನಾಲಿಟಿಕಲ್ ಇಂಜಿನ್ ಅನ್ನ ಅಭಿವೃದ್ಧಿಪಡಿಸಿದವರು ಯಾರು ಅಂತ ನೆಕ್ಸ್ಟ್ ಪ್ರಶ್ನೆಯಲ್ಲೇ ಇದೆ ನೋಡಿ. ಸೊ ಬ್ಲೈಸ್ ಪ್ಯಾಸ್ಕಲ್, ಇವಾಗ ತಾನೇ ನೋಡ್ತಾ ಇದ್ವಿ. ಚಾರ್ಲ್ಸ್ ಬ್ಯಾಬೇಜ್ ಒಂದು ಡಿಫರೆನ್ಸ್ ಎಂಜಿನ್, ಮತ್ತೊಂದು ಅನಾಲಿಟಿಕಲ್ ಎಂಜಿನ್. ಓಕೆ, ಸೊ ಚಾರ್ಲ್ಸ್ ಬ್ಯಾಬೇಜ್. ನೆಕ್ಸ್ಟ್ ಕ್ವಶನ್ ನಂಬರ್ 21, ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಅಭಿವೃದ್ಧಿಪಡಿಸಲಾದ ಅನಾಲಿಟಿಕಲ್ ಎಂಜಿನ್ ನಲ್ಲಿ
ಯಾವುದನ್ನ ಮೆಮೊರಿ ಘಟಕವಾಗಿ ಬಳಸಲಾಗ್ತಾ ಇತ್ತು. ಹೌದ್ರಿ, ಅನಾಲಿಟಿಕಲ್ ಎಂಜಿನ್ ನ ಚಾರ್ಲ್ಸ್ ಬ್ಯಾಬೇಜ್ ಫೈಂಡ್ ಮಾಡಿದ್ರು. ಮತ್ತು ಅದರಲ್ಲಿ 3 ಹೇಳಿದ್ರಿ ಸರ್ ನೀವು, ಒಂದು ಪ್ರೊಸೆಸರ್, ಮತ್ತೊಂದು ಮೇನ್ ಮೆಮೊರಿ, ಮತ್ತೊಂದು ಸೆಕೆಂಡರಿ ಮೆಮೊರಿ. ಹಾಗಾದ್ರೆ ಮೇನ್ ಮೆಮೊರಿಯಾಗಿ ಯಾವುದನ್ನು ಬಳಸ್ತಾ ಇದ್ರಿ ಸರ್ ಅನಾಲಿಟಿಕಲ್ ಎಂಜಿನ್ ನಲ್ಲಿ ಅಂತ ಪ್ರಶ್ನೆ ಇದೆ. ದ ಅನಾಲಿಟಿಕಲ್ ಎಂಜಿನ್ ಡೆವಲಪ್ಡ್ ಡ್ಯೂರಿಂಗ್ ದ ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ ಯೂಸ್ಡ್ ಆಸ್ ಎ ಮೆಮೊರಿ ಯೂನಿಟ್. ರ್ಯಾಮ್ ಅನ್ನು ಬಳಸ್ತಾ ಇದ್ರು ಅವಾಗಲೇ ಅಂದ್ರೆ ಇಲ್ಲ, ಫ್ಲಾಫೀಸ್ ಅನ್ನು ಬಳಸ್ತಾ ಇದ್ರೆ ಅಂದ್ರೆ ಅಷ್ಟು ಟೆಕ್ನಾಲಜಿ ಮುಂದುವರೆದಿರಲಿಲ್ಲ. ಪಂಚ್ ಕಾರ್ಡ್ಸ್ ಇದ್ವು, ಆದರೆ ಅದಕ್ಕಿಂತ ಚೆನ್ನಾಗಿ ಕೌಂಟರ್ ವೀಲ್ಸ್ ಅನ್ನ ಬಳಸ್ತಾನೆ ಚಾರ್ಲ್ಸ್ ಬ್ಯಾಬೇಜ್. ಸೊ ಕೌಂಟರ್ ವೀಲ್ಸ್ ನೆನ್ಪಿಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 22. ಟ್ಯಾಬ್ಯುಲೇಟಿಂಗ್ ಯಂತ್ರವು ಡ್ಯಾಶ್ ಅಭಿವೃದ್ಧಿಪಡಿಸಿದ ಮೊದಲ ಎಲೆಕ್ಟ್ರೋ ಮೆಕ್ಯಾನಿಕಲ್ ಯಂತ್ರವಾಗಿದೆ. ಟ್ಯಾಬ್ಯುಲೇಟಿಂಗ್ ಮಷಿನ್ ವಾಸ್ ಫಸ್ಟ್ ಎಲೆಕ್ಟ್ರೋ ಮೆಕ್ಯಾನಿಕಲ್ ಮಷಿನ್ ಡೆವಲಪ್ಡ್ ಬೈ. ಇಲ್ಲಿ 2 ಪದ ಬರುತ್ತೆ, ಒಂದು ಎಲೆಕ್ಟ್ರೋ ಮತ್ತೊಂದು ಮೆಕ್ಯಾನಿಕಲ್. ಇವತ್ತಿನ ಕಂಪ್ಯೂಟರ್ಗಳನ್ನ ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ಅಂತೀವಿ, ನಾಟ್ ಎಲೆಕ್ಟ್ರೋ ಮೆಕ್ಯಾನಿಕಲ್. ಮೆಕ್ಯಾನಿಕಲ್ ಪ್ಲಸ್ ಎಲೆಕ್ಟ್ರಾನಿಕ್ ಎರಡೂ ಕೂಡ ಜೊತೆಯಾಗಿದ್ರೆ ಅದನ್ನು ಎಲೆಕ್ಟ್ರೋ ಮೆಕ್ಯಾನಿಕಲ್ ಅಂತೀವಿ. ಇವತ್ತೆಲ್ಲ ಹಳೆವಾಗೋದು, ಇವತ್ತು ಓನ್ಲಿ ಎಲೆಕ್ಟ್ರಿಕಲ್ ಮಷಿನ್ಸ್ ಅಥವಾ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತ ಕರಿತೀವಿ. ಓಕೆ, ಒಟ್ಟಾರೆಯಾಗಿ ನಾವು ಕಂಪ್ಯೂಟರ್ನ ಇಂಟ್ರೊಡಕ್ಷನ್ ಅಂತ ಓದಬೇಕಾದ್ರೆ ಕ್ವಶನ್ಗಳು ಬರ್ತವೆ ಕಂಪ್ಯೂಟರ್ನ ಇತಿಹಾಸಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು, ಕಂಪ್ಯೂಟರ್ನ ಬೆಳವಣಿಗೆ, ಕಂಪ್ಯೂಟರ್ನ ಎವಲ್ಯೂಷನ್ ಬಗ್ಗೆ ಬರ್ತವೆ. ಅದಕ್ಕೋಸ್ಕರ ಇವೆಲ್ಲವನ್ನು ಕೂಡ ತಿಳ್ಕೊಂಡಿರ್ಬೇಕು. ಸೊ ಟ್ಯಾಬ್ಯುಲೇಟಿಂಗ್ ಮಷಿನ್ ನ ಫೈಂಡ್ ಮಾಡಿರ್ತಕ್ಕಂಥ ಕಂಪ್ಯೂಟರ್ ವಿಜ್ಞಾನಿ ಯಾರು ಅಂದ್ರೆ ಅರ್ಮನ್ ಓಲೆರಿತ್, ಓವರ್ಡ್ ಐಕನ್, ಬ್ಲೇಸ್ ಪ್ಯಾಸ್ಕಲ್, ಜಾನ್ ನೇಪಿಯರ್. ಅಂದ್ರೆ ಅರ್ಮನ್ ಓಲೆರಿತ್ ಅವರು. ಸೊ ಅರ್ಮನ್ ಓಲೆರಿತ್ ಅವರು 1890ರಲ್ಲಿ ಟ್ಯಾಬ್ಯುಲೇಟಿಂಗ್ ಮಷಿನ್ ನ ಫೈಂಡ್ ಮಾಡ್ತಾರೆ, ಇನ್ವೆಂಟ್ ಮಾಡ್ತಾರೆ. ಸೊ ನಂತರ ಅವರೇ ಇದನ್ನ ಟ್ಯಾಬ್ಯುಲೇಟಿಂಗ್ ಮಷಿನ್ ಕಂಪನಿ ಅಂತ ಒಂದು ಕಂಪನಿಯನ್ನು ಕೂಡ ತಯಾರು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ. ಅದಾದ ನಂತರ ಅದು ಬೇರೆ ಬೇರೆ ಕಂಪನಿಗಳೊಂದಿಗೆ ಮರ್ಜ್ ಆಗಿ ನಂತರ ಇವತ್ತಿನ IBM ಅಂತ ಇದೆಯಲ್ವಾ, IBM ನ ಸಂಸ್ಥಾಪಕರು ಒಂದು ಮೂಲದಲ್ಲಿ ನೋಡೋದಾದ್ರೆ ಅರ್ಮನ್ ಓಲೆರಿತ್ ಅವರು ಕೂಡ ಆಗ್ತಾರೆ. ಒಟ್ಟಾರೆಯಾಗಿ ಟ್ಯಾಬ್ಯುಲೇಟಿಂಗ್ ಮಷಿನ್ ಇನ್ವೆಂಟ್ ಮಾಡಿರ್ತಕ್ಕಂಥ ಕಂಪ್ಯೂಟರ್ ಸೈಂಟಿಸ್ಟ್ ಸೊ ಅರ್ಮನ್ ಓಲೆರಿತ್ ಇನ್ 1890. ಇವರೇ ಅರ್ಮನ್ ಓಲೆರಿತ್, ಫೌಂಡರ್ ಆಫ್ IBM ಕಂಪನಿ ಅಂತ ಕೂಡ ಒಂದು ಮೂಲಗಳಲ್ಲಿ ಹೇಳ್ತಾರೆ. ಸೊ ಅದು ಪಂಚ್ಡ್ ಕಾರ್ಡ್ ಅನ್ನು ಕೂಡ ಬಳಸಿತ್ತು. ಸೊ ಅರ್ಮನ್ ಓಲೆರಿತ್. ಇನ್ನು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಎನಿಯಾಕ್ ಅನ್ನ ವಿನ್ಯಾಸಗೊಳಿಸಿದವರು ಯಾರು? ಹೂ ಡಿಸೈನ್ ದ ಫಸ್ಟ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಎನಿಯಾಕ್. ಎನಿಯಾಕ್ ಅಂತಕ್ಕಂಥ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂತ ಏನ್ ಕರಿತೀವಿ ಅದರ ವಿನ್ಯಾಸ ಡಿಸೈನ್ ಮಾಡಿರ್ತಕ್ಕಂಥವ್ರು ಯಾರು ಅಂತ ಕೇಳ್ತಾರೆ. ಸೊ ಜಾನ್ ವಾನ್ ನ್ಯೂಮನ್, ಜೋಸೆಫ್ ಎಂ ಜಾಕ್ವಾರ್ಡ್, ಪ್ರಸ್ಪರ್ ಎಕ್ಕರ್ಟ್ ಮತ್ತು ಜಾನ್ W ಮೌಚ್ಲಿ. ಮೇಲಿನ ಎಲ್ಲರೂ ಅಂದ್ರೆ ಸರಿಯಾದ ಉತ್ತರ ಪ್ರಸ್ಪರ್ ಎಕ್ಕರ್ಟ್ ಮತ್ತು ಜಾನ್ W ಮೌಚ್ಲಿ ರವರು ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿರತಕ್ಕಂಥ ಎನಿಯಾಕ್ ಅನ್ನ ಡಿಸೈನ್ ಮಾಡ್ತಾರೆ. ಮತ್ತು ಎನಿಯಾಕ್ ನ ವಿಸ್ತೃತ ರೂಪ ಏನು ಅಂತ ಕೂಡ ಬೇರೆ ಬೇರೆ ಕ್ಲಾಸಲ್ಲಿ ಬೇರೆ ಬೇರೆ ಮಾತಾಡಿದ್ದೇವೆ, ಬೇರೆ ಬೇರೆ ಎಕ್ಸಾಮ್ ಅಲ್ಲಿ ಕೂಡ ಕೇಳಿದ್ದಾರೆ. ಹಾಗಾದ್ರೆ ಎನಿಯಾಕ್ ಅಂದ್ರೆ ಮೊದಲನೇದು, ಇದರ ವಿಸ್ತೃತ ರೂಪ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟೆಗ್ರೇಟರ್ ಕಂಪ್ಯೂಟರ್. ಇದನ್ನ ಪ್ರಸ್ಪರ್ ಎಕ್ಕರ್ಟ್ ಮತ್ತು ಜಾನ್ ಮೌಚ್ಲಿ ರವರು ಸುಮಾರು 1940ರ ದಶಕದಲ್ಲಿ ಫೈಂಡ್ ಮಾಡ್ತಾರೆ. ಸೊ ಒಂದು ದೊಡ್ಡ ಕಂಪ್ಯೂಟರ್ ಆಗಿತ್ತು, ಬಹಳ ದೊಡ್ಡದು. ಸೊ ನೋಡಿ ಎಷ್ಟು ಸೈಜ್ ಇತ್ತು ಅಂದ್ರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. 60-30 ಸೈಜ್ ಏನಿರುತ್ತಲ್ವಾ ಅಷ್ಟು ದೊಡ್ಡ ಕಂಪ್ಯೂಟರ್. 1800ಕ್ಕೂ ಅಧಿಕ ಸ್ಕ್ವೇರ್ ಫೀಟ್ ಇತ್ತು. 18,000 ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸಿದ್ರು ಅಲ್ವಾ. ಸೊ ಇದನ್ನು ಜಾನ್ ವಾನ್ ನ್ಯೂಮನ್ ಹೈಡ್ರೋಜನ್ ಬಾಂಬ್ ಮಷಿನ್ ಕ್ಯಾಲ್ಕುಲೇಷನ್ಸ್ಗೆ ಬಳಸಿದ್ರಂತೆ. ಮತ್ತೆ ಇದನ್ನ ಫಸ್ಟ್ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಡಿಜಿಟಲ್ ಕಂಪ್ಯೂಟರ್ ಅಂತ ಕೂಡ ಕರಿತೀವಿ. ಕೇಳ್ತಾರೆ ವಿಚ್ ಈಸ್ ದ ಫಸ್ಟ್ ಜನರಲ್ ಪರ್ಪಸ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಅಂದ್ರೆ ಎನಿಯಾಕ್ ಆಗುತ್ತೆ. ಸೊ ಎಲೆಕ್ಟ್ರಾನಿಕ್ ನ್ಯೂಮೆರಿಕಲ್ ಇಂಟೆಗ್ರೇಟರ್ ಅಂಡ್ ಕಂಪ್ಯೂಟರ್. ಇದನ್ನ ಜಾನ್ ಮೌಚ್ಲಿ ಮತ್ತು ಪ್ರಸ್ಪರ್ ಎಕ್ಕರ್ಟ್ ಅವರು 1942ರಲ್ಲಿ ಇನ್ವೆಂಟ್ ಮಾಡ್ತಾರೆ, ಗಮನಿಸಬೇಕು. ಸೊ ಇವರು ಪ್ರಸ್ಪರ್ ಎಕ್ಕರ್ಟ್ ಮತ್ತು ಜಾನ್ ಮೌಚ್ಲಿ. ಸೊ ಸಂಗ್ರಹಣೆಯನ್ನು ಒದಗಿಸಿದ ಮೊದಲ ಕಂಪ್ಯೂಟರ್, ದ ಫಸ್ಟ್ ಕಂಪ್ಯೂಟರ್ ವಿಚ್ ಪ್ರೊವೈಡ್ಸ್ ಸ್ಟೋರೇಜ್ ಈಸ್ ಎಡ್ಸ್ಯಾಕ್, ಎಡ್ವ್ಯಾಕ್, ಮಾರ್ಕ್ 1. ಏಸ್ ಅಂದ್ರೆ ಸರಿಯಾದ ಉತ್ತರ ಎಡ್ಸ್ಯಾಕ್ ಆಗುತ್ತೆ. ಎಡ್ಸ್ಯಾಕ್ ಮೊದಲ ಕಂಪ್ಯೂಟರ್ ವಿಚ್ ಹ್ಯಾಸ್ ಗಿವನ್ ಎ ಸ್ಟೋರೇಜ್ ಕೆಪಬಿಲಿಟಿ. ಸೊ ಎಡ್ಸ್ಯಾಕ್ ಅಂದ್ರೆ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್, ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಎಡ್ಸ್ಯಾಕ್ ಆಗುತ್ತೆ. ಇಟ್ಸ್ ಅ ಫುಲ್ ಸೈಜ್ ಸ್ಟೋರ್ ಪ್ರೋಗ್ರಾಮ್ ಕಂಪ್ಯೂಟರ್ ಆಗಿತ್ತು. ಓಕೆ, ಇದನ್ನ ಮೌರಿಸ್ ವಿಲ್ಕಸ್ ಅವರು ಫೈಂಡ್ ಮಾಡ್ತಾರೆ ಅನ್ಸುತ್ತೆ, ಗಮನಿಸಬೇಕು. ಎಡ್ಸ್ಯಾಕ್ ಸೊ ಎಲೆಕ್ಟ್ರಾನಿಕ್ ಡಿಲೇ ಸ್ಟೋರೇಜ್ ಆಟೋಮ್ಯಾಟಿಕ್ ಕ್ಯಾಲ್ಕುಲೇಟರ್.
ಇನ್ನು 25 ಮೊದಲ ಸಾಮಾನ್ಯ ಉದ್ದೇಶದ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ನ ಹೆಸರಿಸಿ. ನೇಮ್ ದ ಫಸ್ಟ್ ಜನರಲ್ ಪರ್ಪಸ್ ಕಂಪ್ಯೂಟರ್. ಅಡ್ವ್ಯಾಕ್, ಎಡ್ಸ್ಯಾಕ್, ಯೂನಿವ್ಯಾಕ್. ಎಡ್ವ್ಯಾಕ್ ಅಂದರೆ ಯೂನಿವ್ಯಾಕ್ ಆಗುತ್ತೆ. ಯೂನಿವ್ಯಾಕ್ ಒಂದು. ಸೊ ಫಸ್ಟು ಜನರಲ್ ಪರ್ಪಸ್ ಕಮರ್ಷಿಯಲ್ ಕಂಪ್ಯೂಟರ್. ಸೊ ಎನ್ಇಯಾಕು ಫಸ್ಟ್ ಎಲೆಕ್ಟ್ರಾನಿಕ್ ಜನರಲ್ ಪರ್ಪಸ್ ಕಂಪ್ಯೂಟರ್, ಬಟ್ ಕಮರ್ಷಿಯಲ್ ಆಗಿ ಅಂದ್ರೆ ಏನು ಮಾಡ್ಬೇಕಿಲ್ಲಿ ಅಂದರೆ ಬಿಸ್ನೆಸ್ ಆಗಿ ಮಾರಾಟ ಮಾಡಿರ್ತಕ್ಕಂಥದ್ದು. ಈಗ ಕೇವಲ ಎನ್ಇಯಾಕನ್ನ ಯಾರು ಬಳಸಿದ್ರು? ಜಾನ್ ವಾನ್ ನ್ಯೂಮನ್ ಒಂದು ಕಡೆ ಹೋಗಿ ಅದನ್ನು ಬಳಸಿದ ಅಷ್ಟೇ. ಬಟ್ ಇದನ್ನ ಕಮರ್ಷಿಯಲೈಸ್ ಮಾಡಿ ಅದರದ್ದು ಬೇರೆ ಬೇರೆ ಒಂದು 10-20 ಕಂಪ್ಯೂಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡಿರ್ತಕ್ಕಂಥದ್ದು ಯೂನಿವ್ಯಾಕ್. ಓಕೆ, ಯೂನಿವ್ಯಾಕ್ ಅಂದ್ರೆ ಏನು? ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್ ಇದನ್ನು ಕೂಡ ಜಾನ್ ಮೌಚ್ಲಿ, ಪ್ರಾಸ್ಪರ್ ಎಕರ್ಟ್ ಅವರೇ ಮಾಡ್ತಾರೆ. ಓಕೆ, ಅವರು ಒಂದು ಕಂಪ್ನಿನೇ ಸ್ಟಾರ್ಟ್ ಮಾಡ್ತಾರೆ, ಎಕರ್ಟ್ ಮೌಚ್ಲಿ ಕಂಪ್ಯೂಟರ್ ಕಾರ್ಪೊರೇಷನ್, EMCC ಅಂತ. ಸೊ ಹಾಗಾದ್ರೆ ಯೂನಿವ್ಯಾಕ್, ಯೂನಿವರ್ಸಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್, ಇಸ್ ಎ ಫಸ್ಟ್ ಜನರಲ್ ಪರ್ಪಸ್ ಕಮರ್ಷಿಯಲ್ ಎಲೆಕ್ಟ್ರಾನಿಕ್ ಡಿಜಿಟಲ್ ಕಂಪ್ಯೂಟರ್ ಡಿಸೈನ್ ಫಾರ್ ಬಿಸಿನೆಸ್ ಅಪ್ಲಿಕೇಶನ್ಸ್. ಸೊ ಕನ್ಫ್ಯೂಸ್ ಆಗಬಾರ್ದು, ಈ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಜೊತೆಗೆ ಎಡ್ವ್ಯಾಕ್ ಅಂತ ಒಂದು ಬರುತ್ತೆ. ಎಡ್ವ್ಯಾಕ್ ವಿಶೇಷತೆ ಏನು? ಸೊ ಎಡ್ವ್ಯಾಕು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ಕೊಟ್ಟಿದೆ. ಓಕೆ, ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂದ್ರೆ ಏನು? ಆಕ್ಚುಲಿ ಎಡ್ವ್ಯಾಕ್ ಅಂದ್ರೆ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮ್ಯಾಟಿಕ್ ಕಂಪ್ಯೂಟರ್. ಇದನ್ನ ಜಾನ್ ವಾನ್ ನ್ಯೂಮನ್ ಅವರು ಜಾನ್ ಮೌಚ್ಲಿ ಮತ್ತು ಪ್ರಾಸ್ಪರ್ ಎಕರ್ಟ್ ಅವರ ಜೊತೆಗೂಡಿ ಫೈಂಡ್ ಮಾಡ್ತಾರೆ. ಇದರ ವಿಶೇಷತೆ ಅಂದ್ರೆ ಇದು ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅನ್ನ ತಂದುಕೊಡುತ್ತೆ. ಅಂದ್ರೆ ಅರ್ಥ ಇಲ್ಲಿ ನೋಡಿ, ಇದು CPU, ಇದು ರ್ಯಾಮ್, ಇದು ಹಾರ್ಡ್ ಡಿಸ್ಕ್ ಅಥವಾ ಸೆಕೆಂಡರಿ ಮೆಮೊರಿ. ಈಗೇನಾಯ್ತು, ನಮ್ಮ ಒಂದು ಸಾಂಗ್ ಅನ್ನ, ಈ ಸಾಂಗ್ ಏನಾಯ್ತು ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆಗಿದೆ. ಹಾರ್ಡ್ ಡಿಸ್ಕ್ ಅಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಸಾಂಗು ರ್ಯಾಮ್ಗೆ ಬರಬೇಕು. ರ್ಯಾಮ್ ಅಲ್ಲಿ ಈ ಒಂದು ಸಾಂಗ್ನ ಎಲ್ಲ ಡೇಟಾ, ಎಲ್ಲ ಇನ್ಸ್ಟ್ರಕ್ಷನ್ಗಳು ಸ್ಟೋರ್ ಆಗಬೇಕು. ನಂತರ CPU ಏನು ಮಾಡುತ್ತೆ, ಈ ಡೇಟಾ, ಈ ಇನ್ಸ್ಟ್ರಕ್ಷನ್ಗಳನ್ನ ತೆಗೆದುಕೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ. ಈ ರೀತಿಯಾಗಿ ಒಂದು ಪ್ರೋಗ್ರಾಮ್ ಅನ್ನ ರ್ಯಾಮ್ ಅಲ್ಲಿ ಅಥವಾ ಮೆಮೊರಿಯಲ್ಲಿ ನಾವು ಸ್ಟೋರ್ ಮಾಡಬಹುದು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನ ತಂದುಕೊಟ್ಟಿರ್ತಕ್ಕಂಥವನೇ ಜಾನ್ ವಾನ್ ನ್ಯೂಮನ್. ಅದನ್ನ ಎಡ್ವ್ಯಾಕ್ ಅಲ್ಲಿ ತರ್ತಾನೆ. ಅದಕ್ಕೋಸ್ಕರ ದ ಫಸ್ಟ್ ಕಂಪ್ಯೂಟರ್ ಟು ಯೂಸ್ ಸ್ಟೋರ್ಡ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಅಂದ್ರೆ ಅದೇ ಎಡ್ವ್ಯಾಕ್ ಆಗುತ್ತೆ. ಎನ್ಇಯಾಕ್ದೇ ಬೇರೆ ವಿಶೇಷತೆ ಇದೆ, ಯೂನಿವ್ಯಾಕ್ದೇ ಬೇರೆ ಇದೆ, ಎಡ್ವ್ಯಾಕ್ದೇ ಬೇರೆ ಇದೆ, ಎಡ್ಸ್ಯಾಕ್ದೇ ಬೇರೆ ವಿಶೇಷತೆ ಇದೆ. ಸ್ವಲ್ಪ ನೆನ್ಪಿಟ್ಕೊಂಡು ಹೋಗ್ಬೇಕು ಎಕ್ಸಾಮ್ಗೆ. ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 26. ಕಂಪ್ಯೂಟರ್ನ ಗಾತ್ರವು ತುಂಬಾ ದೊಡ್ಡದಾಗಿತ್ತು. ಕಂಪ್ಯೂಟರ್ ಸೈಜ್ ವಾಸ್ ವೆರಿ ಲಾರ್ಜ್ ಇನ್ ಯಾವ ತಲೆಮಾರಿನಲ್ಲಿ? ಮೊದಲ ತಲೆಮಾರು, ಎರಡನೇ ತಲೆಮಾರು, ಮೂರನೇ ತಲೆಮಾರು, ನಾಲ್ಕನೇ ತಲೆಮಾರು ಅಂದ್ರೆ ಸೊ ಮೊದಲ ತಲೆಮಾರಿನಲ್ಲಿ ಅಥವಾ ಫಸ್ಟ್ ಜನರೇಷನ್ ಅಲ್ಲಿ ಕಂಪ್ಯೂಟರ್ನ ಗಾತ್ರ ಆಬ್ವಿಯಸ್ ಬಹಳ ದೊಡ್ಡದಿತ್ತು. ಎಷ್ಟು ದೊಡ್ಡದಿತ್ತು ಅಂತ ನೋಡಿದ್ವಿ. ಎನಿಯಾಕ್ ಮಷಿನ್ ಎಷ್ಟು ದೊಡ್ಡದಿತ್ತು? 60-30 ಸೈಜ್ನ ಒಂದು ಮನೆಯಷ್ಟು ದೊಡ್ಡದಾಗಿರ್ತಕ್ಕಂಥ ಕಂಪ್ಯೂಟರ್ ಆಗಿತ್ತು. ಬಟ್ ಇವತ್ತು ನಮ್ಮ ಹ್ಯಾಂಡ್ ವಾಚಲ್ಲೂ ಕೂಡ, ರಿಸ್ಟ್ ವಾಚಲ್ಲೂ ಕೂಡ ಕಂಪ್ಯೂಟರ್ ಬಂದಿದೆ ಅಂದರೆ ಎಷ್ಟು ಚಿಕ್ಕದಾಗಿರ್ತಕ್ಕಂಥ, ಎಷ್ಟು ಟೆಕ್ನಾಲಜಿ ಅಡ್ವಾನ್ಸ್ ಆಗಿರ್ಬೋದು ಅನ್ನೋದನ್ನು ಗಮನಿಸಬೇಕು. ಹಾಗಾದರೆ ಜನರಲ್ ಆಗಿ 5 ಜನರೇಷನ್ಸ್ ಅಂತೀವಿ, 5 ಜನರೇಷನ್ಸ್ ಅಂತೀವಿ. ಆ ಜನರೇಷನಲ್ಲಿ ಕಂಪ್ಯೂಟರ್ ನೋಡಿ, ಮೊದಲ ಜನರೇಷನಲ್ಲಿ ದೊಡ್ಡ ರೂಮ್ ಸೈಜ್ ಇತ್ತು, ಎರಡನೇ ಜನರೇಷನಲ್ಲಿ ಸ್ವಲ್ಪ ಟೇಬಲ್ ಸೈಜ್ ಬಂತು, ಮೂರನೇ ಜನರೇಷನಲ್ಲಿ ಆ ಟೇಬಲ್ ಮೇಲೆ ಕಂಪ್ಯೂಟರ್ ಇಡಲಿಕ್ಕೆ ಬಂತು, 4th ಜನರೇಷನಲ್ಲಿ ಸೈಜ್ ಸ್ವಲ್ಪ ಕಡಿಮೆ ಆದರೂ ಕೂಡ ಟೆಕ್ನಾಲಜಿಲಿ ವೈಸ್, ಪ್ರೊಸೆಸಿಂಗ್ ವೈಸ್ ಬಹಳ ದೊಡ್ಡದಾಯಿತು. ನಂತರ 5th ಜನರೇಷನಲ್ಲಿ ಇವತ್ತು ಬಹಳ ಚಿಕ್ಕದಾಗಿರ್ತಕ್ಕಂಥ ಕಂಪ್ಯೂಟರ್ಗಳು ವಿತ್ ಹೈ ಪ್ರೊಸೆಸಿಂಗ್ ಕೆಪಬಿಲಿಟಿ ಬಂದವು. ಹೀಗೆ ನಾವು ಕಂಪ್ಯೂಟರ್ ಜನರೇಷನ್ ಅಥವಾ ಕಂಪ್ಯೂಟರ್ ಪೀಳಿಗೆಗಳು ಅಂತ ನೋಡಿದಾಗ, ತಲೆಮಾರುಗಳು ಅಂತ ನೋಡಿದಾಗ 5 ಜನರೇಷನ್ ಬರ್ತವೆ. ಯಾವ್ಯಾವ ಇದಾವೆ 5 ಜನರೇಷನ್? ಮೊದಲನೇ ಜನರೇಷನ್ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ, ಫಸ್ಟ್ ಜನರೇಷನ್ ಯಾವ ವರ್ಷದಿಂದ ಯಾವ ವರ್ಷಕ್ಕೆ, ಫಸ್ಟ್ ಜನರೇಷನ್ ಅಲ್ಲಿ ಇರ್ತಕ್ಕಂಥ ಟೆಕ್ನಾಲಜಿ ಯಾವುದು, ಫಸ್ಟ್ ಜನರೇಷನ್ ಅಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜಸ್, ಭಾಷೆಗಳು ಯಾವ್ಯಾವು, ಫಸ್ಟ್ ಜನರೇಷನ್ ಅಲ್ಲಿ ಇರ್ತಕ್ಕಂಥ ಎಕ್ಸಾಂಪಲ್ ಕಂಪ್ಯೂಟರ್ಗಳು ಯಾವ್ಯಾವು. ಸೊ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳು ಬರ್ತಾ ಹೋಗ್ತವೆ. ಈಗ ನಾವು ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಆಗ್ತಾ ಹೋಗೋಣ. ಫಸ್ಟ್ ಜನರೇಷನ್ ಅಲ್ಲಿ ಏನನ್ನ ತಿಳ್ಕೊಂಡಿರ್ಬೇಕು ಅಲ್ವಾ? ಮೊದಲನೇದಾಗಿ ಯಾವ
ಕಾಲಘಟ್ಟದಲ್ಲಿ ಈ ಮೊದಲನೇ ಜನರೇಷನ್ ಬಂದವು. 1940ರಿಂದ 56 ಜನರಲ್ ಆಗಿ, ಇಲ್ಲಿ ಯಾವುದೇ ಒಂದು ರಿಸ್ಟ್ರಿಕ್ಷನ್ ಅಥವಾ ಹಿಂಗೆ ಅಂತಿಲ್ಲ, ಸಾಮಾನ್ಯವಾಗಿ 1940ರಿಂದ 56, ಕೆಲವೊಂದು ಕಡೆ 55 ಅಂತ ಕೊಡ್ತಾರೆ, ಕೆಲವೊಂದು ಕಡೆ 60ರವರೆಗೂ ಕೊಡ್ತಾರೆ, ಒಂದು ಅಂದಾಜು ಅಂತೆ. ಓಕೆ, ಇಲ್ಲಿ ಬಳಸಲಾಗಿರ್ತಕ್ಕಂಥ ಟೆಕ್ನಾಲಜಿ ಯಾವಂದ್ರೆ ವ್ಯಾಕ್ಯೂಮ್ ಟ್ಯೂಬ್ಗಳು. ಅದಕ್ಕೋಸ್ಕರ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸಿರ್ತಕ್ಕಂಥ ಕಂಪ್ಯೂಟರ್ಗಳ ಸೈಜ್ ಗಾತ್ರ ದೊಡ್ಡದಾಗಿರುತ್ತೆ. ಮತ್ತು ಸ್ಟೋರೇಜ್ ಏನು ಬಳಸ್ತಾ ಇದ್ರು ಅಂದ್ರೆ ಮ್ಯಾಗ್ನೆಟಿಕ್ ಡ್ರಮ್ಸ್ ಅನ್ನು ಬಳಸ್ತಾ ಇದ್ರು. ಸ್ಪೀಡ್ ಎಷ್ಟಿತ್ತು ಅಂತ ಕೇಳ್ತಾರೆ, 333 ಮೈಕ್ರೋ ಸೆಕೆಂಡ್ಗಳಷ್ಟು ವೇಗ, ಅಷ್ಟು ವೇಗದಲ್ಲಿ ಇದು ವರ್ಕ್ ಮಾಡ್ತಾ ಇತ್ತು. ಅಂದ್ರೆ ಒಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ 1 ಸೆಕೆಂಡ್ ಅಥವಾ ಮೈಕ್ರೋ ಸೆಕೆಂಡ್ ಅಂತ ಏನ್ ಕರಿತೀವಿ, 333 ಮೈಕ್ರೋ ಸೆಕೆಂಡ್ಗಳನ್ನ ತೆಗೆದುಕೊಳ್ತಾ ಇತ್ತು. ಆಪರೇಟಿಂಗ್ ಸಿಸ್ಟಮ್ಗಳು ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ ಅಂತ ಮೊದಲನೇ ಜನರೇಷನ್ ಅಲ್ಲಿ ಬಳಸ್ತಾ ಇದ್ರು. ಇನ್ನು ಪ್ರೋಗ್ರಾಮಿಂಗ್ ಭಾಷೆಗಳು ಮಷಿನ್ ಲ್ಯಾಂಗ್ವೇಜ್ ಅಥವಾ ಬೈನರಿ ನಂಬರ್ಸ್ ಅನ್ನು ಬಳಸ್ತಾ ಇತ್ತು. ಮಷಿನ್ ಲ್ಯಾಂಗ್ವೇಜ್ ಅಂದ್ರೆ ಕಂಪ್ಯೂಟರ್ನ CPU ಅರ್ಥ ಮಾಡ್ಕೊಳ್ತಕ್ಕಂಥ ಲ್ಯಾಂಗ್ವೇಜ್ ಆಗಿತ್ತು. ಇದು 0s and 1s ಅಲ್ಲಿತ್ತು. ಓಕೆ, ಇದೊಂದು ಅತ್ಯಂತ ವೇಗದ ಕಂಪ್ಯೂಟರ್ಗಳಾಗಿದ್ವು. ಹೆಚ್ಚಿನ ಶಾಖವನ್ನು ಉತ್ಪಾದನೆ ಮಾಡ್ತಾ ಇದ್ವು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರಿಸಲು ಆಗ್ತಾ ಇರಲಿಲ್ಲ ಅಲ್ವಾ. ಯಾಕೆ ಅಂದ್ರೆ 60-30 ಸೈಜ್ ಇರ್ತಕ್ಕಂಥ ಕಂಪ್ಯೂಟರ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೊತ್ಕೊಂಡು ಹೋಗಕ್ಕಾಗತ್ತಾ? ಅದು ಹಳೆ ಕಾಲದಲ್ಲಿ 1940-50ರ ದಶಕದಲ್ಲಿ. ಇದನ್ನು ವೈಜ್ಞಾನಿಕ ಉದ್ದೇಶಕ್ಕಾಗಿ ಬಳಸ್ತಾ ಇದ್ರು. ಎನಿಯಾಕು, ಯೂನಿವ್ಯಾಕು, ಮಾರ್ಕ್ 1, ಎಡ್ವ್ಯಾಕು ಇವೆಲ್ಲವೂ ಕೂಡ 1940-56ರ ಕಾಲಘಟ್ಟದಲ್ಲಿದ್ದಂತಹ ಮೊದಲನೇ ಜನರೇಷನ್ ಕಂಪ್ಯೂಟರ್ಗಳಾಗ್ತವೆ. ಇದರಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸ್ತಾ ಇದ್ರು, ಮ್ಯಾಗ್ನೆಟಿಕ್ ಡ್ರಮ್ಸ್ ಬಳಸ್ತಾ ಇದ್ರು, 333 ಮೈಕ್ರೋ ಸೆಕೆಂಡ್ಗಳಷ್ಟು ಸ್ಪೀಡ್ ಇತ್ತು. ಮಷಿನ್ ಲ್ಯಾಂಗ್ವೇಜ್ ಅನ್ನ, ಬೈನರಿ ನಂಬರ್ಗಳನ್ನ ಮೊದಲ ಜನರೇಷನ್ ಕಂಪ್ಯೂಟರ್ಗಳು ಬಳಸ್ತಾ ಇದ್ವು. ಸೊ ಇಷ್ಟು ಬಹಳ ಇಂಪಾರ್ಟೆಂಟ್ ಇದು. ಓಕೆ, ಸೊ ಈಗ ಎರಡನೇ ಜನರೇಷನ್ಗೆ ಹೋಗೋಣ. ಏನಿದೆ ಎರಡನೇ ಜನರೇಷನ್ ಅಲ್ಲಿ? ಸೊ ಸೆಕೆಂಡ್ ಜನರೇಷನ್ ನ ಕಾಲಘಟ್ಟ 1956ರಿಂದ 63. ಎಲ್ಲಿ ಮೊದಲನೇ ಜನರೇಷನ್ ಸ್ಟಾಪ್ ಆಯಿತು ಅಲ್ಲಿಂದ ಎರಡನೇ ಜನರೇಷನ್ ಸ್ಟಾರ್ಟ್ ಆಯಿತು. ಸೊ ಮೊದಲನೇ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ ಬಳಸ್ತಾ ಇದ್ರೆ, ಎರಡನೇ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್ಗಳನ್ನ ಬಳಸಿದ್ರು. ಟ್ರಾನ್ಸಿಸ್ಟರ್ ಅಂದ್ರೆ ಈ ತರ ರೇಡಿಯೋಗಳಲ್ಲಿ ಹಿಂದೆ ಬಳಸ್ತಾ ಇದ್ರು. ಮತ್ತೆ ಇದರಲ್ಲಿ ಶೇಖರಣಾ ಸಾಧನ, ಸ್ಟೋರೇಜ್ ಡಿವೈಸ್, ಮ್ಯಾಗ್ನೆಟಿಕ್ ಕೋರ್ ತಂತ್ರಜ್ಞಾನವನ್ನ ಬಳಸ್ತಿದ್ರು. ವೇಗ ಸ್ವಲ್ಪ ಇಂಪ್ರೂವ್ ಆಯಿತು, 10 ಮೈಕ್ರೋ ಸೆಕೆಂಡ್ಗೆ ಬಂತು ಒಂದೊಂದು ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ಇನ್ನು ಆಪರೇಟಿಂಗ್ ಸಿಸ್ಟಮ್, ಟೈಮ್ ಶೇರಿಂಗು, ಮಲ್ಟಿ ಟಾಸ್ಕಿಂಗ್ ಆಪರೇಟಿಂಗ್ ಸಿಸ್ಟಮ್ಗಳು ಬಂದವು. ಅದಾದ ನಂತರ ಪ್ರೋಗ್ರಾಮಿಂಗ್ ಭಾಷೆಗಳನ್ನ ಹಿಂದೆ ಮಷಿನ್ ಲ್ಯಾಂಗ್ವೇಜ್ ಅನ್ನು ಬಳಸ್ತಾ ಇದ್ರೆ, ಎರಡನೇ ಜನರೇಷನ್ ನಾವು ಅಸೆಂಬ್ಲಿ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ಗಳತ್ತ ಬಂದ್ವಿ. ಗುಣಲಕ್ಷಣಗಳು ಹೆಚ್ಚಿನ ವಿಶ್ವಾಸಾರ್ಹ ಮತ್ತು ಕಡಿಮೆ ಹಾರ್ಡ್ವೇರ್ ವೈಫಲ್ಯ ಹೊಂದಿದ ಮತ್ತು ಪೋರ್ಟಬಲ್, ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಯ್ಯಬಹುದಾಗಿರ್ತಕ್ಕಂಥ, ಸ್ಥಳಾಂತರಿಸಬಹುದಾಗಿರ್ತಕ್ಕಂಥ ಕಂಪ್ಯೂಟರ್ಗಳನ್ನ ನಾವು ಎರಡನೇ ಜನರೇಷನ್ ಅಲ್ಲಿ ಕಾಣ್ತೀವಿ. ಮತ್ತು ಕಡಿಮೆ ಪ್ರಮಾಣದ ಶಾಖವನ್ನು ಉತ್ಪಾದಿಸಿದವು ಕಂಪೇರ್ ಟು ದ ಫಸ್ಟ್ ಜನರೇಷನ್. ಇನ್ನು ವಾಣಿಜ್ಯ ಕಮರ್ಷಿಯಲ್ ಬಳಕೆಗಾಗಿ ಕೂಡ ತಯಾರಿಸಿದ್ರು. PDP-8, IBM 1401ಗಳು ಉದಾಹರಣೆಗಳಾಗ್ತವೆ ಎರಡನೇ ಜನರೇಷನ್. ಇಲ್ಲಿ ಕಂಪೇರ್ ಮಾಡ್ತಾ ಹೋಗ್ಬೇಕು. ಮೊದಲನೇ ಜನರೇಷನ್ ಕಾಲಘಟ್ಟ ಏನಿದೆ, ಎರಡನೇ ಜನರೇಷನ್ ಟೈಮ್ ಪೀರಿಯಡ್ ಏನಿದೆ. ಮೊದಲನೇ ಜನರೇಷನ್ ಅಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನ, ತಂತ್ರಜ್ಞಾನವನ್ನು ಬಳಸಿದ್ರೆ, ಎರಡನೇ ಜನರೇಷನ್ ಅಲ್ಲಿ ಟ್ರಾನ್ಸಿಸ್ಟರ್. ಒಂದ್ ಕಡೆ ನೋಟ್ ಮಾಡ್ಕೊಂಬಿಡಿ, ಬಹಳ ಇಂಪಾರ್ಟೆಂಟ್. ಓಕೆ, ಅದರ ಸ್ಪೀಡ್ ಏನಿತ್ತು, ಅದರ ಆಪರೇಟಿಂಗ್ ಸಿಸ್ಟಮ್ಗಳು, ಪ್ರೋಗ್ರಾಮಿಂಗ್ ಭಾಷೆಗಳು ಏನೇನಿದಾವೆ ಅಂತ ನೋಟ್ ಮಾಡ್ಕೊತಾ ಹೋಗ್ಬೇಕು. ಇನ್ನು ಮೂರನೇ ಜನರೇಷನ್ಗೆ ಹೋಗೋಣ. ಕಾಲಘಟ್ಟ 1964ರಿಂದ 71. ತಂತ್ರಜ್ಞಾನ ವ್ಯಾಕ್ಯೂಮ್ ಟ್ಯೂಬ್ಸ್ ಇಂದ ಟ್ರಾನ್ಸಿಸ್ಟರಿಗೆ ಬಂದ್ವಿ ಎರಡನೇ ಜನರೇಷನ್. ಮೂರನೇ ಜನರೇಷನ್ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ಗೆ ಬಂದ್ವಿ. ಇನ್ನು ಸ್ಟೋರೇಜ್, ಮ್ಯಾಗ್ನೆಟಿಕ್ ಕೋರ್ ತಂತ್ರಜ್ಞಾನ, ಸ್ಪೀಡು 100 ನ್ಯಾನೋ ಸೆಕೆಂಡ್ಸ್ಗೆ ಮೈಕ್ರೋ ಸೆಕೆಂಡ್ಸ್ ಇಂದ ನ್ಯಾನೋ ಸೆಕೆಂಡ್ಸ್ಗಳಿದ್ವಿ. ಆಪರೇಟಿಂಗ್ ಸಿಸ್ಟಮ್ಗಳು RTOS, ರಿಯಲ್ ಟೈಮ್ ಆಪರೇಟಿಂಗ್ ಸಿಸ್ಟಮ್ಗಳು ಬಂದವು. ಮತ್ತು ಪ್ರೋಗ್ರಾಮಿಂಗ್ ಭಾಷೆಗಳು ಇನ್ನಷ್ಟು ಆಧುನಿಕಗೊಂಡವು. ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಭಾಷೆಗಳಿಂದ ಫೋರ್ಟ್ರಾನ್, ಕೋಬಾಲ್, ಆಲ್ಗಾಲ್ಗಳು ಬಂದವು. ಮತ್ತು ಗುಣಲಕ್ಷಣಗಳು ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಶಕ್ತಿಯನ್ನು, ಲೋ ಪವರ್ ಕನ್ಸಂಪ್ಷನ್ ಆಗ್ತಾ ಇತ್ತು. ಹೆಚ್ಚು ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ವು. ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗಳು ಬಂದವು. ಉದಾಹರಣೆಗಳು ಥರ್ಡ್ ಜನರೇಷನ್ ಅಲ್ಲಿ NCR 395, B6500 ಆಯಿತು ಅಲ್ವಾ. ಮೂರನೇ ಜನರೇಷನ್ ಬಂದ್ವಿ. ಇನ್ನು ನಾಲ್ಕನೇ ಜನರೇಷನ್ ಬಂದಾಗ 1971ರಿಂದ 2000 ಮತ್ತು ಪ್ರಸ್ತುತ ಅಂತ ಕೊಡ್ತಾರೆ ಕೆಲವೊಂದು ಕಡೆ. ಮೈಕ್ರೋ ಪ್ರೊಸೆಸರ್, ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಟೆಕ್ನಿಕ್ ಅನ್ನು ಬಳಸ್ತಾ ಇದ್ವಿ. LSI, VLSI ಗಳನ್ನ ಬಳಸ್ತಾ ಬಂದ್ವಿ. ಶೇಖರಣಾ ಸಾಧನ, ಸೆಮಿ ಕಂಡಕ್ಟರ್ ಮೆಮೊರಿ, ವೇಗ ನ್ಯಾನೋ ಸೆಕೆಂಡ್ಗಳಾಯಿತು. ಆಪರೇಟಿಂಗ್ ಸಿಸ್ಟಮ್, ಟೈಮ್ ಶೇರಿಂಗು, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ಗಳು ಬಂದವು. ಪ್ರೋಗ್ರಾಮಿಂಗ್ ಭಾಷೆಗಳಾಗಿರ್ತಕ್ಕಂಥ ಪ್ಯಾಸ್ಕಲ್, ಅಡಾ, ಕೋಬಾಲ್, C++, ಜಾವಾಗಳು ಕೂಡ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಬಂದವು.
ಗುಣಲಕ್ಷಣಗಳನ್ನು ನೋಡೋದಾದ್ರೆ 4ನೇ ಜನರೇಷನ್ ಹೆಚ್ಚು ವಿಶ್ವಾಸಾರ್ಹ ಆಯಿತು, ಹೆಚ್ಚು ಪೋರ್ಟಬಲ್ ಆದವು. ಪೀಳಿಗೆ ಕಂಪ್ಯೂಟರ್ಗಳು ಉತ್ತಮ ಕಮ್ಯುನಿಕೇಶನ್ ಮತ್ತು ಸಂಪನ್ಮೂಲ ಹಂಚಿಕೆ ರಿಸೋರ್ಸಸ್ ಡಿವೈಡ್ ಅನ್ನು ಮಾಡ್ಕೊಂಡ್ವು. ಸೊ ಅಪ್ಲಿಕೇಶನ್ಗಳು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ಸ್ ಆಯಿತು. ಇಂಟೆಲ್ 400 ಚಿಪ್ಗಳು ಬಂದವು. ಆ್ಯಪಲ್ನ ಮ್ಯಾಕಿಂಟೋಶ್ ಕಂಪ್ಯೂಟರ್ಗಳು ಕೂಡ ಬಂದವು. ಇನ್ನು 5ನೇ ಜನರೇಷನ್ ಮತ್ತು ಪ್ರಸ್ತುತ ಜನರೇಷನ್ ಅಂದರೆ ಸೊ ಇವತ್ತಿನ ಮತ್ತು ಮುಂದಿನ ಅನ್ನಂಗೆ. ಸೊ ಅಲ್ಟ್ರಾ ಲಾರ್ಜ್ ಸ್ಕೇಲ್ ULSI ಕೂಡ ಬಂತು. ಆಪ್ಟಿಕಲ್ ಡಿಸ್ಕು, ಲಾರ್ಜ್ ಹಾರ್ಡ್ ಡಿಸ್ಕು ಮತ್ತು ಪೆನ್ ಡ್ರೈವ್ಗಳು ಇವೆಲ್ಲವೂ ಕೂಡ ಬಂದವು. ವೇಗ 3.5 GHz ಬಿಲಿಯನ್ ಇನ್ಸ್ಟ್ರಕ್ಷನ್ಗಳನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ 1 ಸೆಕೆಂಡಲ್ಲಿ ಅಷ್ಟೊಂದು ಸ್ಪೀಡ್ ಆಗಿರ್ತಕ್ಕಂಥ ಕಂಪ್ಯೂಟರ್ಗಳು ಬಂದವು. ಆಪರೇಟಿಂಗ್ ಸಿಸ್ಟಮ್ಗಳು ಇವತ್ತು ಡಿಸಿಷನ್ ಸಪೋರ್ಟ್ ಸಿಸ್ಟಮ್, ಇನ್ಫಾರ್ಮೇಷನ್ ಪ್ರೊಸೆಸಿಂಗ್ ಸಿಸ್ಟಮ್ ಬಂದವು. ಜಾವಾ, ಪೈಥಾನ್, ರೂಬಿ, ಸ್ಕೇಲಾ, ಸ್ವಿಫ್ಟ್ಗಳಂತಹ ಆಧುನಿಕ ಭಾಷೆಗಳು ಕೂಡ ಬಂದವು. ಹೀಗೆ ಕ್ವಾಂಟಮ್ ಕಂಪ್ಯೂಟೇಷನ್, ನ್ಯಾನೋ ಟೆಕ್ನಾಲಜಿ, ಪ್ರೊಸೆಸಿಂಗ್, ಪ್ಯಾರಲಲ್ ಪ್ರೊಸೆಸಿಂಗ್ ಅಲ್ವಾ, ಕೃತಕ ಬುದ್ಧಿಮತ್ತೆ, ರೋಬೋಟಿಕ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ವಾಯ್ಸ್ ರೆಕಗ್ನಿಷನ್, ಮಷಿನ್ ಲರ್ನಿಂಗ್, ನ್ಯೂರಲ್ ನೆಟ್ವರ್ಕ್ಸ್, ಡೀಪ್ ಲರ್ನಿಂಗ್ಗಳಂತ ಆಧುನಿಕ ತಂತ್ರಜ್ಞಾನಗಳು ಇವತ್ತು 5th ಜನರೇಷನ್ ಅಲ್ಲಿ ಬಂದಿದ್ದಾವೆ. ಸೊ ಹಾಗಾಗಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಕಂಪ್ಯೂಟರ್ನ ದೊಡ್ಡ ಗಾತ್ರ ಯಾವಾಗಿದ್ವು ಅಂದ್ರೆ 1ನೇ ತಲೆಮಾರಿನಲ್ಲಿ, 2ನೇ ತಲೆಮಾರು ಅಥವಾ 2nd ಜನರೇಷನ್, 3rd ಜನರೇಷನ್, 4th ಜನರೇಷನ್, 5th ಜನರೇಷನ್ ಏನೇನಿದೆ. ಸೊ ಎಲ್ಲವನ್ನು ಕೂಡ ಒಂದು ಕಡೆ ಒಂದು ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇದಾವೆ, ಇನ್ನೂ ಬಹಳ ಪ್ರಶ್ನೆಗಳಿದ್ದಾವೆ. ಸೊ ಇದ್ರ ಬಗ್ಗೆ ಸೊ ಒಂದು ಕಮೆಂಟ್ ಅನ್ನು ತಿಳಿಸಿ, ಪಾಸ್ ಮಾಡಿ ಮತ್ತು ಪಾಸ್ ಮಾಡಿ ನೋಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 27. ಸೊ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು, ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವೆರ್ ಬೇಸ್ಡ್ ಆನ್, ಯಾವುದರ ಆಧಾರದಲ್ಲಿದ್ದು. ಈಗ ಆಲ್ರೆಡಿ ನಾವು ಒಂದು ಲಿಸ್ಟ್ ಮಾಡ್ಕೊಂಡಿರ್ತೀರ. ಸೊ ಕಂಪ್ಲೀಟು. ಸೊ ಫಸ್ಟ್ ಜನರೇಷನ್, 2nd ಜನರೇಷನ್, 3rd ಜನರೇಷನ್, 4th ಜನರೇಷನ್ ಆ್ಯಂಡ್ 5th ಜನರೇಷನ್. ಸೊ ಕಾಲಘಟ್ಟ ಯಾವುದು, ಟೈಮ್ ಪೀರಿಯಡ್ ಯಾವ್ದಾವುದು, ಟೆಕ್ನಾಲಜಿ ಯೂಸ್ಡ್ ಯಾವ್ದಾವುದು, ಆಪರೇಟಿಂಗ್ ಸಿಸ್ಟಮ್ ಏನು, ಮೆಮೊರಿ ಸ್ಟೋರೇಜ್ ಟೆಕ್ನಾಲಜಿ ಯಾವುದಿತ್ತು, ಅಥವಾ ಎಕ್ಸಾಂಪಲ್ಸ್ ಏನೇನು, ಅಡ್ವಾಂಟೇಜಸ್ ಏನೇನು ಅಂತ ಆ ಪಟ್ಟಿಯನ್ನು ಮಾಡ್ಕೊಳ್ಳಿ. ಆ ಪಟ್ಟಿಯನ್ನು ಮಾಡಿಕೊಂಡು ನೆಕ್ಸ್ಟ್ ಕ್ವಶನ್ಗೆ ಬರಬೇಕು. ಪಕ್ಕ ಆಗಬೇಕು. ಈಗ ಕಾಲಘಟ್ಟ 1940 to 56, 57 to something. Next ಟೆಕ್ನಾಲಜಿ, ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್, ನೆಕ್ಸ್ಟ್ ಟ್ರಾನ್ಸಿಸ್ಟರ್ಸ್, ನೆಕ್ಸ್ಟ್ ICs ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ನೆಕ್ಸ್ಟ್ ಮೈಕ್ರೋ ಪ್ರೊಸೆಸರ್ಸ್, ನೆಕ್ಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇವು. ಓಕೆ. ಸೊ ಆ ರೀತಿಯಾಗಿ ನೆಕ್ಸ್ಟ್ ಎಕ್ಸಾಂಪಲ್ಸ್ ಯಾವ್ಯಾವು, ಇದನ್ನ ರೆಡಿ ಆದ್ಮೇಲೆ ನೀವು ನೆಕ್ಸ್ಟ್ ಪ್ರಶ್ನೆಗಳನ್ನ ಆನ್ಸರ್ ಮಾಡಬಹುದು. ಸೊ ಏನೇನಿದೆ ಹಾಗಾದ್ರೆ, ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಯಾವುದನ್ನ ಬಳಸ್ತಾ ಇದ್ವು? ಟ್ರಾನ್ಸಿಸ್ಟರ್ಸ್, ಕಂಡಕ್ಟರ್ಸ್ ಅಥವಾ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಥವಾ ವ್ಯಾಕ್ಯೂಮ್ ಟ್ಯೂಬ್ ಅಂದ್ರೆ. ಸೊ ನಿಮ್ಮ ಲಿಸ್ಟ್ ಅಲ್ಲಿ ನೋಡ್ತಾ ಹೋಗಿ, ಮೊದಲ ತಲೆಮಾರಿನ ಅಥವಾ ಮೊದಲ ಪೀಳಿಗೆಯ ಅಥವಾ ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ವೆರ್ ಯೂಸ್ಡ್ ಆರ್ ಬೇಸ್ಡ್ ಆನ್ ದ ವ್ಯಾಕ್ಯೂಮ್ ಟ್ಯೂಬ್ಸ್. ಅದಕ್ಕೋಸ್ಕರ ಅವುಗಳ ಸೈಜು, ಅವುಗಳ ಗಾತ್ರ ಬಹಳ ದೊಡ್ಡದಾಗಿದ್ವು. ಅರ್ಥ ಆಯ್ತು ಅನ್ಕೊಳ್ಳುತ್ತೆ. ಸರಿ. ಸೊ ಹಾಗಾಗಿ ಫಸ್ಟ್ ಜನರೇಷನ್ ಕಾಲಘಟ್ಟ ವ್ಯಾಕ್ಯೂಮ್ ಟ್ಯೂಬ್ಸ್ ಯಾವ ತರ ಇದ್ವು. 2nd ಜನರೇಷನ್ ಕಾಲಘಟ್ಟ ಟ್ರಾನ್ಸಿಸ್ಟರ್ಸ್ ಯಾವ ತರ ಕಾಣ್ತಾ ಇದ್ವು. ಸೊ 3rd ಜನರೇಷನ್ ಸೊ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್, ICs ಯಾವ ತರ ಇರ್ತವೆ. ಅದೇ ರೀತಿಯಾಗಿ ಸೊ 4th ಜನರೇಷನ್ 1971 to 1980. ಒಂದೊಂದ್ಸಲ ನಾನು ಹೇಳ್ತಾ ಇದ್ದೆ ಅಲ್ವಾ, 1940 to 1956 ಅಂತ ನಾನು ಕೊಟ್ಟಿದ್ದೆ ಫಸ್ಟ್ ಜನರೇಷನ್ ಪೀರಿಯಡ್. ಇವ್ರು 1946 ಕೊಟ್ಟಿದ್ದಾರೆ. ಕಾಲಘಟ್ಟ ಚೇಂಜ್ ಆಗ್ತಾ ಹೋಗುತ್ತೆ ಅವರವರ ಬೇರೆ ಬೇರೆ ಆಥರ್ಸ್ ಮೇಲೆ, ಬೇರೆ ಬೇರೆ ಅವರವರ ಅನಾಲಿಸಿಸ್ ಮೇಲೆ. ಓಕೆ. ಒಟ್ಟಾರೆಯಾಗಿ ಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್. ಸೊ 4th ಜನರೇಷನ್ ವೆರಿ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಅಥವಾ ಮೈಕ್ರೋ ಪ್ರೊಸೆಸರ್ಸ್. ಸೊ 5th ಜನರೇಷನ್ ಅಗೇನ್ ಮೈಕ್ರೋ ಪ್ರೊಸೆಸರ್ ವಿತ್ ಇಂಪ್ರೂವ್ಡ್. ಓಕೆ. ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಗ್ರೇಷನ್ ಅಂತೀವಿ, ULSI ಅಂತ. ಮತ್ತಷ್ಟು ಡೀಟೇಲ್ಸ್ ಇದೆ. ಸೊ ಇನ್ನು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಿಗಿಂತಲೂ ಮೊದಲು ನಿರ್ಮಿಸಿದ ಕಂಪ್ಯೂಟರ್ ಯಾವುದು? ದ ಕಂಪ್ಯೂಟರ್ ಬಿಲ್ಡ್ ಬಿಫೋರ್ ದ ಫಸ್ಟ್ ಜನರೇಷನ್ ಕಂಪ್ಯೂಟರ್ ವಾಸ್. ಸೊ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರೋಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂದ್ರೆ ಈಗ ಜನರಲಿ ನಾವು ಮೊದಲ ತಲೆಮಾರಿನ ಎಲೆಕ್ಟ್ರಾನಿಕ್ ಡಿವೈಸಸ್ ಅಂತೀವಿ. ಆದ್ರೆ ಅದಕ್ಕಿಂತ ಹಿಂದೆ ಎಲೆಕ್ಟ್ರೋ ಮೆಕ್ಯಾನಿಕಲ್ ಡಿವೈಸಸ್ ಇದ್ವು. ಸೊ ಎಲೆಕ್ಟ್ರೋ ಮೆಕ್ಯಾನಿಕಲ್, ಅದಕ್ಕಿಂತ ಹಿಂದೆ ಬರೀ ಮೆಕ್ಯಾನಿಕಲ್ ಇದು. ಅಬ್ಯಾಕಸ್, ಅದರಲ್ಲಿ ಯಾವುದೇ ಎಲೆಕ್ಟ್ರಿಸಿಟಿ ಇಲ್ವೇ ಇಲ್ಲ. ಅಬ್ಯಾಕಸ್ ಒಂದು ಮೆಕ್ಯಾನಿಕಲ್ ಡಿವೈಸ್. ಓಕೆ. ಆ ಥರ. ನೆಕ್ಸ್ಟ್ ಮೊದಲ ತಲೆಮಾರಿನ ಕಂಪ್ಯೂಟರ್ಗಳು ಬಳಸಿದ ಪ್ರೋಗ್ರಾಮಿಂಗ್ ಭಾಷೆಗಳು ಯಾವ್ಯಾವು? ಆ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೆ ನಾನು. ಪ್ರೋಗ್ರಾಮಿಂಗ್ ಭಾಷೆಗಳು ಮಷಿನ್ ಲೆವೆಲ್, ಅಸೆಂಬ್ಲಿ ಲೆವೆಲ್ ಅಥವಾ 1 and 2, ಹೈ ಲೆವೆಲ್ ಅಂದ್ರೆ ಮಷಿನ್ ಲೆವೆಲ್. ಸೊ ಬೇಕಾದ್ರೆ ಆ ಪಟ್ಟಿಗೆ ಹೋಗಿ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ಜನರೇಷನ್ ಅಲ್ಲಿ ಮಷಿನ್ ಲ್ಯಾಂಗ್ವೇಜ್ ಅಥವಾ ಬೈನರಿ ನಂಬರ್ಗಳನ್ನ ಬಳಸಿದ್ರು. ಅದೇ ತರ 2ನೇ ಜನರೇಷನ್ 3, 4, 5 ಎಲ್ಲ ನೆನ್ಪಿಡ್ಬೇಕು. ಸೊ ಇಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ,
ಫಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಯೂಸ್ಡ್ ವಿಚ್ ಲ್ಯಾಂಗ್ವೇಜಸ್ ಅಂದ್ರೆ ಮಷಿನ್ ಲೆವೆಲ್ ಅಥವಾ ಬೈನರಿ ಲ್ಯಾಂಗ್ವೇಜಸ್ ಅಂತ ಕೂಡ ಕರಿಬಹುದು. ಸರಿ, ನೆಕ್ಸ್ಟ್ 30ನೇ ಪ್ರಶ್ನೆ. ಮೊದಲ ತಲೆಮಾರಿನ ಕಂಪ್ಯೂಟರ್ನ ವೇಗ ಎಷ್ಟಿತ್ತು? ಮಿಲಿ ಸೆಕೆಂಡ್, ನ್ಯಾನೋ ಮಿಲಿ ಸೆಕೆಂಡ್, ನ್ಯಾನೋ ಸೆಕೆಂಡ್, ಸೂಕ್ಷ್ಮ ಸೆಕೆಂಡ್. ಮೈಕ್ರೋ ಸೆಕೆಂಡ್ಸ್ ಅಂದ್ರೆ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಇತ್ತು. ಎಷ್ಟು ಮೈಕ್ರೋ ಸೆಕೆಂಡ್ ಹೋಗಿ ನೋಡ್ಬೇಕು ನೀವೇ, ಅಥವಾ ಪಟ್ಟಿ ಮಾಡ್ಕೊಂಡಿರ್ತಾರಲ್ಲ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಸೊ ಈ ಜನರಲಿ 200 ಮೈಕ್ರೋ ಸೆಕೆಂಡ್ ಅಂತ ಒಂದೊಂದು ಕಡೆ ಕೊಡ್ತಾರೆ, 330 ಮೈಕ್ರೋ ಸೆಕೆಂಡ್ಸ್ ಅಂತ ಇನ್ನೊಂದು ಕಡೆ ಕೊಡ್ತಾರೆ. ಸೊ ಆ ಥರ ಪಟ್ಟಿಯನ್ನು ಮಾಡ್ಕೊಳ್ಳಿ. ಸೊ 2ನೇ ತಲೆಮಾರಿನ ಕಂಪ್ಯೂಟರ್ಗಳ ಅವಧಿ ಎಷ್ಟಂತ ಬಹಳ ರೇರ್ ಆಗಿ ಕೇಳಿದ್ದಾರೆ. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಟೈಮಿಂಗ್ಸ್. ಸೊ 1940 to 1960 ಮೊದಲನೇ ಜನರೇಷನ್ ಅನ್ಕೊಂಡ್ರೆ 1960 ಅಥವಾ 1959 2ನೇ ಜನರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಜನರೇಷನ್ ಕೂಡ ನೆನ್ಪಿಡಿ, ನಾನು ಮೊದಲು ಹೇಳ್ತಾ ಇದ್ದೀನಿ, ಜನರೇಷನ್ ಪೀರಿಯಡ್ ಇದೆಯಲ್ಲ ಅದು ಸ್ವಲ್ಪ ವೇರಿ ಆಗುತ್ತೆ. ಇನ್ನು ಕಂಪ್ಯೂಟರ್ಗಳ ಪೀಳಿಗೆಯಿಂದ ಸಮಯ ಹಂಚಿಕೆ ಸಾಧ್ಯವಾಗಿತ್ತು. ಟೈಮ್ ಶೇರಿಂಗ್ ಇನ್ ಕಂಪ್ಯೂಟರ್ಸ್ ವಾಸ್ ಪಾಸಿಬಲ್ ಫ್ರಮ್. ಸೊ 2ನೇ ತಲೆಮಾರಿನಿಂದ. ಟೈಮ್ ಶೇರಿಂಗ್ ಅಂದ್ರೆ ಏನು? ಇಲ್ಲಿ ನಾವು ಕಂಪ್ಯೂಟರ್ಗಳನ್ನು ಅಥವಾ ಆಪರೇಟಿಂಗ್ ಸಿಸ್ಟಮ್ ಅನ್ನ ವಿವಿಧ ರೀತಿಯಾಗಿ ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲನೇದು ಮಲ್ಟಿ ಯೂಸರ್, 2ನೇದು ಮಲ್ಟಿ ಟಾಸ್ಕಿಂಗ್, 3ನೇದು ಟೈಮ್ ಶೇರಿಂಗ್ ಅಂತ. ಮಲ್ಟಿ ಯೂಸರ್ ಅಂದ್ರೆ ಈಗ ಒಂದು ಕಂಪ್ಯೂಟರ್ ಇದೆ, ಆ ಕಂಪ್ಯೂಟರ್ನ ಬೇರೆ ಬೇರೆ ವ್ಯಕ್ತಿಗಳು ಎಟ್ ಎ ಟೈಮಲ್ಲಿ ಬಳಸ್ಬೋದು. ಅದೇನು ಸರ್ ಒಬ್ಬರು ಒಂದು ಕಂಪ್ಯೂಟರ್ ಬಳಸ್ಬೋದಲ್ಲ ಅಂದರೆ, ಈಗ ಸರ್ವರ್ ಇರುತ್ತೆ. ಈಗ ಯೂಟ್ಯೂಬ್ ಒಂದು ಸರ್ವರ್ ಅನ್ಕೊಳ್ಳೋಣ, ಯೂಟ್ಯೂಬ್ ಸರ್ವರ್. ಈಗ ಈ ಅಮರ್ಸ್ VA ಕ್ಲಾಸ್ ನಂಬರ್ 1 ನೀವು ಸಾವಿರಾರು ಜನ ಎಟ್ ಎ ಟೈಮಲ್ಲಿ ನೋಡ್ಬೋದು. ಅದು ಹೆಂಗಂದ್ರೆ ಅದು ಸ್ಟೋರ್ ಆಗಿರ್ತಕ್ಕಂಥದ್ದು ಒಂದೇ ಕಂಪ್ಯೂಟ್ರಲ್ಲಿ ಅಲ್ವಾ. ಆ ಕಂಪ್ಯೂಟರ್ ಇರ್ತಕ್ಕಂಥ ಒಂದು ವಿಡಿಯೋವನ್ನು ನಾವು ಎಟ್ ಎ ಟೈಮಲ್ಲಿ ಎಷ್ಟು ಜನ ನೋಡ್ತಾ ಇದೀವಿ ನೋಡಿ, ಅಷ್ಟು ಜನಕ್ಕೂ ಆ ಸರ್ವರು ಸರ್ವ್ ಮಾಡುತ್ತೆ. ಸೊ ಈ ರೀತಿಯಾಗಿ ಮಲ್ಟಿ ಯೂಸರ್ ಕಂಪ್ಯೂಟರ್ನ ನಾವು ನೋಡ್ಬೋದು ಅಥವಾ ಆಪರೇಟಿಂಗ್ ಸಿಸ್ಟಮ್ನ ನೋಡ್ಬೋದು. ಅಂದರೆ ಒಂದಕ್ಕಿಂತ ಹೆಚ್ಚು ಯೂಸರ್ಗಳು ಏಕಕಾಲದಲ್ಲಿ ಕಂಪ್ಯೂಟರ್ ಸಿಸ್ಟಮ್ನ ಉಪಯೋಗಿಸಲು ಅನುಕೂಲ ಮಾಡಿಕೊಡುವ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಮಲ್ಟಿ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಒಂದು ಕಂಪ್ಯೂಟರು ಒಂದಕ್ಕಿಂತ ಹೆಚ್ಚು ಟಾಸ್ಕ್ಗಳನ್ನು, ಕಾರ್ಯಗಳನ್ನು ಏಕಕಾಲದಲ್ಲಿ ಎಕ್ಸಿಕ್ಯೂಟ್ ಮಾಡಲು ಸಾಧ್ಯವಾಗಿಸುವ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಮಲ್ಟಿ ಟಾಸ್ಕಿಂಗ್ ಅಂದರೆ ಈಗ ನಮ್ಮ ಕಂಪ್ಯೂಟರ್ ಅಥವಾ ನಮ್ಮ ಮೊಬೈಲಲ್ಲಿ ಒಂದು ಕಡೆ ಯಾವುದೋ ಇಮೇಜ್ ಓಪನ್ ಮಾಡಿರ್ತೀವಿ, ಮತ್ತೊಂದು ಕಡೆ ಫೇಸ್ಬುಕ್ ಓಪನ್ ಮಾಡಿರ್ತೀವಿ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ತೀವಿ, ವಾಟ್ಸಪ್ ಓಪನ್ ಮಾಡಿರ್ತೀವಿ, ಮತ್ತೊಂದು ಯೂಟ್ಯೂಬ್ ಓಪನ್ ಮಾಡಿರ್ತೀವಿ. ಹೀಗೆ ಇಷ್ಟೆಲ್ಲ ಅಪ್ಲಿಕೇಶನ್ಗಳನ್ನು ಎಟ್ ಎ ಟೈಮ್ ಕೆಲಸ ಮಾಡುತ್ತಲ್ವ, ಅಂತಹ ಆಪರೇಟಿಂಗ್ ಸಿಸ್ಟಮ್ಗಳನ್ನು ಮಲ್ಟಿ ಟಾಸ್ಕಿಂಗ್ ಅಂತ ಕರಿತೀವಿ. ಉದಾಹರಣೆಗೆ ಲಿನಕ್ಸು, ಯುನಿಕ್ಸು, ವಿಂಡೋಸ್ ಇವೆಲ್ಲವೂ, ಆಂಡ್ರಾಯ್ಡ್ ಇವೆಲ್ಲವೂ ಕೂಡ ಮಲ್ಟಿ ಟಾಸ್ಕಿಂಗ್ ಆಗ್ತವೆ. ಮತ್ತೊಂದು ಟೈಮ್ ಶೇರಿಂಗ್ ಅಂತ. ಟೈಮ್ ಶೇರಿಂಗ್ ಅಂದ್ರೇನು? ಕಂಪ್ಯೂಟರ್ನಲ್ಲಿ ಎಕ್ಸಿಕ್ಯೂಟ್ ಆಗುತ್ತಿರುವ ಹಲವು ಪ್ರೋಸೆಸ್ಗಳಿಗೆ ಇಂತಿಷ್ಟೇ ಎಂದು ಸಮಯವನ್ನು, ಟೈಮನ್ನು ನಿಗದಿಗೊಳಿಸಿ ಅಷ್ಟು ಸಮಯದವರೆಗೆ ಆ ಪ್ರೋಸೆಸ್ ಸಿಸ್ಟಮ್ನಲ್ಲಿರುವ ರಿಸೋರ್ಸ್ಗಳನ್ನು ಬಳಸಿಕೊಳ್ಳಲು ಅನುಮತಿ ನೀಡುವ ಆಪರೇಟಿಂಗ್ ಸಿಸ್ಟಮ್ ಅನ್ನ ಟೈಮ್ ಶೇರಿಂಗ್ ಅಂತೀವಿ. ಅದರ ಅರ್ಥ ಈಗ ಇರೋದು ಒಂದೇ ಪ್ರೊಸೆಸರು, ಇರುವುದೊಂದೇ ಭೂಮಿ, ನಾವೆಲ್ಲರೂ ಅದರ ಮೇಲೆ ಇದ್ದೀವಿ. ಇರೋದು ಒಂದೇ ಭೂಮಿ, ನಾವೆಲ್ಲರೂ ಅದರ ಮೇಲೆ ಜೀವಿಸ್ತಾ ಇದ್ದೀವಿ. ನಮಗೆ ಆಗಿರ್ತಕ್ಕಂಥ ಒಂದಷ್ಟು ಮನೆ ಮಾಡ್ಕೊಂಡಿದ್ದೀವಿ, ಆ ಮನೆಯಲ್ಲಿ ಜೀವಿಸ್ತಾ ಇದ್ದೀವಿ. 30-40 ಸೈಟ್ ಅನ್ಕೊಳ್ಳೋಣ ಅಲ್ವಾ. ಹೀಗೆ ಭೂಮಿಯಲ್ಲಿ 30-40 ಸೈಟ್, ನನಗೊಂದು, ಮತ್ತೊಬ್ರಿಗೊಂದು ಹೀಗೆ. ಅದೇ ರೀತಿಯಾಗಿ ಇರೋದೊಂದೇ CPU, ಆ CPU ಅಲ್ಲಿ ಒಂದು ಪ್ರೋಸೆಸ್ಗೆ ಒಂದಷ್ಟು ಟೈಮ್ 5 ಸೆಕೆಂಡ್ಸ್, ಮತ್ತೊಂದು ಪ್ರೋಸೆಸ್ಗೆ 5 ಸೆಕೆಂಡ್ಸ್, ಮತ್ತೊಂದು ಪ್ರೋಸೆಸ್ಗೆ 5 ಸೆಕೆಂಡ್ಸ್, ಹೀಗೆ ಟೈಮನ್ನು ಶೇರ್ ಮಾಡುತ್ತೆ ಪ್ರೋಸೆಸಸ್ಗೆ. ಅಂತಹ ಆಪರೇಟಿಂಗ್ ಸಿಸ್ಟಮನ್ನು ಟೈಮ್ ಶೇರಿಂಗ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಉದಾಹರಣೆಗೆ ಮ್ಯಾಕ್ OS ಆಗಿರ್ಬೋದು. ಓಕೆ, ಸೊ ಹಾಗಾದ್ರೆ ಈ ಟೈಮ್ ಶೇರಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಕಂಪ್ಯೂಟರ್ಸ್ ಅಲ್ಲಿ ಯಾವ ಜನರೇಷನ್ ಇಂದ ಬಂತು ಅನ್ನೋದೇ ಪ್ರಶ್ನೆ. ಮೊದಲನೇ ಜನರೇಷನ್, 2ನೇದ, 3, 4 ಅಂದ್ರೆ 2ನೇ ಜನರೇಷನ್ ಇಂದ ಈ ಟೈಮ್ ಶೇರಿಂಗ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂತು ಅನ್ನೋದಕ್ಕೆ ಇಷ್ಟೆಲ್ಲ ಕತೆ ಹೇಳ್ಬೇಕಾಯ್ತು. ನೆಕ್ಸ್ಟ್, ಸೊ ಕ್ವಶನ್ ನಂಬರ್ 33, ಇಂಟಗ್ರೇಟೆಡ್ ಚಿಪ್ಸ್ ಅಥವಾ ICಗಳನ್ನು ಯಾವ ಪೀಳಿಗೆ ಕಂಪ್ಯೂಟರ್ಗಳಿಂದ ಬಳಸಲು ಪ್ರಾರಂಭಿಸಿದೆ? ಇಂಟಗ್ರೇಟೆಡ್ ಚಿಪ್ಸ್ ಅಥವಾ ICs, ಸೊ 3ನೇ ತಲೆಮಾರು. ಸೊ ಗೊತ್ತಿದೆ ಈಗ ಆಲ್ರೆಡಿ, ಮತ್ತೆ ಇದ್ರ ಬಗ್ಗೆ ನಾನು ಭಾಳ ಹೇಳಕ್ ಹೋಗಲ್ಲ, ಗೊತ್ತಿದೆ. ಚಿಪ್ ಎಂಬುದು ಏನು ಹಾಗಾದ್ರೆ ಸಾಮಾನ್ಯವಾಗಿ? ಸೊ ಇಂಟಗ್ರೇಟೆಡ್ ಸರ್ಕ್ಯೂಟ್ಸ್ ಅಥವಾ IC ಅಂತ ಕರಿತೀವಿ. ಸೊ ಚಿಪ್ ಇಸ್ ಎ ಕಾಮನ್ ನಿಕ್ ನೇಮ್ ಫಾರ್ ಇಂಟಗ್ರೇಟೆಡ್ ಸರ್ಕ್ಯೂಟ್. ಸೊ 3ನೇ ತಲೆಮಾರಿನ ಕಂಪ್ಯೂಟರ್ಗಳನ್ನು ಯಾವುದರಿಂದ ತಯಾರಿಸಲಾಗಿದೆ? ಸೊ ಗೊತ್ತಿರ್ತಕ್ಕಂಥದ್ದೇ ICs.
ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಥವಾ IC ಕಂಪ್ಯೂಟರ್ಗಳಲ್ಲಿ ಬಳಸುವ ಚಿಪ್ಗಳನ್ನು ಇದರೊಂದಿಗೆ ತಯಾರಿಸಲಾಗುತ್ತೆ. IC ಅಂತೀವಲ್ವಾ, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಥವಾ ಚಿಪ್ಸು ಯಾವುದರಿಂದ ಮಾಡಲಾಗುತ್ತೆ? ಅಲ್ಯೂಮಿನಿಯಂ, ಕಾಪರ್, ಗೋಲ್ಡ್, ಸಿಲಿಕಾನ್. ಅಂದರೆ ಸಿಲಿಕಾನಿಂದ. ಸಿಲಿಕಾನ್ ಒಂದು ಸೆಮಿಕಂಡಕ್ಟರ್ ಮಟೀರಿಯಲ್ ಆಗುತ್ತೆ, ಅದರಿಂದ ICಗಳನ್ನು ತಯಾರು ಮಾಡ್ತಾರೆ. 37 ಸಣ್ಣ ಸಿಲಿಕಾನ್ ಚಿಪ್ನಲ್ಲಿ ಟ್ರಾನ್ಸಿಸ್ಟರ್ಗಳು ಮತ್ತು ಇತರ ಎಲೆಕ್ಟ್ರಾನಿಕ್ ಘಟಕಗಳೊಂದಿಗೆ ಸಂಪೂರ್ಣ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಅನ್ನು ಡ್ಯಾಶ್ ಅಂತ ಕರಿತೀವಿ. ಅಂದರೆ ಸೊ integrated circuits, a complete electronic circuit with transistors and other electronic components and a small silicon chip is called as a integrated circuits. IC, CPU ಕೂಡ ಒಂದು IC ಅಥವಾ ಏನು the large collection of integrated circuits, ICs. ಸೊ ಈ ತರ ಇರುತ್ತೆ ಒಂದು ಮೈಕ್ರೋಸ್ಕೋಪಿಕ್ ಇಮೇಜ್. PCಗಳನ್ನು 4ನೇ ತಲೆಮಾರಿನಿಂದ ಪರಿಗಣಿಸಲು ಅವು ಏನನ್ನು ಒಳಗೊಂಡಿರ್ತವೆ? ಮೈಕ್ರೋ ಪ್ರೊಸೆಸರ್ಸ್, 4th generation. ಕೃತಕ ಬುದ್ಧಿಮತ್ತೆ ಇಂದು ಯಾವ ಪೀಳಿಗೆ ಕಂಪ್ಯೂಟರ್ ಉದಾಹರಣೆಯಾಗಿದೆ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 5th generation. ನೋಡಿ ಎಷ್ಟು ಚೆನ್ನಾಗಿದೆ. ಇವೆಲ್ಲ ಕ್ವಶನ್ಗಳು ಬೇರೆ ಬೇರೆ ರೀತಿಯಲ್ಲಿ ಬರ್ತವೆ. ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಮೊದಲ ಕಂಪ್ಯೂಟರ್ ಯಾವುದು? ಫಸ್ಟ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ, ಪರಂ, ಸಿದ್ಧಾರ್ಥ. IBM 370, ಕ್ರೈ ಅಂದರೆ ಸೊ ಸಿದ್ಧಾರ್ಥ ಫಸ್ಟ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ. ಪರಂ ಅನ್ನೋದು ಫಸ್ಟ್ ಸೂಪರ್ ಕಂಪ್ಯೂಟರ್ ಡೆವಲಪ್ಡ್ ಇನ್ ಇಂಡಿಯಾ. ಓಕೆ, ಸಿದ್ಧಾರ್ಥ ಎಲೆಕ್ಟ್ರಾನಿಕ್ ಕಾರ್ಪೊರೇಷನ್ ಆಫ್ ಇಂಡಿಯಾ ECI ಅವರು ಡೆವಲಪ್ ಮಾಡ್ತಾರೆ. ಕಂಪ್ಯೂಟರ್ನ ಮೂಲ ಆರ್ಕಿಟೆಕ್ಚರ್ ಅನ್ನ ಯಾರು ಅಭಿವೃದ್ಧಿಪಡಿಸಿದ್ರು? ಕಂಪ್ಯೂಟರ್ಸ್ ಬೇಸಿಕ್ ಆರ್ಕಿಟೆಕ್ಚರ್ ವಾಸ್ ಡೆವಲಪ್ಡ್ ಬೈ ಜಾನ್ ವಾನ್ ನ್ಯೂಮನ್. ಆಲ್ರೆಡಿ ನೋಡಿದ್ವಿ ಆತನ ಒಂದಿದು. ಅಂದ್ರೆ ಅದಕ್ಕೊಂದು ಇನ್ಪುಟ್ ಡಿವೈಸ್ ಇರುತ್ತೆ, ಮೆಮೊರಿ ಯೂನಿಟ್ ಇರುತ್ತೆ, CPU ಇರುತ್ತೆ, ಔಟ್ಪುಟ್ ಡಿವೈಸ್ ಇರುತ್ತೆ. ಮೆಮೊರಿಯಲ್ಲಿ ನಾವು ಇನ್ಸ್ಟ್ರಕ್ಷನ್ ಸ್ಟೋರ್ ಮಾಡಬೇಕು, ಆ ನಂತರ CPU ಅದನ್ನು ತೆಗೆದುಕೊಂಡು ಎಕ್ಸಿಕ್ಯೂಟ್ ಮಾಡುತ್ತೆ. ಸೊ ನಂತರ ಪ್ರೋಸೆಸ್ ಮಾಡಿ ಮೆಮೊರಿಯಲ್ಲಿ ಸ್ಟೋರ್ ಮಾಡುತ್ತೆ, ಅದನ್ನು ಮತ್ತೆ ಔಟ್ಪುಟ್ ಡಿವೈಸ್ ಹೊರ ಜಗತ್ತಿಗೆ ತೋರಿಸುತ್ತೆ. ಈ ರೀತಿ ಒಂದು ಆರ್ಕಿಟೆಕ್ಚರ್ ಅನ್ನ ಹಾಕಿಕೊಟ್ಟಿರ್ತಕ್ಕಂಥವ್ರೆ ಜಾನ್ ವಾನ್ ನ್ಯೂಮನ್. ಓಕೆ, ಸಂಯೋಜಿತ ಚಿಪ್ ಅಥವಾ ಇಂಟಿಗ್ರೇಟೆಡ್ ಚಿಪ್ ಡೆವಲಪ್ಡ್ ಬೈ ಹೂ? ಯಾರು ಡೆವಲಪ್ ಮಾಡಿದ್ರು ಇಂಟಿಗ್ರೇಟೆಡ್ ಚಿಪ್ ICನ? ಅಂದ್ರೆ JS ಕಿಲ್ಬಿ ಅಂತಕ್ಕಂಥವ್ರು. ಜಾಕ್ ಕಿಲ್ಬಿ IC ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಕೊಡ್ತಾನೆ. ಇತ್ತೀಚಿನ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ಸೂಚನೆಗಳನ್ನು ಹೇಗೆ ಕಾರ್ಯಗತಗೊಳಿಸಲಾಗುತ್ತದೆ? ಲೇಟೆಸ್ಟ್ ಜನರೇಷನ್ ಕಂಪ್ಯೂಟರ್ಸ್ ಇನ್ಸ್ಟ್ರಕ್ಷನ್ಗಳನ್ನ ಒಂದು ಪ್ಯಾರಲಲ್ ಆಗಿ ಎಕ್ಸಿಕ್ಯೂಟ್ ಮಾಡಬಹುದು, ಸೀಕ್ವೆನ್ಷಿಯಲ್ ಆಗಿ ಕೂಡ ಎಕ್ಸಿಕ್ಯೂಟ್ ಮಾಡಬಹುದು. ಅಂದ್ರೆ ಈಗ ಇನ್ಸ್ಟ್ರಕ್ಷನ್ ಇದೆ, ಇನ್ಸ್ಟ್ರಕ್ಷನ್ 1 2 3 4 5 6 7 8 9 10 ಅಂತ ಇದೆ. ಸೊ 1 2 ಆದ್ಮೇಲೆ ಒಂದ್ ಕಡೆ 3 4 ಅನ್ನ, ಇನ್ನೊಂದ್ ಕಡೆ 5 6 ಅನ್ನ ಸಪರೇಟ್ ಆಗಿ ಪ್ಯಾರಲಲ್ ಆಗಿ ಎಕ್ಸಿಕ್ಯೂಟ್ ಮಾಡಬಹುದು. ಸೊ ಅಂತಹ ಅಡ್ವಾನ್ಸ್ಡ್ ಕಂಪ್ಯೂಟರ್ಸ್ ಟೆಕ್ನಾಲಜಿ ಇವತ್ತು ಬಂದಿದೆ. ಸೊ ಹಾಗಾಗಿ ಸೊ ಕೇವಲ ಸಮಾನಾಂತರ ಅಲ್ಲ, ಬದಲಾಗಿ ಅನುಕ್ರಮವಾಗಿಯೂ ಅಲ್ಲ, ಬೋತ್ 1 and 2 ಸೀಕ್ವೆನ್ಷಿಯಲಿ ಮತ್ತು ಪ್ಯಾರಲಲಿ ಎರಡೂ ಕೂಡ ಆಗುತ್ತೆ ಇವತ್ತು. 44 ಮೈಕ್ರೋ ಕಂಪ್ಯೂಟರ್ ಹಾರ್ಡ್ವೇರ್ ಭೌತಿಕ ಸಲಕರಣೆಗಳ 3 ಮೂಲಭೂತ ವಿಭಾಗಗಳು. ಮೈಕ್ರೋ ಕಂಪ್ಯೂಟರ್ ಹಾರ್ಡ್ವೇರ್ ಕನ್ಸಿಸ್ಟ್ ಆಫ್ 3 ಬೇಸಿಕ್ ಕ್ಯಾಟಗರೀಸ್ ಆಫ್ ಫಿಸಿಕಲ್ ಇಕ್ವಿಪ್ಮೆಂಟ್. ಏನೇನು ಇರಬೇಕಂದ್ರೆ ಒಂದು ಮೈಕ್ರೋ ಕಂಪ್ಯೂಟರ್ ಅಂದ್ರೆ ಇನ್ಪುಟ್ ಔಟ್ಪುಟ್ ಇರಬೇಕು, ಸೆಕೆಂಡರಿ ಸ್ಟೋರೇಜ್ ಇರಬೇಕು, ಸಿಸ್ಟಮ್ ಯೂನಿಟ್ ಇರಬೇಕು. ಓಕೆ, ಈವನ್ 4ನೇದು ಕೂಡ ಸರಿ ಅನ್ಸುತ್ತೆ, ಯಾಕಂದ್ರೆ ಅದರಲ್ಲೂ ಕೂಡ ಎಲ್ಲ ಇದಾವೆ. ಔಟ್ಪುಟ್ ಇದೆ, ಪ್ರೈಮರಿ ಸ್ಟೋರೇಜ್ ಇದೆ. ಹೌದು, 4ನೇದೇ ಸರಿ ಆಕ್ಚುಲಿ. 45 ಕೆಳಗಿನ ಯಾವ ಆಯ್ಕೆಗಳು PCs ಎಂಬ ಪದದ ಅರ್ಥವನ್ನು ಸರಿಯಾಗಿ ವ್ಯಕ್ತಪಡಿಸುತ್ತೆ? ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಕರೆಕ್ಟ್ಲಿ ಎಕ್ಸ್ಪ್ರೆಸಸ್ ದ ಮೀನಿಂಗ್ ಆಫ್ ದ ಟರ್ಮ್ PCs? ಏನು ಅಂದ್ರೆ ಪರ್ಸನಲ್ ಕಂಪ್ಯೂಟರ್ ಅಂತೀವಿ. ಸೊ PC ಅಂದ್ರೆ ಏನು? ಪರ್ಸನಲ್ ಕಂಪ್ಯೂಟರ್. ಇದೆಯಲ್ವಾ, ಜನರಲಿ ಪರ್ಸನಲ್ PC ಅಂತ ಕರಿತೀವಿ. PC ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲ, ಬದಲಾಗಿ ಪರ್ಸನಲ್ ಕಂಪ್ಯೂಟರ್. 46 ಸೊ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಎ ಸ್ಮಾಲ್ ಮೈಕ್ರೋ ಪ್ರೊಸೆಸರ್ ಬೇಸ್ಡ್ ಕಂಪ್ಯೂಟರ್ ಡಿಸೈನ್ ಟು ಬಿ ಯೂಸ್ಡ್ ಬೈ 1 person ಎಟ್ ಎ ಟೈಮ್? ಒಬ್ಬ ಪರ್ಸನ್ ಒಂದ್ ಸಲಕ್ಕೆ 1 ಟೈಮಲ್ಲಿ ಬಳಸಬಹುದು ಅಂತ ಕಂಪ್ಯೂಟರ್ಗಳನ್ನ ಒಂದು ಸಣ್ಣ ಮೈಕ್ರೋ ಕಂಪ್ಯೂಟರ್ ಅಂತೀವಿ. ಅದರಲ್ಲಿ ಎಕ್ಸಾಂಪಲ್ ಯಾವುದು? ಸೂಪರ್ ಕಂಪ್ಯೂಟರ್ ಅಂದ್ರೆ ಅಲ್ಲ. ಸೂಪರ್ ಕಂಪ್ಯೂಟರ್ ಓನ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಷನ್ಸ್ ಬಳಸ್ತೀವಿ. ಸೂಪರ್ ಕಂಪ್ಯೂಟರ್ನ ನಮ್ಮ ಮನೇಲಿ ಇಟ್ಕೊಳ್ಳೋಕ್ಕಾಗಲ್ಲ, ಅದು ಕೋಟಿಗಟ್ಟಲೆ ಇರುತ್ತೆ. ನೋಟ್ಬುಕ್ ಅನ್ಬೋದಾ? ಇಲ್ಲ. ಆಲ್ ಇನ್ ಒನ್ ಅನ್ಬೋದಾ? ಇಲ್ಲ. ಪರ್ಸನಲ್ PC ಅಂದ್ರೆ ಸೊ ಜನರಲ್ ಕಂಪ್ಯೂಟರ್, ಮೈಕ್ರೋ ಪ್ರೊಸೆಸರ್ ಹೊಂದಿರತಕ್ಕಂಥ ಒಂದು ಸಣ್ಣ ಕಂಪ್ಯೂಟರ್. ಇದರಲ್ಲಿ ಮತ್ತೆ ಮೈಕ್ರೋ ಕಂಪ್ಯೂಟರ್ಗಳಿಗೆ ಉದಾಹರಣೆಗಳು ಅಂತ ನೋಡೋದಾದ್ರೆ, ಈಗ ಮೈಕ್ರೋ ಕಂಪ್ಯೂಟರ್ ಅಂದ್ರೆ ಸಣ್ಣ ಕಂಪ್ಯೂಟರ್ ಅಲ್ಲ, ಬದಲಾಗಿ ನಿಮ್ಮ ಲ್ಯಾಪ್ಟಾಪು, ನಿಮ್ಮ ಈವನ್ ಪಾಮ್ ಟಾಪ್ ಅಂತೀವಿ ಅಥವಾ ಮೊಬೈಲು, ಇವೆಲ್ಲವೂ ಕೂಡ ಇವತ್ತು ಡೆಸ್ಕ್ಟಾಪ್ ಎಲ್ಲವೂ ಕೂಡ ಮೈಕ್ರೋ ಕಂಪ್ಯೂಟರ್ಗಳೇ. ಸೊ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಥವಾ ಪರ್ಸನಲ್ ಕಂಪ್ಯೂಟರ್ ಅಂತ ಏನು ಕರಿತೀವಿ, ಇದೊಂದು ಸಣ್ಣ ಕೈಗೆಟುಕಬಲ್ಲ ಬೆಲೆಯ ಕಂಪ್ಯೂಟರ್ಗಳಾಗಿದೆ.
ಮೈಕ್ರೋ ಪ್ರೊಸೆಸರ್ ತಂತ್ರಜ್ಞಾನವನ್ನು ಹೊಂದಿದೆ. ಡೆಲ್ PC, HP, ಏಸರು, ಲ್ಯಾಪ್ಟಾಪ್, ಲೆನೋವೋ ಇವೆಲ್ಲ ಇದಾವೆ, ಇವೆಲ್ಲವೂ ಕೂಡ. ಇನ್ನು ಲ್ಯಾಪ್ಟಾಪ್ ಅಂತ ಸಪ್ರೇಟಾಗಿ ತೆಗೆದುಕೊಂಡಾಗ ಉದಾಹರಣೆಗೆ ಡೆಲ್ ಲ್ಯಾಪ್ಟಾಪ್, HP, ಏಸರ್ ಇವೆಲ್ಲವೂ ಇದನ್ನು ಪೋರ್ಟಬಲ್, ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಬೋದು ಮತ್ತು ಚಾರ್ಜ್ ಮಾಡ್ತೀವಿ. ಅದೇ ಡೆಸ್ಕ್ಟಾಪ್ ಕಂಪ್ಯೂಟರ್ ಚಾರ್ಜ್ ಮಾಡೋಕ್ಕಾಗಲ್ಲ, ಬದಲಾಗಿ ಅದಕ್ಕೆ ಪವರ್ ಬೇಕು. ಇನ್ನು ಹ್ಯಾಂಡ್ ಹೆಲ್ಡ್ ಪಾಮ್ ಟಾಪ್ ಕಂಪ್ಯೂಟರ್ ಅಂತೀವಿ, ಒಂಥರ ಅಂಗೈಯಲ್ಲಿ ಹಿಡಿಯಬಹುದಾಗಿರ್ತಕ್ಕಂಥ ಕಂಪ್ಯೂಟರ್ಗಳಾಗ್ತವೆ. ಕೀಬೋರ್ಡ್ ಬದಲಿಗೆ ಸ್ಟೈಲಸ್ ಇರುತ್ತೆ, ಒಂದು ಪೆನ್ ಥರ ಇರುತ್ತೆ, ಆ ಪೆನ್ನಿಂದ ನಾವು ಅದನ್ನು ಆಪ್ರೇಟ್ ಮಾಡ್ತೀವಿ, ಪಾಮ್ ಟಾಪ್ ಅಥವಾ ಹ್ಯಾಂಡ್ ಹೆಲ್ಡ್ ಕಂಪ್ಯೂಟ್ರು. ಇನ್ನು ಟ್ಯಾಬ್ಲೆಟ್ ಅಂತ ಬರುತ್ತೆ, ಅದು ಕೂಡ ಒಂಥರ ಲ್ಯಾಪ್ಟಾಪ್ ಥರ ಚಿಕ್ಕದಿರುತ್ತೆ, ಅದಕ್ಕೂ ಕೂಡ ಸ್ಟೈಲಸ್ ಇರುತ್ತೆ. ಸ್ಟೈಲಸ್ ಅಂದ್ರೆ ಪೆನ್ ಥರ ಅದನ್ನು ಬಳಸ್ತೀವಿ. ಡೆಲ್ ಟ್ಯಾಬು, ಆ್ಯಪಲ್ ಟ್ಯಾಬು, ಸ್ಯಾಮ್ಸಂಗ್ ಟ್ಯಾಬ್ ಎಲ್ಲ ಇದಾವೆ. ವರ್ಕ್ ಸ್ಟೇಷನ್ ಅಂದ್ರೆ ಏನಂದ್ರೆ ಇವುಗಳು ವ್ಯಾಪಾರ ಅಥವಾ ವೃತ್ತಿಪರ ಕೆಲಸದಲ್ಲಿ ತೊಡಗಿರುವ ಬಳಕೆದಾರರು ಬಳಸ್ತಾರೆ. ಹೈ ರೆಸಲ್ಯೂಷನ್ ಮಾನಿಟರ್ಗಳಿರ್ತವೆ, ಅತಿ ವೇಗದ ಪ್ರೊಸೆಸರ್ ಹೊಂದಿರ್ತವೆ. ವರ್ಕ್ ಸ್ಟೇಷನ್ಗಳು ಒಂಥರ ನಮ್ಮ ಡೆಸ್ಕ್ಟಾಪ್ಗಳಿಗಿಂತಲೂ ಸ್ವಲ್ಪ ಪವರ್ಫುಲ್ ಆಗಿರ್ತವೆ. ಸೊ DC, HP, ನೆಕ್ಸ್ಟ್, IBM ವರ್ಕ್ ಸ್ಟೇಷನ್ಸ್ ಇದಾವೆ. ಅದೇ ರೀತಿಯಾಗಿ ಮಿನಿ ಕಂಪ್ಯೂಟರ್ ವರ್ಕ್ ಸ್ಟೇಷನ್ಗಿಂತಲೂ ಸ್ವಲ್ಪ ದೊಡ್ಡದು. ನೋಡಕ್ಕೆ ಹೆಸರು ಮಾತ್ರ ಮಿನಿ ಮೈಕ್ರೋ, ಮಿನಿ ಬೇರೆ ಮೈಕ್ರೋ ಬೇರೆ. ಮೈಕ್ರೋ ಅಂದ್ರೆ ಇವೆಲ್ಲ ನೋಡಿದೀವಲ್ಲ, ಇವೆಲ್ಲ ಮೈಕ್ರೋ ಕಂಪ್ಯೂಟರ್. ಮಿನಿ ಕಂಪ್ಯೂಟರ್ ಅಂದ್ರೆ ಮೈಕ್ರೋ ಕಂಪ್ಯೂಟರ್ಗಿಂತಲೂ ಸ್ವಲ್ಪ ಗಾತ್ರದಲ್ಲಿ ಮೈಕ್ರೋ ಕಂಪ್ಯೂಟರ್ಗಿಂತಲೂ ದೊಡ್ಡದು, ಬಟ್ ಮೇನ್ ಫ್ರೇಮ್ಗಳಿಗಿಂತ ಸ್ವಲ್ಪ ಚಿಕ್ಕದಿರುತ್ತೆ, ವೇಗವಾಗಿರ್ತವೆ. ಓಕೆ, ಸರ್ವರ್ ಅಂತ ಕೂಡ ಕರಿತೀವಿ. ಮೈಕ್ರೋ ಕಂಪ್ಯೂಟರ್ಗಳಿಗಿಂತಲೂ ಪ್ರಬಲವಾಗಿರ್ತವೆ ಮಿನಿ ಕಂಪ್ಯೂಟರ್ಸು. ಉದಾಹರಣೆಗೆ IBM 17, DEC PDP-11, HP 9000 ಇವೆಲ್ಲವೂ ಮಿನಿ ಕಂಪ್ಯೂಟರ್ಗಳು. ಇನ್ನು ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದರೆ ಮಿನಿ ಕಂಪ್ಯೂಟರ್ಗಳಿಗಿಂತಲೂ ಒಂದು ಸ್ವಲ್ಪ ದೊಡ್ಡದು. ಸೊ ಮೇನ್ ಫ್ರೇಮ್ ಕಂಪ್ಯೂಟರ್, ಈ ರೀತಿಯ ಕಂಪ್ಯೂಟರ್ಗಳು ದೊಡ್ಡ ಆಂತರಿಕ ಮೆಮೊರಿ ಸಂಗ್ರಹಣೆ, ಉನ್ನತ ಸಾಫ್ಟ್ವೇರ್ಗಳನ್ನು ಹೊಂದಿರ್ತವೆ. ಇಂದು ಮೇನ್ ಫ್ರೇಮ್ ಕಂಪ್ಯೂಟರ್ಗಳು ಇಡೀ ವ್ಯಾಪಾರ ಜಗತ್ತಿಗೆ ಬೆನ್ನೆಲುಬಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಹಲವು ಜನ ಒಂದೇ ಸಮಯದಲ್ಲಿ ಕಾರ್ಯನಿರ್ವಹಿಸುವಂತೆ ಅನುಕೂಲವಾಗಲಿರುವ ಕಂಪ್ಯೂಟರ್ ನೆಟ್ವರ್ಕ್ನ ಪ್ರಮುಖ ಸರ್ವರ್ ಕೂಡ ಆಗಿದೆ. ಈಗ ನಮ್ಮ ATM ಇದೆ, ATMಗೆ ಒಂದು ಮೇನ್ ಫ್ರೇಮ್ ಆಗಿರುತ್ತೆ. ಓಕೆ, ದೊಡ್ಡ ಕಂಪನಿಗಳಲ್ಲಿ ಬಳಸ್ತಾರೆ. ಆದ್ದರಿಂದ ಮೇನ್ ಫ್ರೇಮ್ಗಳನ್ನು ಕಂಪ್ಯೂಟರ್ ನೆಟ್ವರ್ಕ್ನ ಹೃದಯ ಭಾಗ ಅಂತೀವಿ. IBM 370, IBM S390, ಯುನಿವ್ಯಾಕ್ ಇವೆಲ್ಲವೂ ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಇನ್ನು ಸೂಪರ್ ಕಂಪ್ಯೂಟರ್, ಫೈನಲಿ ಪ್ರಪಂಚದ ಅತಿ ವೇಗದ ಅಷ್ಟೇ ದುಬಾರಿಯಾದ ಕಂಪ್ಯೂಟರ್ಗಳನ್ನು ಸೂಪರ್ ಕಂಪ್ಯೂಟರ್ಗಳು ಅಂತೀವಿ. ಎಲ್ಲ ಇತರೆ ಕಂಪ್ಯೂಟರ್ಗಳಿಗೆ ಹೋಲಿಸಿದರೆ ಸೂಪರ್ ಕಂಪ್ಯೂಟರ್ಗಳು ಅತ್ಯಂತ ಶಕ್ತಿಶಾಲಿ, ಹೆಚ್ಚಿನ ಗಾತ್ರ ಮತ್ತು ಮೆಮೊರಿಯನ್ನು ಹೊಂದಿದ್ದಾವೆ. ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತೆ ಅಂತ ಬಹಳ ಕಡೆ ಕೇಳ್ತಾರೆ. ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್, ಫ್ಲಾಪ್ಸ್ ಅಂತೀವಿ, FLOPS, ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ ಪರ್ ಸೆಕೆಂಡ್, ಫ್ಲಾಪ್ಸ್ ಅಲ್ಲಿ ಅಳೆತೀವಿ ಸೂಪರ್ ಕಂಪ್ಯೂಟರ್ಗಳ ವೇಗವನ್ನು. ಅದೇ ನಾರ್ಮಲ್ ಕಂಪ್ಯೂಟರ್ಗಳನ್ನು ಗಿಗಾ ಹರ್ಟ್ಸ್ ಅಲ್ಲಿ ಅಳ್ತೀವಿ, ಗಿಗಾ ಹರ್ಟ್ಸ್ ಅಥವಾ ಮೆಗಾ ಹರ್ಟ್ಸ್ಗಳಲ್ಲಿ. ಇವುಗಳನ್ನು ಹವಾಮಾನ ಮುನ್ಸೂಚನೆ, ಪರಮಾಣು ಸಂಶೋಧನೆ, ವೈಜ್ಞಾನಿಕ ಸಂಶೋಧನೆಗಳಲ್ಲಿ ಬಳಸ್ತಾರೆ. ಕ್ರೇವನ್, ಪರಂ, ಫಗಾಕು, ಪರಂ ಪ್ರವೇಗ, ಪರಂ ಸಿದ್ಧಿ ಇಂಥವೆಲ್ಲವೂ ಇವತ್ತಿನ ಸೂಪರ್ ಕಂಪ್ಯೂಟರ್ಗಳಾಗಿದ್ದಾವೆ. ಕ್ರೇವನ್ ಎನ್ನುವುದು ಪ್ರಪಂಚದ ಮೊದಲ ಸೂಪರ್ ಕಂಪ್ಯೂಟರ್ ಕ್ರೇವನ್. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಂ, ಸಿಡ್ಯಾಕು 1990 ಅಭಿವೃದ್ಧಿಪಡಿಸ್ತಾರೆ. ಇನ್ನು ಫಗಾಕು ಅಥವಾ ಫುಗಾಕು ಅಂತಕ್ಕಂಥದ್ದು ಏನಿದೆ, ಪ್ರಸ್ತುತ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಲ್ಲಿ ಒಂದಾಗಿದೆ ಫುಗಾಕು. ಇನ್ನು ಕಂಪ್ಯೂಟರ್ಗಳಲ್ಲಿ ಮತ್ತಷ್ಟು ವಿಧಗಳಿದ್ದಾವೆ. ಅನಲಾಗ್ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್ ಅಂತ. ಸೊ ಅನಲಾಗ್ ಕಂಪ್ಯೂಟರ್ ಅಂದ್ರೆ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್ ಮುಂತಾದ ಭೌತಿಕ ವಿದ್ಯಮಾನಗಳ ನಿರಂತರ ಬದಲಾವಣೆಯ ಅಂಶವನ್ನ ಹೊಂದಿರುತ್ತೆ. ಸೊ ಸ್ಪೀಡೋಮೀಟರು, ಸೀಸ್ಮೋಗ್ರಾಫು ಅಥವಾ ಬೇರೆ ಬೇರೆ ಟೆಂಪರೇಚರ್ ಕ್ಯಾಲ್ಕುಲೇಟಿಂಗ್ ಮಷೀನು ಇವೆಲ್ಲವೂ ಕೂಡ ಅನಲಾಗ್ ಕಂಪ್ಯೂಟರ್. ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ಬೈನರಿ ಡಿಜಿಟಲ್ ಕ್ಯಾಲ್ಕುಲೇಷನ್ಸ್, ಜೀರೋಸ್ ಅಂಡ್ ಒನ್ಸ್. ಇವತ್ತಿನ ನಮ್ಮ ಡೆಸ್ಕ್ಟಾಪ್ PC, ಲ್ಯಾಪ್ಟಾಪ್, ಮೊಬೈಲ್ ಇವೆಲ್ಲವೂ ಕೂಡ ಡಿಜಿಟಲ್ ಕಂಪ್ಯೂಟರ್ಗಳಾಗ್ತವೆ. ಕೆಲವೊಂದು ಅನಲಾಗ್ ಮತ್ತು ಡಿಜಿಟಲ್ ಎರಡರ ಗುಣಲಕ್ಷಣಗಳನ್ನು ಹೊಂದಿರ್ತವೆ. ಈಗ ಆಸ್ಪತ್ರೆಗಳಲ್ಲಿ ಬಳಸುವ ECG, ಡಯಾಲಿಸಿಸ್ ಯಂತ್ರಗಳು ಇವೆಲ್ಲವೂ ಕೂಡ ಹೈಬ್ರಿಡ್ ಕಂಪ್ಯೂಟರ್ಗಳಾಗ್ತವೆ. ಇನ್ನು 49 ಟ್ಯಾಬ್ಲೆಟ್ PC ಇಸ್ ಎ ಟೈಪ್ ಆಫ್. ಟ್ಯಾಬ್ಲೆಟ್ PC ಒಂದು ಟ್ಯಾಬ್ಲೆಟ್ ಒಂದು ಮೈಕ್ರೋ ಕಂಪ್ಯೂಟರ್, ಸೂಪರ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್, ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದ್ರೆ ಈಗ ನೋಡ್ತಾ ಇದ್ವಿ. ಸೊ ಕಂಪ್ಯೂಟರ್ಗಳಲ್ಲಿ ಹಲವು ವಿಧಗಳಿದ್ದಾವೆ. ಒಂದು ಮೈಕ್ರೋ ಕಂಪ್ಯೂಟರ್ಗಳಲ್ಲಿ ಮತ್ತೆ ಡೆಸ್ಕ್ಟಾಪು, ಲ್ಯಾಪ್ಟಾಪು, ಟ್ಯಾಬ್ಲೆಟ್, ಹ್ಯಾಂಡ್ ಹೆಲ್ಡ್, ವರ್ಕ್ ಸ್ಟೇಷನ್. ಹಾಗಾಗಿ ಕೊಟ್ಟಿರ್ತಕ್ಕಂಥವುಗಳಲ್ಲಿ ಟ್ಯಾಬ್ಲೆಟ್ ಒಂದು ಮೈಕ್ರೋ ಕಂಪ್ಯೂಟರ್. ಪ್ರಯಾಣಿಸುವ ಬಳಕೆದಾರರು ಪೋರ್ಟಬಲ್ ಮತ್ತು ಬಳಸಲು ಅನುಕೂಲಕರವಾಗಿರುವ ಕಂಪ್ಯೂಟರ್ಗಳನ್ನು ಏನೆಂದು ಕರಿತೀವಿ ಅಂದ್ರೆ ಒಂದ್ ಕಡೆಯಿಂದ ಇನ್ನೊಂದು ಕಡೆ ತೆಗೆದುಕೊಂಡು ಹೋಗೋದಕ್ಕೆ ಪೋರ್ಟಬಲ್ ಆಗಿರ್ತಕ್ಕಂಥದ್ದು. ಈಗ ಮೇನ್ ಫ್ರೇಮ್ನ ಎತ್ಕೊಂಡು ಹೋಗೋಕ್ಕಾಗುತ್ತಾ, ಸೂಪರ್ ಕಂಪ್ಯೂಟರ್ನ ಎತ್ಕೊಂಡು ಹೋಗೋಕ್ಕಾಗುತ್ತಾ? ಆದರೆ ಲ್ಯಾಪ್ಟಾಪ್ಗಳನ್ನು ಒಂಥರ ಪೋರ್ಟಬಲ್ ಕಂಪ್ಯೂಟರ್ಸ್ ಅಂತೀವಿ. ನಮ್ಮ ಲ್ಯಾಪ್ ಮೇಲೆ ತೊಡೆಗಳ ಮೇಲೆ ಇಟ್ಕೊಂಡು ವರ್ಕ್ ಮಾಡ್ಬೋದು.
ಅಲ್ವಾ. ಸೊ ಅಂತಹ ಲ್ಯಾಪ್ಟಾಪ್ಗಳು. ಇನ್ನು 49 ಡೆಸ್ಕ್ಟಾಪ್ ಮತ್ತು ಪರ್ಸನಲ್ ಕಂಪ್ಯೂಟರ್ಗಳನ್ನು ಏನಂತ ಕರಿತೀವಿ? ಸೂಪರ್ ಕಂಪ್ಯೂಟರ್ಸ್, ಸರ್ವರ್ಸ್, ಮೈಕ್ರೋ ಕಂಪ್ಯೂಟರ್ಸ್, ಮೇನ್ ಫ್ರೇಮ್ಸ್ ಅಂದರೆ ಮೈಕ್ರೋ ಕಂಪ್ಯೂಟರ್ ಅಂತೀವಿ. ಆಲ್ರೆಡಿ ನೋಡಿದೀವಲ್ವ ಟೈಪ್ಸ್. ಸರಿ, ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದು ಹ್ಯಾಂಡ್ ಹೆಲ್ಡ್ ಆಪರೇಟಿಂಗ್ ಸಿಸ್ಟಮ್ ಅನ್ನು ಬಳಸುತ್ತದೆ? ವಿಚ್ ಆಫ್ ದ ಫಾಲೋಯಿಂಗ್ ಯೂಸಸ್ ಹ್ಯಾಂಡ್ ಹೆಲ್ಡ್ ಆಪರೇಟಿಂಗ್ ಸಿಸ್ಟಮ್? ಪರ್ಸನಲ್ ಕಂಪ್ಯೂಟರ್ PDA, ಮೇನ್ ಫ್ರೇಮ್ ಅಂದರೆ PDA, ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ ಅಂತ. ಹಿಂದೆ ಇದು ಅಲ್ವಾ ಸೆಕ್ರೆಟರಿಗಳು ಇರ್ತಾ ಇದ್ರಲ್ವ, ಅವ್ರದ್ದು ಏನೇನೋ ಅವರ MLA MP ಮಿನಿಸ್ಟರ್ ಹೇಳಿದ್ರೆ ಹಂಗೆ ಬರ್ಕೊಳ್ತಾ ಇದ್ರು. ಸೊ ಪರ್ಸನಲ್ ಡಿಜಿಟಲ್ ಅಸಿಸ್ಟೆಂಟ್ಸ್ ಅಂತ. ಇವತ್ತು ಹೋಗ್ಬಿಟ್ಟು ಇವತ್ತಿಲ್ಲ ಅವು. ನೆಕ್ಸ್ಟ್ ಪಾಮ್ ಕಂಪ್ಯೂಟರ್ ಅನ್ನು ಈಗೂ ಕರೀತಾರೆ. ಪಾಮ್ ಅಂದ್ರೆ ಏನು? ನಮ್ಮ ಅಂಗೈ ಮೇಲೆ ಇಟ್ಕೊಂಡು ಬಳಸ್ತಕ್ಕಂಥ ಕಂಪ್ಯೂಟರ್ ಏನಂತಾರೆ? ಹ್ಯಾಂಡ್ ಹೆಲ್ಡ್ ಕಂಪ್ಯೂಟರ್ ಅಂತ ಇದ್ರು. ಓಕೆ, ಇವತ್ತು ಮೊಬೈಲ್ಗಳು ಹ್ಯಾಂಡ್ ಹೆಲ್ಡ್ ಆಗ್ಬಿಟ್ಟಿದ್ದಾವೆ. ಸೊ 52 ದ ಸೆಂಟ್ರಲ್ ಕಂಪ್ಯೂಟರ್ ದಟ್ ಹೋಲ್ಡ್ಸ್ ಕಲೆಕ್ಷನ್ ಆಫ್ ಡೇಟಾ ಅಂಡ್ ಪ್ರೋಗ್ರಾಮ್ಸ್ ಫಾರ್ ಮೆನಿ PCs, ವರ್ಕ್ ಸ್ಟೇಷನ್ಸ್, ಅದರ್ ಕಂಪ್ಯೂಟರ್ಸ್. ಸೊ ಸರ್ವರ್ಸ್ ಅಂತೀವಿ. ಸರ್ವರ್ ಅಂದ್ರೆ ಏನು? ಈಗ KPSC ಅವರು ಏನು ಮಾಡ್ತಾರೆ, KEದವ್ರು ಏನು ಮಾಡ್ತಾರೆ, ಅಥವಾ KSPದವ್ರು ಏನು ಮಾಡ್ತಾರೆ, ಸರ್ವರ್ಗಳಲ್ಲಿ ರಿಸಲ್ಟ್ಗಳನ್ನು ಹೋಸ್ಟ್ ಮಾಡ್ತಾರೆ. ಅದನ್ನು ನಾವು ಬೇರೆ ಬೇರೆ ಕಂಪ್ಯೂಟರ್ಗಳಿಂದ, ಮೊಬೈಲ್ಗಳಿಂದ ಕಲೆಕ್ಷನ್ನ ತಗೊಳ್ತೀವಿ, ಡೇಟಾನ ಕಲೆಕ್ಟ್ ಮಾಡ್ಕೊಳ್ತೀವಿ. ಸೊ ಅದನ್ನು ಸರ್ವರ್ ಅಂತೀವಿ. ಸೊ ಇಲ್ಲಿ ನೋಡಿ, ಕ್ಲೈಂಟ್, ಹೋಸ್ಟ್ 1, 2, 3 ಇವೆಲ್ಲವೂ ಸರ್ವರಿಂದ ಡೇಟಾವನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ. ಇನ್ನು 53 ಕಂಪ್ಯೂಟರ್ ಸಹಾಯದ ವಿನ್ಯಾಸ ಅಥವಾ ಕಂಪ್ಯೂಟರ್ ಏಡೆಡ್ ಡಿಸೈನ್ಗೆ ಎಂತಹ ಕಂಪ್ಯೂಟರ್ಗಳನ್ನ ಬಳಸ್ತೀವಿ? ನೋಡಿ, CAD ಅಥವಾ ಕಂಪ್ಯೂಟರ್ ಡಿಸೈನ್ ಅಂದ ತಕ್ಷಣ ಒಂದು ಸ್ವಲ್ಪ ಅದಕ್ಕೆ ಪ್ರೊಸೆಸಿಂಗ್ ಕೆಪಬಿಲಿಟಿ ಜಾಸ್ತಿ ಬೇಕು ಅಲ್ವಾ. ಅಂಥ ಸಮಯದಲ್ಲಿ ನಾವು ಮಾಮೂಲಿ ಮೈಕ್ರೋ ಕಂಪ್ಯೂಟರ್ ಬಳಸೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಅಲ್ಲಿ ಮಿನಿ ಕಂಪ್ಯೂಟರ್ ಆದರೂ ಬೇಕು, ಹೆಚ್ಚಿನ ಪ್ರೊಸೆಸಿಂಗ್ ಪವರ್ ಬೇಕು. ಕೆಳಗಿನವುಗಳಲ್ಲಿ ಯಾವುದು ಸಾಮಾನ್ಯವಾಗಿ ಹೆಚ್ಚು ದುಬಾರಿಯಾಗಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಜನರಲಿ ಕಾಸ್ಟ್ಲಿಯರ್? ಸರ್ವರ್, ಪರ್ಸನಲ್ ಕಂಪ್ಯೂಟರ್, ಮೇನ್ ಫ್ರೇಮ್, ನೋಟ್ಬುಕ್ ಕಂಪ್ಯೂಟರ್. ಪರ್ಸನಲ್ ಕಂಪ್ಯೂಟರ್ PC ಇವತ್ತು 25,000ದಲ್ಲಿ ಸಿಗುತ್ತೆ ಅನ್ಕೊಳ್ಳೋಣ. ಅದೇ ಮೇನ್ ಫ್ರೇಮ್ ಕಂಪ್ಯೂಟರ್, ನೋಟ್ಬುಕ್ಕು ಅಥವಾ ಲ್ಯಾಪ್ಟಾಪ್ ಎಷ್ಟು ಸಿಗುತ್ತೆ? ಒಂದು 30,000ದಲ್ಲಿ ಸಿಗುತ್ತೆ ಅನ್ಕೊಳ್ಳೋಣ. ಸರ್ವರು 1,00,000 ರೂಪಾಯಿ ಅನ್ಕೊಳ್ಳೋಣ. ಮೇನ್ ಫ್ರೇಮ್ ಅದಕ್ಕಿಂತ ಜಾಸ್ತಿ. ಸೊ ಅದಕ್ಕೆ ಮೇನ್ ಫ್ರೇಮ್ ಅಂದರೆ ಒಂದು ದೊಡ್ಡದು ಅಲ್ವಾ. ಸೊ ಮೇನ್ ಫ್ರೇಮ್ ಅಥವಾ ಸೂಪರ್ ಕಂಪ್ಯೂಟರನ್ನು ಪ್ರವೇಶಿಸಲು ಬಳಕೆದಾರರು ಸಾಮಾನ್ಯವಾಗಿ ಅನ್ವಯಿಸುತ್ತಾರೆ. ಯೂಸರ್ ಜನರಲಿ ಅಪ್ಲೈಸ್ ಡ್ಯಾಶ್ ಟು ಆಕ್ಸೆಸ್ ಮೇನ್ ಫ್ರೇಮ್ ಆರ್ ಸೂಪರ್ ಕಂಪ್ಯೂಟರ್ ಅಂದರೆ ಟರ್ಮಿನಲ್, ನೋಡ್, ಡೆಸ್ಕ್ಟಾಪ್, ಹ್ಯಾಂಡ್ ಹೆಲ್ಡ್ ಅಂದರೆ ಟರ್ಮಿನಲ್ ಅಂತೀವಿ. ಸೊ ಇದು ಮೇನ್ ಫ್ರೇಮು. ಬೇರೆ ಬೇರೆ ಕಂಪ್ಯೂಟರ್ಗಳಿಂದ ನಾವೆಲ್ಲ ಆಕ್ಸೆಸ್ ಮಾಡ್ತೀವಲ್ವ, ನಮ್ಮಗಳನ್ನು ನಾವು ಟರ್ಮಿನಲ್ ಅಂತ ಕರಿಬೇಕು. ಸೊ ಸಂಕೀರ್ಣ ಲೆಕ್ಕಾಚಾರಗಳನ್ನು ಅತ್ಯಂತ ವೇಗವಾಗಿ ನಿರ್ವಹಿಸುವ, ವಿಶೇಷವಾಗಿ ವಿನ್ಯಾಸಗೊಳಿಸಿದ ಕಂಪ್ಯೂಟರ್ಗಳು, ಬಹಳ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ನ ಈಸಿಯಾಗಿ ಬೇಗವಾಗಿ ಮಾಡ್ತಕ್ಕಂಥವು ಯಾವ ಅಂದರೆ ವೇಗವಾಗಿ ಸೂಪರ್ ಕಂಪ್ಯೂಟರ್ಗಳು. ಇನ್ನು 57 ವೈಜ್ಞಾನಿಕ ಮತ್ತು ವ್ಯವಹಾರದ ಅನ್ವಯಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿರುವ ದೊಡ್ಡ ದುಬಾರಿ ಕಂಪ್ಯೂಟರ್. ಸೊ ಅಗೇನ್ ಸೇಮ್ ಲಾರ್ಜ್ ಅಂಡ್ ಎಕ್ಸ್ಪೆನ್ಸಿವ್ ಕಂಪ್ಯೂಟರ್ಗಳು ಅಂದರೆ ಮೇನ್ ಫ್ರೇಮ್ ಕಂಪ್ಯೂಟರ್ಗಳು. ಭಾರತದಲ್ಲಿ ಅಭಿವೃದ್ಧಿಪಡಿಸಲಾದ ಮೊದಲ ಸೂಪರ್ ಕಂಪ್ಯೂಟರ್ ಪರಂ. ಫಸ್ಟ್ ಸೂಪರ್ ಕಂಪ್ಯೂಟರ್ ಪರಂ ಅನ್ನ CDAC ಅವರು 1990ಯಲ್ಲಿ ಪರಂ ಸೂಪರ್ ಕಂಪ್ಯೂಟರ್ನ ಜನರೇಟ್ ಮಾಡಿದರು. ಓಕೆ, ಅಥವಾ ಇನ್ವೆಂಟ್ ಮಾಡಿದ್ರು ಅಥವಾ ಡೆವಲಪ್ ಮಾಡಿದರು. CDAC ಪುಣೆಯಲ್ಲಿರ್ತಕ್ಕಂಥ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್. ಇದೇ ಸರಣಿ ಇತ್ತೀಚಿನ ಭಾರತದ ಸೂಪರ್ ಕಂಪ್ಯೂಟರ್ಗಳು ಪರಂ ಗಂಗಾ IIT ರೂರ್ಕಿಯಲ್ಲಿ, ಪರಂ ಪ್ರವೇಗ IASC ಬೆಂಗಳೂರಲ್ಲಿ, ಪರಂ ಗಂಗಾ IIT ರೂರ್ಕಿ ನೋಡಿದ್ವಿ, ಅದು 1.66 ಪೆಟಾಫ್ಲಾಪ್ಸ್ ಸ್ಪೀಡ್ ಇದೆ. ಅದೇ ಥರ ಜಪಾನ್ ಅವರು ರೈಕೆನ್ ಸೆಂಟರ್ ಫಾರ್ ಕಂಪ್ಯೂಟೇಷನ್ ಸೈನ್ಸ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಅವರು ಫುಗಾಕು ಅಂತಕ್ಕಂಥ ಕಂಪ್ಯೂಟರ್ನ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ ಆಗುತ್ತೆ. ಅದು ವಿಶ್ವದ 2ನೇ ಅತ್ಯಂತ ವೇಗದ ಕಂಪ್ಯೂಟರ್ ಸಂಸ್ಕರಣ, ಕನಿಷ್ಠ 3 ಪಟ್ಟು ಹೆಚ್ಚಿದೆ ಅಂತೆ. ಭಾಳ ಸ್ಪೀಡ್ ಆಗಿದೆ ಫುಗಾಕು. ಮತ್ತು ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಅಥವಾ ಫ್ಲಾಪ್ಸಲ್ಲಿ ಅಳಿತೀವಿ ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಂತ ಹೇಳಿದ್ವಿ. ಮತ್ತು ಭಾರತೀಯ ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತ ಸೊ ವಿಜಯ್ ಪಾಂಡುರಂಗ ಭಟ್ಕರ್ ಅವರನ್ನ ಕರಿತೀವಿ. ಸೊ ಇದು ಕೂಡ ಪ್ರಶ್ನೆ ಆಗಿತ್ತು ಬಹಳ ಸಲ. ಅವರು CDAC ಸಂಸ್ಥೆಯ ಸಂಸ್ಥಾಪಕ ಕಾರ್ಯನಿರ್ವಾಹಕರಾಗಿದ್ದರು. ಭಾರತದ ಪ್ರಥಮ ಸೂಪರ್ ಕಂಪ್ಯೂಟರ್ ಪರಮ್ಮನ್ನ ತಯಾರಿಕೆಯಲ್ಲಿ ಮುಂಚೂಣಿ ಪಾತ್ರವನ್ನ ವಿಜಯ್ P ಭಟ್ಕರ್ ಅವರು ವಹಿಸಿದ್ರು. ಇನ್ನು ಪ್ರತ್ಯೂಷ್ ವಿಶ್ವದ ಅತ್ಯಂತ ವೇಗದ ಸೂಪರ್ ಕಂಪ್ಯೂಟರ್. ಪ್ರತ್ಯೂಷ್ ದ ಫಾಸ್ಟೆಸ್ಟ್ ಸೂಪರ್ ಕಂಪ್ಯೂಟರ್ ಎಷ್ಟನೇದು ಅಂದ್ರೆ ಮೊದಲನೇದ, 4ನೇದ, 3ನೇದ, 2ನೇದ ಅಂದ್ರೆ 4ನೇ ಅತಿ ವೇಗದಾಗಿತ್ತು. ಸೊ ಇತ್ತೀಚೆಗೆ ಯಾವಿದಾವೆ ಅವನು ಕೇಳ್ತಾರೆ. ಇದು ಇಂದಿನ ಪ್ರಶ್ನೆ, ನೆನಪಿರಲಿ. ಪ್ರತ್ಯೂಷ್, ಪರಂ ಸಿದ್ಧಿ, ಪರಂ ವೇಗ, ಪರಂ ಪ್ರವೇಗ, ಪರಂ ಗಂಗಾ ಇವೆಲ್ಲವೂ ನಮ್ಮ ಭಾರತದ ಸೂಪರ್ ಕಂಪ್ಯೂಟರ್ಗಳಾಗ್ತವೆ. ಓಕೆ, ಇನ್ನು ಪ್ರತಿ ಸೂಪರ್ ಕಂಪ್ಯೂಟರ್ ಅನ್ನು ಯಾವುದಕ್ಕೆ ಮೀಸಲಿಡಲಾಗಿದೆ? ಸೊ ಹವಾಮಾನ ಮುನ್ಸೂಚನೆ, ವೆದರ್ ಫೋರ್ಕಾಸ್ಟಿಂಗ್ಗೆ. ಸೊ ಪ್ರತ್ಯೂಷ್. ಓಕೆ, ಸೊ ಇಷ್ಟು ಬಹಳ ಹೊತ್ತು ಮಾತಾಡಿದ್ವಿ ಅಲ್ವಾ. ಇದೆಲ್ಲವೂ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅಂತಕ್ಕಂಥ ಒಂದು ಚಾಪ್ಟರ್ ಆಗಿತ್ತು. ಸೊ ಇದು ಒಟ್ಟಾರೆಯಾಗಿ ನಮ್ಮ
ಈ ಒಂದು VA ಕ್ಲಾಸಸ್ ಸರಣಿಯ ಮೊದಲನೇ ಭಾಗವಾಗಿತ್ತು. ಸೊ ಕಂಪ್ಯೂಟರ್ನ ಕಂಪ್ಲೀಟ್ ಅರ್ಥ ಮಾಡಿಸೋ ಪ್ರಯತ್ನವನ್ನು ಮತ್ತು ಎಕ್ಸಾಮಲ್ಲಿ ಪ್ರಶ್ನೆಗಳು ಯಾವ ರೀತಿಯಾಗಿ ಬರ್ತವೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟೆ. ಸೊ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೇರೆ ಬೇರೆ ಜಾಯ್ನಿಂಗ್ ಆಗುವ ಮೂಲಕ, ಮೆಂಬರ್ಶಿಪ್ನ ತೆಗೆದುಕೊಳ್ಳೋ ಮೂಲಕ ಸೊ ನನ್ನ ಈ ವರ್ಕಿಗೆ ನಿಮ್ಮ ಸಹಕಾರವನ್ನು ನೀಡ್ತೀರ ಅಂತ ಭಾವಿಸ್ತಾ, ಬೇರೆ ಬೇರೆ ವಿಡಿಯೋಗಳಿದ್ದಾವೆ. ಸೊ ಯಾರಿಗೆ ಸಮಯ ಇದೆ, ಯಾರಿಗೆ ಸಾಧ್ಯ ಇದೆ ನೋಡಿ. ಇದು ಒಟ್ಟಾರೆಯಾಗಿ ಅಮರ್ಸ್ VA ಕ್ಲಾಸಸ್ ಕ್ಲಾಸ್ ನಂಬರ್ 1 ಆಗಿತ್ತು, ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಒಟ್ಟಾರೆಯಾಗಿ ಈ ಸರಣಿಯಲ್ಲಿ ಕ್ಲಾಸ್ ನಂಬರ್ 487. ಸೊ ಹೇಗೆ ಅನಿಸ್ತು? ನಾನು ಮೊದಲು ಭರವಸೆಯನ್ನು ಕೊಟ್ಟಿದ್ದೆ ನಿಮಗೆ ಕಂಪ್ಯೂಟರ್ನ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ. ಸೊ ಇನ್ನು ಇದು ಮೊದಲನೇ ಚಾಪ್ಟರ್ ಇದೆ, ಇನ್ನೂ ಸಾಕಷ್ಟು ಚಾಪ್ಟರ್ಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಕೇವಲ ಕಂಪ್ಯೂಟರ್ ಅಲ್ಲ, ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಎಕನಾಮಿಕ್ಸ್ ಮತ್ತು ಪ್ರಚಲಿತ ಘಟನೆಗಳು, ಪಂಚಾಯತ್ ರಾಜ್, ಸಹಕಾರಿ ಸಂಸ್ಥೆಗಳು ಅಥವಾ ಇನ್ನು ಬೇರೆ ಬೇರೆ ವಿಡಿಯೋಗಳನ್ನು ಕೂಡ ಮಾಡೋ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡೋಣ. ಸೊ ಹೇಗೆ ಅನಿಸ್ತು ಅಂತ ನಿಮ್ಮ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆ ಬೇರೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು.